ಮುನಿಗಳು, ಮಾತಂಗ ಮಹರ್ಷಿಗಳು, ಸಂತ ರವಿದಾಸರು, ಶಿವಶ್ರ ಮಹಾರಚನೆಯವರು, ಸಮರ ರಾಘವೇಂದ್ರರು, ಲೋಹರತ್ನವರು, ದೇವಿ ಮುಂತಾದವರ ಉಪದೇಶಗಳನ್ನು ಈ ಸಮುದಾಯದವರಿಗೆ ಮುಟ್ಟಿಸತಕ್ಕದ್ದು ಮತ್ತು ಇದರ ಮೂಲಕ ಸಮಸ್ತ ಜನತೆಗೆ ಹರಡಿಸುವ ಉದ್ದೇಶದಿಂದ ಈ ವೇದಿಕೆಯನ್ನು ಸ್ಥಾಪಿಸಲಾಗಿದೆ. ಈ ವೇದಿಕೆ ಮೂಲಕ ಮಾದಿಗ ಸಮುದಾಯಗಳ ಸಾಮಾಜಿಕ
ಈ ಅಣ್ಣ ತಮ್ಮಂದರೆ, ಶ್ರದ್ಧೆಯ ತಾಯಿಯಂದರೆ, ಮಾಧ್ಯಮದ ಪ್ರತಿನಿಧಿಗಳು, ಭಾಳ ಸಂತೋಷದಿಂದ ಚಿಂತನ ಮಂಥನ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಅನೇಕರು ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ 30-35 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡದ್ದು ಸ್ತುತ್ಯವಾಗಿದೆ ಮತ್ತು ಸಮಯೋಚಿತವಾಗಿದೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ವ್ಯವಸ್ಥಾಪಕರಲ್ಲಿ ಮತ್ತು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಲ್ಲಿ ನಂದೊಂದು ಸಲಹೆ ಅದ. ರಾಜಕೀಯ ಪಕ್ಷಗಳವರು ಯಾವ ರೀತಿಯಾಗಿ 4 ಭಾಗಗಳಾಗಿ ರಾಜ್ಯವನ್ನು ವಿಂಗಡಣೆ ಮಾಡಿ 4 ಗುಂಪುಗಳನ್ನು ರಚಿಸಿಕೊಂಡು ಸಂಘಟನೆಯಲ್ಲಿ ತೊಡಗಿಕೊಳ್ತಾರೋ, ಅದೇ ರೀತಿಯಾಗಿ ತಾವು ಕೂಡ 4 ವಿಭಾಗಗಳನ್ನು ಪ್ರತ್ಯೇಕವಾಗಿ ಗುಂಪು ರಚಿಸಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಕೇರಿಗೂ ಮುಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸಮಾಜದಲ್ಲಿ ಸಾಮಾಜಿಕ ಜಾಗೃತಿ ಕಡಿಮೆ ಇದೆ, ಶಿಕ್ಷಣ ಪ್ರಮಾಣದಲ್ಲಿಯೂ ಕಡಿಮೆ ಇದೆ, ಉದ್ಯೋಗದಲ್ಲಿ ಕಡಿಮೆ ಇದೆ. ಅದರ ಒಂದು ಕಾಲ ಇತ್ತು, ಸಮಾಜಕ್ಕೆ ಉದ್ಯೋಗ ಇತ್ತು. ಉದ್ಯೋಗ ಇಲ್ಲದಂಥ ಸಮಾಜ ಇದಾಗಿರಲಿಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲಿಯೂ 100ಕ್ಕೆ 80ರಷ್ಟು 75-80ರಷ್ಟು ಕುಟುಂಬಗಳು ಚರ್ಮದ ಉದ್ಯೋಗವನ್ನು ಅವಲಂಬಿಸಿ ಜೀವನವನ್ನು ಮಾಡ್ತಿದ್ದು. ಇವತ್ತು ಯಾಂತ್ರಿಕ ಉತ್ಪಾದನೆಗಳು ಜಾಸ್ತಿ ಆದಮೇಲೆ, ಉದ್ಯೋಗ ಯಾಂತ್ರೀಕರಣಗೊಂಡ ಮೇಲೆ ಸಮಾಜಕ್ಕೆ ಉದ್ಯೋಗ ಇಲ್ಲದಂತಾಗಿ ಅನೇಕರು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಅನೇಕರು ಯಶಸ್ವಿಯಾಗಿದ್ದಾರೆ, ಯಶಸ್ವಿ ಆಗಿಲ್ಲ. ಬಂಧುಗಳೇ, ನಾವು ನಮ್ಮ ಸಮಾಜದಲ್ಲಿ ಕಟ್ಟಕಡೆ ಮನುಷ್ಯನ, ಸಮಾಜದಲ್ಲೂ ಕಟ್ಟಕಡೆ ಮನುಷ್ಯರಿದ್ದಾರೆ. ಇವತ್ತು ಪೌರ ಕಾರ್ಮಿಕರು 100ಕ್ಕೆ 90ರಷ್ಟು ಜನ ನಮ್ಮ ಸಮಾಜದಿಂದ ಬಂದಿರತಕ್ಕಂಥವ್ರು. ಅವರಲ್ಲಿ ಇವತ್ತು ಕೂಡ ಶಿಕ್ಷಣದ ಕೊರತೆ ಇದೆ. ಅವ್ರನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಹೇಳ್ಕೊಳ್ತೀವಿ, ಸಮಾಜದಲ್ಲಿ SC ಸಮಾಜದಲ್ಲಿ ಬಹಳ ದೊಡ್ಡ ಸಮುದಾಯ ನಮ್ಮದತ್ತು, ಖಂಡಿತವಾಗಿಯೂ ದೊಡ್ಡ ಸಮುದಾಯ ಇದೆ. ಆದರೆ ಜಾಗೃತಿ ಮೂಡ್ತಕ್ಕಂಥ ಕೆಲಸದಲ್ಲಿ ನಾವು ಭಾಳ ಹಿಂದೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪೌರ ಕಾರ್ಮಿಕರು ಭಾಳ ಕೆಟ್ಟ ಸ್ಥಿತಿ ಒಳಗಿದ್ದಾರೆ. ಬೆಂಗಳೂರು ಒಂದರಲ್ಲೇ ನನಗನ್ಸಿದ ಮಟ್ಟಿಗೆ ಸುಮಾರು ಒಂದು 5-6 ಲಕ್ಷ ಜನ ಅದನ್ನೇ ಅವಲಂಬಿಸಿ ಬದುಕ್ತಕ್ಕಂಥವ್ರು ಇದ್ದಾರೆ. ಆ ಪೌರ ಕಾರ್ಮಿಕರ ಕುಟುಂಬಗಳೇನಿದ್ದಾವ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು 5-6 ಲಕ್ಷ ಜನ ಇವತ್ತು ಭಾಳ ಹೀನಾಯ ಸ್ಥಿತಿ ಒಳಗಿದ್ದಾರೆ. ಅವ್ರ ಬಗ್ಗೆ ನಾವು ಜಾಗೃತಿ ವಹಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅವ್ರನ್ನ ಸಂಘಟಿಸಬೇಕಾಗಿದೆ. ಅವರು ನಮ್ಮವರೇ. ಅದರ ಬಗ್ಗೆ ನಾವು ಜಾಗೃತಿ ಮೂಡಿಸದೆ ಹೋದರೆ ಎಲ್ಲೋ ಒಂದು ಕಡೆ ನಾವು ವಿಫಲರಾದಂಗೆ ಆಗ್ತದೆ. ಸರ್ಕಾರ ಯೋಜನೆಗಳನ್ನ ಕೊಡ್ತದ, ಸರಿಯಾಗಿ ಮುಟ್ಟತಕ್ಕಂಥದ್ದು ಆಗೋದಿಲ್ಲ. ಯಾಕಂದ್ರೆ ಅವರು ದಿನನಿತ್ಯ ತಮ್ಮ ಹೊಟ್ಟೆಪಾಡಿಗಾಗಿ ಅದರಲ್ಲೇ ಮುಳುಗಿರ್ತಾರೆ ಹೊರತು ಸರ್ಕಾರಿ ಸೌಲಭ್ಯ ಪಡೀಲಿಕ್ಕೂ ಕೂಡ ಮುಂದೆ ಬರಲಾರ್ದಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಮುದಾಯ ಅಂಥೇಳಿ ಭಾಳ ನೋವಿನಿಂದ ಹೇಳಬೇಕಾಗ್ತದೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಾವೇನು ಚಿಂತನೆ ಮಂಥನೆ ಮಾಡಿರಿ. ಇವತ್ತು ಅದರಿಂದ ಒಂದು ದಿನ ಕಾರ್ಯಕ್ರಮ ಮಾಡಿ ನಾವು ಸಂತೋಷ ಪಡ್ತಕ್ಕಂಥದ್ದಲ್ಲ, ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ತೊಡಗಿಸ್ಕೊಳ್ಬೇಕು. ನಮ್ಮ ಸರ್ಕಾರ ಖಂಡಿತವಾಗಿಯೂ ಸಮಾಜದ ಪರವಾಗಿದೆ. ಸಮಾಜದ ಏಳಿಗೆಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ತಾವು ಇದರ ಪ್ರಯೋಜನವನ್ನು ಪಡಿಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಪ್ರಾಸ್ತಾವಿಕ ನುಡಿನ ಆಡಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಮತ್ತು ತೇಗನೂರವರು ಹೇಳಿದರು, 81 ಎಕರೆ ಜಮೀನು ಕೊಟ್ಟಿರ್ತಕ್ಕಂಥದ್ದು ಭಾಳ ವ್ಯಾಲ್ಯೂಬಲ್ ಲ್ಯಾಂಡ್. ಅದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ 12 ಕಿಲೋಮೀಟ್ರದಲ್ಲಿ ಅದ. 81 ಎಕರೆ ಕೊಟ್ಟರು. ನಾವೊಂದು 40 ಎಕರೆ ಕೇಳಬೇಕಂತ ಮಾಡಿದ್ವಿ. ಸಮಾಜದಿಂದ ಶೈಕ್ಷಣಿಕ ಸಂಸ್ಥೆಗಳ ಪ್ರಾರಂಭ ಆಗಬೇಕು.
ಬಡವ್ರ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ವಸತಿ ಶಾಲೆಗಳ ಪ್ರಾರಂಭ ಆಗಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೌಶಲ್ಯ ತರಬೇತಿಯನ್ನು ಕೂಡ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಭಾಳ ಕಳಕಳಿ ಕಾಳಜಿಯಿಂದ ಹೇಳಿದರು. ಅವ್ರಿಗಿರ್ತಕ್ಕಂಥ ಕಳಕಳಿ ಕಾಳಜಿ ಕೇವಲ ಒಂದಕ್ಕೆ ಸೀಮಿತ ಆಗಿಲ್ಲ. ಬಾಗಲಕೋಟೆಯಲ್ಲಿ ಮತ್ತು ಬಿಜಾಪುರದಲ್ಲಿ 5 ಎಕರೆ ಜಮೀನು ಕೊಟ್ಟು ಇವತ್ತು ಲೆದರ್ ಕ್ಲಸ್ಟರ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ರು. ಒಂದು 20 ಮತ್ತು ಹಾವೇರಿಯಲ್ಲೂ ಕೂಡ, ಅವ್ರ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಭಾಳ ದೊಡ್ಡ ಸಂಖ್ಯೆ ಇರತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ, ಅಲ್ಲೂ ಕೂಡ ಒಂದು ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಲೆದರ್ ಕ್ಲಸ್ಟರ್ಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅವ್ರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಎಷ್ಟದಂದ್ರೆ ಅವ್ರ ತಂದೆಯವ್ರಿಗೂ ಅದೇ ರೀತಿ ಇತ್ತು. ಅವ್ರ ತಂದೆಯವ್ರನ್ನ ಭಾಳ ಜನ ತಾವು ಸಮೀಪದಿಂದ ನೋಡಿರ್ಲಿಕ್ಕಿಲ್ಲ. ಉತ್ತರ ಕರ್ನಾಟಕದಾಗ ನಾಯಕರಂದರೆ ಮೊದಲು ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮೊದಲು ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಲೀಡರ್ ಕಾಂಗ್ರೆಸ್ಸೇತರ ಪಕ್ಷ ಅಂದರೆ ಬಸವರಾಜ ಬೊಮ್ಮಾಯಿ ಅವ್ರ ತಂದೆಯವರಾಗಿರ್ತಕ್ಕಂಥ SR ಬೊಮ್ಮಾಯಿ ಅವರು. ಅವರೆಲ್ಲ ನಮಗೆ ಸಾಕಷ್ಟು ಸಹಾಯ ಸಹಕಾರಗಳನ್ನ ಮಾಡಿದ್ದಾರೆ. ಅವ್ರ ಕಾಲದಿಂದನೇ ನಮಗೆ ರಿಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಪ್ರಾರಂಭ ಆಯ್ತು. ಹೆಗಡೆ ಅವರು ನಮ್ಮನ್ನು ಗುರುತಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಂಧುಗಳೇ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳು ನಾನು ಈ ಲಿಡ್ಕರ್ ಕಾರ್ಯಕ್ರಮ ಇದೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ರಾಜ್ಯದಿಂದ ನಮ್ಮ ಸಮುದಾಯದವರು ಬಂದಾರೆ. 8-10 ಜನ ಇವತ್ತು ಈ ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಸೇರಿಸಿದ್ವಿ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಾನು ಹೆಚ್ಚು ಸಮಯ ತಗೊಳ್ಳೋದನ್ನು ತಮ್ಮಲ್ಲಿ ಕಳಕಳಿಯಿಂದ ಕಾಳಜಿಯಿಂದ ವಿನಂತಿ ಮಾಡ್ತಕ್ಕಂಥದ್ದು, ಅವ್ರು ಹೇಳಿದ್ದೇನೆಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಕೇವಲ ಅವ್ರನ್ನ ಚರ್ಮೋದ್ಯೋಗಕ್ಕೆ ಅಷ್ಟೇ ಸೀಮಿತ ಮಾಡಬೇಡ್ರಿ, ಬೇರೆ ಉದ್ಯೋಗಗಳನ್ನೂ ಮಾಡಲಿ, ಇತರರಾಗಿ ಅವರೂ ಕೂಡ ಸಮಾಜದಲ್ಲಿ ಗೌರವದಿಂದ ಬದುಕಲಿ, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿರಿ, ಅದಕ್ಕೆ ಯೋಜನೆಗಳನ್ನ ರೂಪಿಸಿರಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಇವತ್ತು ತಾವು ಅನೇಕರು IAS ಆಫೀಸರ್ಗಳಿದ್ದೀರಿ, ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ಗಳನ್ನ ಮಾಡಿ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಕ್ಕಂಥವ್ರು ಇದ್ದೀರಿ. ಎಲ್ಲರೂ ಕೂಡಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿರಿ. ಖಂಡಿತವಾಗಿಯೂ ಸರ್ಕಾರ ನಿಮ್ಮ ಪರವಾಗಿದೆ. ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಯಾರಿದೆ. ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ಏನು ಸಾಮಾಜಿಕ ಚಿಂತನೆ ಇದೆ, ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ದಿನದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಲ್ಲಿ ನಡೆದಿರ್ತಕ್ಕಂಥ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಸರ್ಕಾರ ಸೂಕ್ತವಾಗಿ ಪರಿಶೀಲಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ತಿಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮಕ್ಕೆ ಹಲವು ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಎಲ್ಲ ಸ್ವಾಮೀಜಿಗಳ ಪರವಾಗಿ ಈಗ ಪರಮಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಚಿತ್ರದುರ್ಗ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಸ್ವಾಮೀಜಿ ಅವರು. ಬಸವಾದಿ ಪ್ರಮುಖರು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸುರಿಸಿ ಈ ವೇದಿಕೆ ಮೇಲೆ ಕುಳಿತಿರುವಂಥ ಆಸೀನರಾಗಿರುವಂಥ ನಮ್ಮ ಸಮುದಾಯದ ಎಲ್ಲ ಪೂಜ್ಯರಲ್ಲಿ ನಮಿಸಿ, ಹಾಗೂ ಈ ಸಮುದಾಯದ ಮೇಲೆ ತುಂಬ ವಿಶೇಷವಾಗಿರುವಂಥ ಕಾಳಜಿಯನ್ನು ಇಟ್ಕೊಂಡು ಈ ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ನಾಡಿನ ದಕ್ಷತೆಯ ಮತ್ತು ಕೃತಿಯಲ್ಲಿ ತೋರಿಸುವಂಥ ಒಬ್ಬ ಮುಖ್ಯಮಂತ್ರಿಗಳಾಗಿ ನಮ್ಮ ಮೇಲೆ ಅಪಾರವಾಗಿರುವಂಥ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿರುವಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಲ್ಲಿ, ಹಾಗೂ ನಮ್ಮ ಸಮುದಾಯದ ರಾಜ್ಯದ ಗೋವಿಂದ ಕಾರಜೋಳ ಅವರು ಮತ್ತು ನಾರಾಯಣ ಸ್ವಾಮಿಯವರು, ಶರವಣ್ಣನವರು ಮತ್ತು ರತ್ನಪ್ರಭಾ ಅವರು ಮತ್ತು ನಮ್ಮ ಈ ಒಂದು ಎಲ್ಲ ಮಾಜಿ ಸಚಿವರಾಗಿರುವಂಥ ನಮ್ಮ ಆಂಜನೇಯ ಅವರು ಹಾಗೂ ಶಿವಣ್ಣವರು, ಹನುಮಂತಪ್ಪನವರು, ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ತೇಗ್ನೂರವರು ಮತ್ತು ಅವ್ರ ಜೊತೆಗೆ ಕೈ ಜೋಡಿಸಿರುವಂಥ ನಮ್ಮ ಶ್ರೀಮಠದ ಕಾರ್ಯದರ್ಶಿಗಳು ಆಗಿರುವಂಥ BH ಅನಿಲ್ ಕುಮಾರ್ ಅವರು, ಕೆಳಭಾಗದಲ್ಲಿ ಕುಳಿತಿರುವಂಥ ನಮ್ಮೆಲ್ಲ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಮುಖಂಡರುಗಳು, ನಿಮ್ಮೆಲ್ಲರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ 4ನೇ ವಿಶ್ವ ಮಾದಿಗರ ಸಮ್ಮೇಳನದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿರುವಂಥ ಸಂದರ್ಭಕ್ಕೆ, ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಮಾದಿಗರು ಒಗ್ಗಟ್ಟಾಗುವಂಥ ಸಂದರ್ಭಕ್ಕೆ ಈ ವೇದಿಕೆ ಒಂದು ನಾಂದಿ ಆಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಭಾಳಷ್ಟು ವರ್ಷಗಳ ಹಿಂದೆ ನಮ್ಮ ಸಮುದಾಯದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ
ಒಂದು ಕಲ್ಯಾಣ ಮಂಟಪಗಳಲ್ಲೇ ಮಾಡುವಂಥದ್ದು ನಮಗೆ ತುಂಬ ಕಷ್ಟಕರವಾಗಿರುವಂಥ ಸಂದರ್ಭ ಇತ್ತು. ಆದರೆ ಇವತ್ತು ನಾವು ಬೆಂಗಳೂರಿನ ಲಲಿತ್ ಅಶೋಕ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಒಂದಿಷ್ಟು ಜಾಗೃತಿ ಬಂದಿದೆ. ನಾವು ಕೂಡ ಮುಖ್ಯವಾಹಿನಿಯಲ್ಲಿ ಬರ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಒಂದು ಪೂರಕವಾಗಿರುವಂಥ ಬೆಳವಣಿಗೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಬಹುದೊಡ್ಡ ಬೇಡಿಕೆಗಳು ನಮ್ಮ ಅನಿಲ್ ಕುಮಾರ್ ಅವರು ಹೇಳಿದಾಗೆ ರಾಜ್ಯ ಸರ್ಕಾರದ ಮುಂದೆ ಕಳೆದ 2.5 ದಶಕಗಳಿಂದಲೂ ಕೂಡ ನಾವು ಮಂಡನೆ ಮಾಡ್ತಾನೆ ಬರ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾನು ಹಿಂದೆನೂ ಕೂಡ ಹೇಳಿದ್ದೆ, ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಾಮಾಜಿಕ ನ್ಯಾಯ ಸಿಕ್ಕರೆ ಅದು ಹಿಂದಿನ ಯಡಿಯೂರಪ್ಪನವರ ಕಾಲದಲ್ಲಿ ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ ಅದಾಗಿರಲಿಲ್ಲ. ಆದರೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಮ್ಮ ಸಮಾಜ ಅವರನ್ನು ಇತಿಹಾಸದಲ್ಲಿ ನೆನಪಲ್ಲಿ ಇಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವರಿಗೆ ನಮಗೆ ನ್ಯಾಯವನ್ನು ನೀಡುವಂಥ ಸಂದರ್ಭಕ್ಕೆ ಬರ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತೇನು 4ನೇ ವಿಶ್ವ ಮಾದಿಗರ ಸಮ್ಮೇಳನದ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಈಗಾಗಲೇ ಹೋಗಬೇಕಾಗಿದೆ. ಅದು ಕೂಡ ನಮ್ಮ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಅವರಿಗೆ ಮಾತುಗಳನ್ನು ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ಲ ಮಠಾಧೀಶಗಳಿಗೂ ಕೂಡ ವಿಶೇಷವಾಗಿ ನಮ್ಮ ಸಮುದಾಯಗಳಿಗೆ ಎಷ್ಟೋ ಸಾವಿರ ಹಳ್ಳಿಗಳಲ್ಲಿ ನಮ್ಮ ಸಮುದಾಯಗಳಿಗೆ ಸ್ಮಶಾನಗಳಿಗೆ ಜಾಗ ಇಲ್ಲದಿರುವಂಥ ಸಂದರ್ಭದಲ್ಲಿ ನಮ್ಮ ಗೋವಿಂದ ಕಾರಜೋಳ ಅವರು ಹೇಳಿದಾಗೆ ನಮ್ಮ ನಾರಾಯಣ ಸ್ವಾಮಿಯವರ ಒಂದು ಪ್ರೋತ್ಸಾಹದಲ್ಲಿ ನಮ್ಮ ಸಮುದಾಯಕ್ಕೆ ಕೇವಲ 40 ಎಕರೆ ಜಮೀನು ಅಂತೇಳಿ ನಾವು ಕೇಳ್ಕೊಂಡಾಗ ಅವ್ರು ಇಲ್ಲ ಈ ಸಮಾಜಕ್ಕೆ ಒಂದು 100 ಎಕರೆ ಆದರೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿದರು. ಅಲ್ಲಿದ್ದಿದ್ದು ಕೇವಲ 81 ಎಕರೆ. ಅದು ಕೂಡ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಆಸ್ತಿ. ಅಂಥ ಒಂದು ಇತಿಹಾಸದ ಪುಟಗಳಲ್ಲಿ ಉಳಿಯುವಂಥ ಕೆಲಸವನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇದಿಷ್ಟೇ ಅಲ್ಲ, ನನ್ನ ಕಾಲದಲ್ಲಿ ಈ ಸಮಾಜ ತಲೆ ಎತ್ತಿ ನಿಲ್ಲುವಂಥ ನಿಟ್ಟಿನಲ್ಲಿ ನಾನು ಪೂರಕವಾಗಿರುವಂಥ ಯೋಜನೆಗಳನ್ನು ಈ ಸಮಾಜಕ್ಕೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಬಹುಶಃ ಅಂಥ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯಕ್ಕೋಸ್ಕರನೇ ಬಂದರು ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಸಮುದಾಯದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ SC ST ಅಥವಾ ಹಿಂದುಳಿದ ದಲಿತ ಮಠಾಧೀಶ ಒಕ್ಕೂಟದ ಒಂದು ಮಠಾಧೀಶರ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ, ಬಸವರಾಜ ಬೊಮ್ಮಾಯಿ ಅವರನ್ನು ನಾವು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿ ಮಾತನಾಡಬಾರ್ದು. ಅವರ ವಿಷಯ ಮತ್ತು ಅವರ ರಾಜಕಾರಣ ಅನ್ನುವಂಥ ಸಂದರ್ಭ ಬಂದಾಗ ಅವರ ಬೆನ್ನೆಲುಬಾಗಿ ವೀರಶೈವ ಮಠಾಧೀಶರು ಎಷ್ಟು ಪೂರಕವಾಗಿ ನಿಲ್ತಾರೋ ಗೊತ್ತಿಲ್ಲ. ಎಲ್ಲ ಹಿಂದುಳಿದ ದಲಿತ ಮಠಾಧೀಶರುಗಳು ಕೂಡ ನಾವೆಲ್ಲರೂ ಆತನ ನಮ್ಮ ಮನೆಯ ಮಗನ ಅಂಥೇಳಿ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಹೆಮ್ಮೆಯ ಮಾತುಗಳನ್ನು ಎಲ್ಲ ಮಠಾಧೀಶರು ಒಂದು ಹುಮ್ಮನಸ್ಸಿನಿಂದ ಹಂಚ್ಕೊಂಡಿದ್ದಾರೆ. ಅಂಥ ಮುಖ್ಯಮಂತ್ರಿಗಳನ್ನು ಪಡೆದಿರುವಂಥ ನಾವು ಕೂಡ ಅವರಿಂದ ನಾವು ಈ ಸಮಾಜಕ್ಕೆ ಕೆಲಸಗಳನ್ನು ಪಡೆದುಕೊಳ್ಳೋಣ. ನಮ್ಮ ತೇಗ್ನೂರವರು ಎಲ್ಲ ಅಧಿಕಾರಿಗಳನ್ನು ಒಗ್ಗೂಡಿಸ್ಕೊಂಡು ನಮ್ಮ ನಾಡಿನಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಸಂಘಟನೆಯನ್ನು ಮಾಡ್ತಿದ್ದಾರೆ. ಈ ಮೂಲಕವಾಗಿ ಆರಂಭದಲ್ಲಿ ಹೇಳಿದಾಗೆ ನಮ್ಮ ಇಡೀ ದೇಶದ ಮಾದಿಗರನ್ನು ಮೊದಲು ದಕ್ಷಿಣ ಭಾರತದಲ್ಲಿ ಒಗ್ಗಟ್ಟನ್ನು ಮಾಡುವಂಥ ಕೆಲಸಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಮೂಲಕವಾಗಿ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಕೂಡ ಸಾಗಿಸೋಣ, ನಮ್ಮಲ್ಲಿರುವಂಥ ಒಂದು ಮೌಢ್ಯವನ್ನು ತೊಲಗಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಟಲೆಕ್ಚುಯಲ್ ಫೋರಮ್ ಕರ್ನಾಟಕ ಎಲ್ಲ ಪದಾಧಿಕಾರಿಗಳಿಗೂ ಶ್ರಮಿಸಿದಂಥ ಸಹಕಾರ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಮುಖ್ಯಮಂತ್ರಿಗಳು ಮಾತನಾಡುವ ಮುನ್ನ ಸಮಾಜದ ಪರವಾಗಿ ಅವರಿಗೆ ಇದೀಗ ಗೌರವಾರ್ಪಣೆ. ಬಂಧುಗಳೇ, ಪರಮಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ವಿಶೇಷವಾಗಿ ಮುಖ್ಯಮಂತ್ರಿಗಳು ಈ ಸಮಾಜದ ಏಳಿಗೆಗಾಗಿ ಅಲ್ಲದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹ ಎಲ್ಲ ರೀತಿಯಾದಂತಹ ಸವಲತ್ತು ಒದಗಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಎಲ್ಲ ಕಾರ್ಯಗಳಲ್ಲೂ ಸಹ ಸಮಾಜ ಅವರ ಜೊತೆಗಿದೆ ಅನ್ನುವಂತಹ ಮಾತುಗಳನ್ನು ಇದೀಗ ಈ ಗೌರವದ ಮುಖೇನ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇನ್ನು ಬಂಧುಗಳೇ, ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಬಂದು ಸ್ವಾಗತಿಸಿ ಶ್ರೀ ಬಸವರಾಜ ಬೊಮ್ಮಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು. ಎಲ್ಲರಿಗೂ ನಮಸ್ಕಾರಗಳು. 4ನೇ ವಿಶ್ವ
ಮಾದರ ದಿನಾಚರಣೆಯ ಚಿಂತಕರು ಮತ್ತು ಬುದ್ಧಿಜೀವಿಗಳ ಈ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯ ವಹಿಸಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ, ಷಡಕ್ಷರಿ ಮುನಿ ದಶಕೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ, ಬಸವ ಹರಳಯ್ಯ ಸ್ವಾಮೀಜಿಯವರ ಪಾದವನ್ನು ನಮಸ್ಕರಿಸಿ, ಆನಂದ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸಿ, ಇಂದಿನ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ನನ್ನ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾಗಿ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಶ್ರೀ ಗೋವಿಂದಣ್ಣ ಕಾರಜೋಳ ಅವರೇ, ಇನ್ನೊಬ್ಬ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ಯುವಕರು, ಕ್ರಿಯಾಶೀಲರು, ಕೇಂದ್ರ ಸಚಿವರಾದಂಥ ಶ್ರೀ ನಾರಾಯಣ ಸ್ವಾಮಿಯವರೇ, ಹಾಗೂ ಎ ಕೆ ಸ್ವಾಮಿ ಸರ್ವಣ್ಣನವರೇ, ರತ್ನಪ್ರಭಾ ಅವರೇ, ಅನಿಲ್ ಕುಮಾರ್ ಅವರೇ, ಶಿವಣ್ಣ ಮಾಜಿ ಸಚಿವರೇ, ಆಂಜನೇಯ ಮಾಜಿ ಸಚಿವರೇ, ಕೆ ಬಿ ಕೃಷ್ಣಮೂರ್ತಿಯವರೇ, ರಮೇಶ್ ಅವರೇ, ಇಲ್ಲಿ ನೆರೆದಿರುವಂಥ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ನಮ್ಮೆಲ್ಲರ ಅತಿಥಿಗಳೇ, ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರು, ಬಂಧುಗಳೇ, ಸಾಮಾಜಿಕ ವ್ಯವಸ್ಥೆ ಯಾವಾಗಲೂ ಯಥಾಸ್ಥಿತಿಯನ್ನು ಕಾಪಾಡುವ ಪ್ರಯತ್ನಗಳು ಮಾಡ್ತಾ ಇರ್ತವೆ. ಯಥಾಸ್ಥಿತಿ ಕಾಪಾಡುವಂಥ ಒಂದು ವರ್ಗ ಇರ್ತದೆ. ಯಾವುದೇ ಥರದ ಬದಲಾವಣೆ, ಪರಿವರ್ತನೆ ಅವು ಆಗದಂತೆ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಸ್ವತಂತ್ರ ಪೂರ್ವದಲ್ಲಿ ಬಹಳ ಪ್ರಬಲವಾಗಿತ್ತು. ಈ ಶಕ್ತಿಗಳು ಸ್ವತಂತ್ರ ಪೂರ್ವದಲ್ಲಿ ಬಹಳ ಪ್ರಬಲವಾಗಿತ್ತು. ಹೀಗಾಗಿ ಈ ವರ್ಗೀಕರಣದ ವ್ಯವಸ್ಥೆಯಲ್ಲಿ ಅದಕ್ಕೆ ಏಣಿ ಇರಲಿಲ್ಲ. ದೇರ್ ವಾಸ್ ನೋ ಲ್ಯಾಡರ್ ಇನ್ ದಿ caste system. Therefore, those who were downtrodden continue to be as the downtrodden. There was no movement, and especially there was no movement upwards. ಸ್ವತಂತ್ರ ಬಂದ ಮೇಲೆ ನಮ್ಮ ಸಂವಿಧಾನದ ರಚನಾಕಾರರು ಇದನ್ನು ಗಮನಿಸಿ ಇದಕ್ಕೆ ಒಂದು ಚಲನಾಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಚಿಂತನೆಯಿಂದ ಸಂವಿಧಾನದಲ್ಲಿ ಹಲವಾರು ಪ್ರಾವಿಷನ್ಗಳನ್ನು ಮಾಡಿ ಈ ವರ್ಗಗಳು ಕೂಡ ಮಾನವನ ಸಹಜ ಗುಣ ಆಗಿರುವಂಥ ಅಭಿವೃದ್ಧಿ ಆಗಬೇಕನ್ನುವಂಥ ಹಂಬಲಿರುವಂಥ ಮಾನವೀಯ ಗುಣಗಳನ್ನು, ಅವಕಾಶಗಳನ್ನು ಮಾಡಿಕೊಡಬೇಕು ಅಂಥೇಳಿ ಸಂವಿಧಾನದ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಂವಿಧಾನದ ಸದುದ್ದೇಶಗಳು ಎಷ್ಟರ ಮಟ್ಟಿಗೆ ಸಹಕಾರಗೊಳ್ಳುತ್ತದೆ, ಅದು ಸಂವಿಧಾನವನ್ನು ಅನುಷ್ಠಾನ ಮಾಡುವವರ ಮೇಲೆ ಹೋಗ್ತದೆ. ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂವಿಧಾನ, ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂವಿಧಾನ ಇದೆ. ಯಾಕೆ ಅಂತ ಕೇಳಬೇಕಲ್ಲ ನೀವು. ನಮ್ಮ ಭಾರತ ದೇಶದ ಸಂವಿಧಾನ ಯಾಕೆ ಶ್ರೇಷ್ಠ ಅಂತಂದರೆ, ಸಂವಿಧಾನದ ಮೂಲ ಸ್ಟ್ರಕ್ಚರ್ಗಳನ್ನು ಬಿಟ್ಟರೆ ಮಿಕ್ಕಿದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಎಲ್ಲ ರಂಗದಲ್ಲಿ ಆಗು ಹೋಗುಗಳ ಬೆಳವಣಿಗೆಯ ತಕ್ಕ ಹಾಗೆ ನಾವು ಅದನ್ನು ಬದಲಾವಣೆ ಮಾಡುವಂಥ ಕ್ರಿಯಾಶೀಲತೆ ಸಂವಿಧಾನದಲ್ಲಿದೆ, ಬೇರೆ ಯಾವ ಸಂವಿಧಾನದಲ್ಲೂ ಇಲ್ಲ. ಹೀಗಾಗಿ ಇವತ್ತು ಒಂದು ಆ ಮೂಲ ಸ್ಟ್ರಕ್ಚರ್ಲಿರುವಂಥ ನಮ್ಮ ಹಕ್ಕುಗಳು,
ಈ ಸಮುದಾಯದ ಹಕ್ಕುಗಳು, ಅದರ ಹಕ್ಕುಗಳನ್ನು ಸಹಕಾರಗೊಳಿಸೋದಕ್ಕೆ ಏನೆಲ್ಲವನ್ನು ಕಾರ್ಯಕ್ರಮಗಳು. ಇನ್ನೊಂದು ಬದಲಾಗುತ್ತಿರುವಂಥ ಈ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಕ್ಕುಗಳು, ಇವು ಎರಡು ಹಕ್ಕುಗಳು ಬೇರೆ. ನಾವು ಭಾಳಷ್ಟು ಜನ ಎರಡು ಹಕ್ಕುಗಳು ಒಂದು ಅಂತ ತಿಳ್ಕೊಂಡಿದ್ದೀವಿ. ಇವೆರಡು ಹಕ್ಕುಗಳು ಬೇರೆ. ಮೂಲಭೂತವಾಗಿ ಒಬ್ಬ ಮಾನವನು ಸ್ವಾವಲಂಬನೆಯಾಗಿ ಸ್ವಾಭಿಮಾನಿಯಾಗಿ ಬದುಕೋದಕ್ಕಿರುವಂಥ ಸಂವಿಧಾನ ಹಕ್ಕುಗಳು ಬೇರೆ. ಬದಲಾಗುತ್ತಿರುವಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ಮುಂದೆ ಬರಬೇಕನ್ನುವಂಥ ಹಕ್ಕುಗಳು ಬೇರೆ. ಈಗ ಉದಾಹರಣೆಗೆ 91-92ರಲ್ಲಿ ಗ್ಲೋಬಲೈಸೇಷನ್ ಆಯಿತು, ಲಿಬ್ರಲೈಸೇಷನ್ ಆಯಿತು, ಪ್ರೈವೇಟೈಸೇಷನ್ ಆಯಿತು. ಯಾವಾಗ ಗ್ಲೋಬಲೈಸೇಷನ್ ಮತ್ತು ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಆಯಿತು, ಆವಾಗ ಆರ್ಥಿಕ ಚಟುವಟಿಕೆ ಸರ್ಕಾರದ ಕೇಂದ್ರ ಬಿಂದು ಆಗಿರುವಂಥ ಆರ್ಥಿಕ ಚಟುವಟಿಕೆ ಅವು ಪ್ರೈವೇಟ್ ಸೆಕ್ಟರ್ಗೆ ಹೋಯಿತು. ಮಾರುಕಟ್ಟೆ ನಿಯಂತ್ರಣದ ಪಾಲಿಸಿಗಳು ಬಂದು ಇವತ್ತು ಹಲವಾರು ಆರ್ಥಿಕ ಮತ್ತು ಸಾಮಾಜಿಕ ನಿರ್ಣಯಗಳು ಸರ್ಕಾರದಲ್ಲಿ ಆಗುವಂಥದ್ದು ಅವು ಮಾರುಕಟ್ಟೆಯ ಆಧಾರದ ಮೇಲೆ ನಿರ್ಣಯಗಳಾಗ್ತಾಯಿದೆ. ತಮಗೆ ಗೊತ್ತಿದೆ, ಮಾರುಕಟ್ಟೆಯ ಒಂದು ವ್ಯವಸ್ಥೆಯಲ್ಲಿ ನೀವು ಸಮಾನತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ಬಲಿಷ್ಠರಿದ್ದಾರೆ ಅವರು ಅದರ ಲಾಭವನ್ನು ಪಡ್ಕೊಳ್ತಾರೆ. ಹೀಗಾಗಿ ನಾನು ಈ ಇಂಟೆಲೆಕ್ಚುವಲ್ ಫೋರಮ್ ಏನಿದೆ, ಇದು ಭಾಳ ಒಳ್ಳೆಯ ಕೆಲಸವನ್ನು ತಾವು ಮಾಡಿದ್ದೀರಿ, ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಯಾಕಂದರೆ ದಿನನಿತ್ಯ ತನ್ನ ಬದುಕಿಗಾಗಿ, ಜೀವನ ಉಪಯೋಗಕ್ಕಾಗಿ ದುಡಿಯುವಂಥ ದೊಡ್ಡ ವರ್ಗ ಇದು. ಈ ದೊಡ್ಡ ವರ್ಗಕ್ಕೆ ಒಂದು ಮಾರ್ಗದರ್ಶನ ಬೇಕಾಗಿದೆ. ಸ್ವಲ್ಪ ಅನುಭವದಿಂದ ಹೊರಗಡೆ ಕೂತು ಈ ಎಲ್ಲ ದುಡಿಯೋ ವರ್ಗದ ಸಮುದಾಯದ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಬೇಕನ್ನುವಂಥ ಚಿಂತನೆ ಮಾಡುವಂಥ ಒಂದು ಫೋರಮ್ ಬೇಕಾಗಿತ್ತು. ಅದನ್ನು ತಾವು ಮಾಡಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಈಗ ತಾನೇ ನಾನು ಹೇಳಿದಂತೆ ಬದಲಾಗುತ್ತಿರುವಂಥ ಈ ವ್ಯವಸ್ಥೆಗೆ ತಕ್ಕ ಹಾಗೆ ಸಮಾಜವನ್ನು ಇವತ್ತು ನಾವು ತಯಾರು ಮಾಡುವಂಥ ಕೆಲಸಕ್ಕೆ ಈ ಫೋರಮ್ ಕೆಲಸವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ನಂದಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಈ ದೇಶದ ಆರ್ಥಿಕತೆ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ ಅಂದರೆ ಬಂಡವಾಳಶಾಹಿಗಳು ಈ ದೇಶವನ್ನು ಆರ್ಥಿಕತೆ ಮುನ್ನಡೆಸ್ತಾ ಇದ್ದಾರೆ. ಸಂಪೂರ್ಣವಾಗಿ ನಿರಾಧಾರ. ಈ ದೇಶದ ಆರ್ಥಿಕತೆ ನಡೆಯುತ್ತಿರೋದು ದುಡಿಯೋ ವರ್ಗ. ಬಾಟಮ್ ಆಫ್ ದ ಪಿರಮಿಡ್ ಅಂತ ಕರಿತೀವಿ. ಪಿರಾಮಿಡಲ್ಲಿ ಅತ್ಯಂತ ತಳ ಹಂತದಲ್ಲಿರುವಂಥ ವರ್ಗ ಈ ದೇಶವನ್ನು ಮುನ್ನಡೆಸ್ತಾ ಇದೆ. ಅದಕ್ಕೆ ಅವರಿಗೆ ಇಂಗ್ಲೀಷ್ನಲ್ಲಿ ಮೂವರ್ಸ್ ಆ್ಯಂಡ್ ಶೇಕರ್ಸ್ ಆಫ್ ಎಕಾನಮಿ ಆರ್ ದಿ ಬಾಟಮ್ ಆಫ್. ಯಾಕೆಂದರೆ ನಾನು ಇವತ್ತು ಒಬ್ಬ ಮುಖ್ಯಮಂತ್ರಿ ಇದ್ದೀನಿ. ನಾನೊಂದು 10 ಕಿಲೋಮೀಟರ್ ರಸ್ತೆನ ನಾನು ಸ್ಯಾಂಕ್ಷನ್ ಮಾಡ್ಬೋದು, ದುಡ್ಡು ಕೊಡ್ಬೋದು. ಆದರೆ ಆ ಬಿಸಿಲಲ್ಲಿ ಆ ಟಾರನ್ನು ಕಾಯಿಸಿ ರಸ್ತೆದ ಮೇಲೆ ಹಾಕಿದಾಗ ರಸ್ತೆ ಆಗ್ತದೆ. ಇಲ್ಲಿದ್ದ ರಸ್ತೆ ಆಗೋದಿಲ್ಲ, ದುಡ್ಡಿನಿಂದ ರಸ್ತೆ ಆಗೋದಿಲ್ಲ. ಆ ಶ್ರಮದಿಂದ ರಸ್ತೆ ಆಗ್ತದೆ, ಆ ಬೆವರಿನಿಂದ ರಸ್ತೆ ಆಗ್ತದೆ. ಆ ರಸ್ತೆ ಆದಾಗ ವೆಹಿಕಲ್ಗಳು ಓಡಾಡ್ತೇವೆ, ಆರ್ಥಿಕತೆ ಬೆಳೀತಿದೆ, ಟ್ಯಾಕ್ಸ್ ಬರ್ತದೆ, ಆದಾಯ ಬರ್ತದೆ. ಈಗ ಹೇಳಿ, ಯಾರು ಈ ದೇಶದ ಆರ್ಥಿಕತೆಯನ್ನು ಮುನ್ನಡೆಸ್ತಾ ಇದ್ದಾರೆ? ಇದನ್ನು ಅರ್ಥ ಮಾಡಿಕೊಂಡು ಆಡಳಿತಗಾರರು ತಮ್ಮ ಆಡಳಿತವನ್ನು ನಡೆಸಬೇಕು. ಅದಕ್ಕಾಗಿ ನನ್ನ ಸರ್ಕಾರ ಮತ್ತು ನನ್ನ ಬಜೆಟ್ನಲ್ಲಿ ಈ ದುಡಿಯೋ ವರ್ಗಕ್ಕೆ ಹೆಚ್ಚು ಮಹತ್ವವನ್ನು, ಅವಕಾಶಗಳನ್ನು, ಹಣಕಾಸಿನ ನೆರವನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ. ನಮ್ಮ ರಾಜ್ಯದ ಒಟ್ಟು ಆದಾಯದಲ್ಲಿ, ತಲಾವಾರು ಆದಾಯದಲ್ಲಿ 30% ಮಾತ್ರ ಅದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. 20% ಜನಸಂಖ್ಯೆ ತಮ್ಮ ದಿನನಿತ್ಯದ ಜೀವನಕ್ಕಾಗಿ, ಜೀವನೋಪಯೋಗಕ್ಕಾಗಿ ದುಡಿತಾ ಇದ್ದಾರೆ. ಇವ್ರಿಗೂ ಕೂಡ ಆರ್ಥಿಕ ಶಕ್ತಿಯನ್ನು ಕೊಟ್ಟರೆ, ಕಾರ್ಯಕ್ರಮಗಳನ್ನು ಕೊಟ್ಟರೆ, ಮಾರುಕಟ್ಟೆಯನ್ನು ಜೋಡಿಸಿಕೊಟ್ರೆ, ಇವರು ಕೂಡ ಆರ್ಥಿಕವಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಆರ್ಥಿಕರಾಗಿ ಸಬಲ ಆದರೆ ಅವರ ತಲಾವಾರು ಆದಾಯನೂ ಹೆಚ್ಚಾಗ್ತದೆ. ಸಾಮಾಜಿಕವಾಗಿ ಇಡೀ ನಮ್ಮ ರಾಜ್ಯದ ಆದಾಯ ಹೆಚ್ಚಾಗ್ತದೆ, GDP ಹೆಚ್ಚಾಗ್ತದೆ.
ಅದಕ್ಕಾಗಿ ನಾನು ಎಕಾನಮಿ ಅಂತಂದರೆ ದುಡ್ಡು ಅಂತ ನಾನು ನಂಬಿಲ್ಲ. ಎಕಾನಮಿ ಇಸ್ ನಾಟ್ ಮನಿ, ಎಕಾನಮಿ ಈಸ್ ದ ಪೀಪಲ್ ಆ್ಯಂಡ್ ಪೀಪಲ್ ಆ್ಯಕ್ಟಿವಿಟಿ. ಅದು ಈ ಸಮುದಾಯ ಅತ್ಯಂತ ಕಷ್ಟಪಡುವಂಥ ಸಮುದಾಯ. ನೀವು ನಮ್ಮ ಅಣ್ಣ ತಮ್ಮಂದಿರೇನಿದ್ದಾರೆ ಹಳ್ಳಿಯಲ್ಲಿ ಭೂಮಿ ಭಾಳ ಕಡಿಮೆ ಇದೆ. ಇನ್ನೊಬ್ಬರ ಭೂಮಿಯಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಇದೆ. ಮತ್ತು ಈಗ ತಾನೇ ಕಾರ್ಜೋರು ಹೇಳಿದಂತೆ ಚರ್ಮ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆ ಇದೆ. ಇದು ಬದಲಾವಣೆ ಆಗಬೇಕು. ನೀವು 3 ಈಗಳ ಮುಖಾಂತರ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಇದೆ: ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ನನ್ನ ಸರ್ಕಾರ ಈ ಈಗಳಿಂದ SC/ST ಜನಾಂಗಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಸೈದ್ಧಾಂತಿಕವಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ಹಣ ಇದೆ ಅಂತ ಹೇಳಿ ಯಾವುದಾವುದೋ ನಿರುಪಯುಕ್ತವಾದಂಥ ಕಾರ್ಯಕ್ರಮ ಮಾಡಿದರೆ ಸಮಾಜಕ್ಕೆ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಈ ಬದಲಾವಣೆ ತರಬೇಕಾದ್ರೆ ತಾವೆಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು. ನನ್ನ ಆಸೆ, ಜಮೀನು ಇಲ್ಲದವ್ರಿಗೆ ಜಮೀನು ಎಷ್ಟಂತ ಕೊಡೋಕ್ಕೆ ಸಾಧ್ಯ ಕೊಡೋಣ. ಅದಕ್ಕೆ ನಾನು ಈಗ 15 ಲಕ್ಷ ಇದ್ದಿದ್ದು 20 ಲಕ್ಷ ಮಾಡಿದ್ದೇನೆ. ಬಟ್ ಜಮೀನು ಅವೈಲೇಬಲ್ ಆಗಬೇಕಲ್ಲ. ಅದರಿಂದ ಎಷ್ಟು ಸಾಧ್ಯತೆ ಕೊಡೋಣ. ಜಮೀನು ಅಂದರೆ ಅದೊಂದು ಹಕ್ಕು ಉಳಿತದೆ ಅವ್ರಿಗೆ. ಆದರೆ ಅವರಿಗೆ ಒಳ್ಳೆಯ ಎಜುಕೇಷನನ್ನು ಕೊಟ್ಟರೆ ಮಕ್ಕಳಿಗೆ ಬೇರೆ ಬೇರೆ ರಂಗದಲ್ಲಿ ಅವರು ಮುಂದೆ ಬಂದರೆ, ಮುಖ್ಯ ವಾಹಿನಿಗೆ ಬಂದರೆ, ಅವರಿಂದ ಪ್ರೇರಣೆ ಪಡೆದು ಹಲವಾರು ಯುವಕರು ಮುಂದೆ ಬಂದರೆ ಒಂದು ಬದಲಾವಣೆಯನ್ನು ಆಗೋಕ್ಕೆ ಸಾಧ್ಯ ಇದೆ. ಎಜುಕೇಷನ್ ಮಾಡಿದರೆ ನಿಮ್ಮ ಹಕ್ಕುಗಳ ಬಗ್ಗೆ ಗೊತ್ತಾಗ್ತದೆ. ಎಜುಕೇಷನ್ ಮಾಡಿದರೆ ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತದೆ. ಎಜುಕೇಷನ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಎಂಪ್ಲಾಯ್ಮೆಂಟ್ ಸಿಕ್ಕರೆ ಸ್ವಾವಲಂಬನೆ ಬದುಕಾಗುತ್ತೆ. ಸ್ವಾವಲಂಬನೆ ಬದುಕಾದರೆ ಸ್ವಾಭಿಮಾನದ ಬದುಕಾಗುತ್ತೆ. ಇದೇ ಅಂಬೇಡ್ಕರರು, ಜಗಜೀವನ್ ರಾಮ್ ಅವರು ನಮ್ಗೆ ಹೇಳಿಕೊಟ್ಟಿರುವಂಥದ್ದು. ಪ್ರೇರಣೆ ಎಲ್ಲಿಂದ ನಾವು ತಗೊಳ್ಳೋದು? ಒಂದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡಿ ಎಲ್ಲರಿಗೂ ಸಮಾನತೆ, ಸಮನಾದ ಹಕ್ಕು ಕೊಟ್ಟಿರುವಂಥ ಮಹಾಚೇತನ. ಇನ್ನೊಂದು, ಭಾರತ ದೇಶಕ್ಕೆ ಅನ್ನ ಇಲ್ಲದಾಗ ಗ್ರೀನ್ ರೆವಲ್ಯೂಷನನ್ನು ಮಾಡಿ ಅವತ್ತು ಸುಮಾರು 50 ಕೋಟಿ ಜನಸಂಖ್ಯೆಗೆ ಅನ್ನವನ್ನು ಕೊಟ್ಟು ದೇಶವನ್ನು ಸ್ವಾವಲಂಬನೆ ಮಾಡಿ ಸ್ವಾಭಿಮಾನಿ ದೇಶವನ್ನು ಮಾಡಿದ್ದು ಬಾಬು ಜಗಜೀವನ್ ರಾಮ್. ಇದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ, ಇದಕ್ಕಿಂತ ದೊಡ್ಡ ನಾಯಕರಿಲ್ಲ, ಇದಕ್ಕಿಂತ ದೊಡ್ಡ ಪ್ರೇರಣೆ ಶಕ್ತಿ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ನಾನಂತೂ ಈ ಇಬ್ಬರು ಮಹನೀಯರಿಂದ ಹಲವಾರು ಬಾರಿ ನಾನು ಪ್ರೇರಣೆಯನ್ನು ಪಡ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋಕ್ಕಾಗಿಲ್ಲ ನನಗೆ, ಆದರೆ ಬಾಬು ಜಗಜೀವನ್ ರಾಮನ್ನು ನಾನು ನೋಡಿದೆ. ಅವರ ಸರಳತೆ, ಅವರ ಮುಗ್ಧತೆ ಮತ್ತು ಅವರ ಕಮಿಟ್ಮೆಂಟ್, ಇದನ್ನು ನೋಡಿದಾಗ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಇಡೀ ದೇಶದ ನಾಯಕರಾಗಿದ್ದಾರೆ, ಎಲ್ಲ ಸಮುದಾಯದ ನಾಯಕರಾಗಿದ್ದಾರೆ, ಪ್ರೇರಣಾ ಶಕ್ತಿಯಾಗಿದ್ದಾರೆ. ಅಂಥ ಒಂದು ಸಮುದಾಯಕ್ಕೆ ತಾವೆಲ್ಲ ಸೇರಿದ್ದೀರಿ ಅಂತಂದು ಅತ್ಯಂತ ಅಭಿಮಾನ ಪಡಬೇಕನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ಇದು ಬದಲಾವಣೆ ಕಾಲ ಇದೆ. ಈ ಬದಲಾವಣೆಗೆ ಸಮಾಜವನ್ನು ಸಿದ್ಧತೆ ಮಾಡಬೇಕು. ಇವತ್ತು ತಮ್ಮ ಫೋರಮ್ ಏನಿದೆ, ಏನದು IMAC, ಸ್ಟೇಟ್ ಇಂಟೆಲಿಜೆನ್ಸ್ ಫೋರಮ್, ಮ್ಯಾಕ್ ಕರ್ನಾಟಕ, ಮ್ಯಾಕ್ ಇಂಡಿಯಾ ಇದೆ, ಇದು ಕರ್ನಾಟಕದ ಒಂದು ಬ್ರಾಂಚ್. 4th ಇವೆಂಟ್ ಮೇಡಮ್. ಫಸ್ಟ್ ವಾಸ್ ಇನ್ ವಿಜಯವಾಡ, ಸೆಕೆಂಡ್ ವಾಸ್ ಇನ್ ಬಾಂಬೆ, ಥರ್ಡ್ ವಾಸ್ ಇನ್ ಹೈದರಾಬಾದ್, ನಾವು ಬೆಂಗಳೂರು. ಈಗ ನಮ್ಮ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನಮ್ಮ ಕಾರಜೋಳವರ ಮಾರ್ಗದರ್ಶನದಲ್ಲಿ ಆಡಳಿತ, ರಾಜಕೀಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾರಾಯಣ ಸ್ವಾಮಿ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಸಮಾಜದ ಸಮಸ್ಯೆಗಳನ್ನು ನಮಗೆ ಬೆಳಕು ಚೆಲ್ತಾ ಇದ್ದಾರೆ. ಆಂಜನೇಯನು ಕೂಡ ನನ್ನ ಅತ್ಯಂತ ಆತ್ಮೀಯ ಮಿತ್ರ, ಭಾಳ ಆತ್ಮೀಯ ನನಗೆ. ಅವನ ಜೊತೆಗೂ ಸಿಕ್ಕಾಗೆಲ್ಲ ನಾವು ಸಮಾಜದ ಬಗ್ಗೆ, ಇನ್ನೊಂದು ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇರ್ತೇವೆ. ಅವನು ಕೂಡ ಬದ್ಧತೆಯಿಂದ ಅವಕಾಶ ಇದ್ದ ಕೆಲಸವನ್ನು ಮಾಡಿದಂಥವ್ರು.
ಇಲ್ಲೆಲ್ಲ ನನ್ನ ಮಿತ್ರರು ಕೂತಿದ್ದಾರೆ. ಈ ಮಾತನ್ನು ಯಾಕೆ ಹೇಳಿದ್ನಿ ಅಂದರೆ, ಒಂದು ನಿಮ್ಮ ಫಾರಮ್ ಇಟ್ ಈಸ್ ಅ ಬ್ರೈನ್, ಎರಡನೇದ್ದು ಗುರುಗಳು ಹೃದಯ, ಇನ್ನು ಮಿಕ್ಕವರೆಲ್ಲ ನಮಗೆ ಶಕ್ತಿ ಕೊಡುವಂಥ ಕೈಗಳು. ನಾವೆಲ್ಲರೂ ಒಂದಾಗಿ ಈ ಸಮಾಜದ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನನ್ನ ಚಿಂತನೆ. ಯಾಕಂತಂದರೆ ತಮ್ಮ ಹಲವಾರು ವರ್ಷದ ಇಂಟರ್ನಲ್ ರಿಸರ್ವೇಷನ್ ಬೇಡಿಕೆ ಏನಿದೆ ಇದು ಹೊಸದೇನಲ್ಲ. ನಾನು ಈ ಸಮಾಜದ ಜೊತೆಗೆ ಹಲವಾರು ವರ್ಷಗಳಿಂದ ಈ ಸಮಾಜ ಜೊತೆಗೇ ನಾನು ಬೆಳೆದಿದ್ದೇನೆ. ಈ ಸಮಾಜದ ಲೀಡರ್ಗಳು, ಹಿರಿಯಗಳು, ಶಿವಣ್ಣವರು ಬಂದಿದ್ದರು, ನಮ್ಮ ಇಲ್ಲೇ ಬಂದಿದ್ದಾರೆ ಮಾಳ್ಗಿ ಅಂಥೇಳಿ. ಅವರು ನಮಗೆ ಪದೇ ಪದೇ ಆಗುತ್ತಿರುವಂಥ ವಿಷಯಗಳ ಬಗ್ಗೆ ನಮ್ಮ ಜಾಗೃತಿಯನ್ನು ಮೂಡಿಸ್ತಾ ಇರ್ತಾರೆ. ಇವರೆಲ್ಲ ನೆಲಗಟ್ಟದಲ್ಲಿ ಕೆಲಸ ಮಾಡಿದವರು, ಇವ್ರ ಬಗ್ಗೆ ನಾನು ಗೌರವ, ನೇಟಿವ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ಭಾಳ ಗೌರವ ಕೊಡ್ತೇನೆ. ಹೀಗಾಗಿ ಈ ಫಾರಮ್ಮು ವೇ ಫಾರ್ವರ್ಡ್ ಹೆಂಗೆ ಅಂತ ನೀವು ಬೆಂಗಳೂರು ಡಿಕ್ಲರೇಷನ್ ಮಾಡಿದ್ದೀರಿ. ತಾವೊಂದು 4-5 ಜನ ಗುರುಗಳ ಜೊತೆಗೆ ಮತ್ತು ನಮ್ಮ ಕಾರಜೋಳವ್ರ ಜೊತೆಗೆ, ನಾರಾಯಣ ಸ್ವಾಮಿಯವ್ರ ಜೊತೆಗೆ, ಆಂಜನೇಯ ಜೊತೆಗೆ ಎಲ್ಲ ಕೂತ್ಕೊಂಡು ದ ವೇ ಫಾರ್ವರ್ಡ್ ಫಾರ್ ದಿಸ್ ಕಮ್ಯುನಿಟಿ ಏನು ಮಾಡಬೇಕು, ಇನ್ಕ್ಲೂಡಿಂಗ್ ಅವರ್ ರೈಟ್ ಇನ್ ಟು ರಿಸರ್ವೇಷನ್ ಅಂದಾಗ ಇತರರಿಗೆ ಯಾವುದೇ ನಿಮಗೆ ನ್ಯಾಯ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ಮಾಡುವಂಥ ಪ್ರಕ್ರಿಯೆಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂದಾಗ ಮಾತ್ರ ಅದು ಶಾಶ್ವತವಾಗಿ ಉಳಿತದೆ. ಹೀಗಾಗಿ ಈ ಒಂದು ಕ್ಲಿಷ್ಟವಾಗಿರುವಂಥ ಈ ಒಂದು ಸನ್ನಿವೇಶದಲ್ಲಿ ಅದನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಈಗಾಗಲೇ ಹಲವಾರು ಕಮಿಷನ್ ಎಲ್ಲ ಕೊಟ್ಟಿದ್ದಾವೆ. ಏನು ಮಾಡಬೇಕಂತ ಕೊಟ್ಟಿದೆ, ಹೆಂಗೆ ಮಾಡಬೇಕು ಅದನ್ನು, ಹೌ ಟು ಆಪರೇಟ್ ದ ಹೋಲ್ ಥಿಂಗ್ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿದರೆ ಖಂಡಿತ ಎಲ್ಲ ಸಮುದಾಯಗಳ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಸಾಮಾಜಿಕ ಸಾಮರಸ್ಯದೊಂದಿಗೆ ನ್ಯಾಯ ಕೊಡುವಂಥ ಕೆಲಸಗಳನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಇದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಈಗ ತಾನೇ ಮಾತನಾಡುವಾಗ ಹೇಳಿದ್ರು, ನಮಗೆ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಹೆಚ್ಚಿಗೆ ಅವಕಾಶಗಳನ್ನು ಕೊಡಬೇಕು, ಗೌರ್ಮೆಂಟ್ನಲ್ಲಿ ನಮ್ಮ ಎಂಪ್ಲಾಯ್ಮೆಂಟನ್ನು ಹೆಚ್ಚಿಸಬೇಕು ಅನ್ನುವಂಥ ಮಾತುಗಳನ್ನು ನಮ್ಮ ಅನಿಲ್ ಕುಮಾರ್ ಅವರೆಲ್ಲ ಕೂಡ ಹೇಳಿದ್ದಾರೆ. ಅವೆಲ್ಲವೂ ಕೂಡ ನನ್ನ ಗಮನದಲ್ಲಿದೆ. ಅವ್ರ ಜೊತೆಗೂ ನಿರಂತರವಾಗಿ ಚರ್ಚೆ ಮಾಡ್ತಾ ಇರ್ತೇನೆ ನಾನು. ಅವೆಲ್ಲವೂ ಕೂಡ ನನ್ನ ಗಮನದಲ್ಲಿದೆ. ಹೀಗಾಗಿ ಇವತ್ತು ಈಗೇನು ಸರ್ಕಾರ ಕಾರ್ಯಕ್ರಮ ಇದೆ ಅದಲ್ಲದೆ ಮತ್ತೇನೆಲ್ಲ ಈ ಸಮಾಜದ ಅಭಿವೃದ್ಧಿಗಾಗಿ ಮಾಡಬೇಕು, ಆ ಸಲಹೆಯನ್ನು ತಾವು ಕೊಟ್ಟರೆ ಖಂಡಿತವಾಗೂ ನಾನು 100ಕ್ಕೆ 100 ಅದನ್ನ ಅನುಷ್ಠಾನವನ್ನು ಮಾಡ್ತೇನೆ. ಈ ಎಲ್ಲ ವಿಚಾರಗಳಿಗೆ ಅನುಷ್ಠಾನಕ್ಕೆ ಕೇವಲ ನನ್ನ ಮನೆ ಬಾಗಿಲಲ್ಲ, ನನ್ನ ಹೃದಯ ಬಾಗಿಲು ಕೂಡ ತೆರೆದಿದೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು. ಶಾಕುಂತಲ ನಾಟಕದ ಕವಿರತ್ನ ಕಾಳಿದಾಸ ದುಷ್ಯಂತ ರಾಜ ತನ್ನ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ನನ್ನ ರಾಜ್ಯದಲ್ಲಿ ಯಾರು ಬಂಧುಗಳಿಲ್ಲ, ನನ್ನ ರಾಜ್ಯದಲ್ಲಿ ಯಾರಿಗೆ ಆಶ್ರಯವಿಲ್ಲ, ಅಂಥವ್ರಿಗೆ ಹೋಗಿ ಒಂದು ಸಂದೇಶವನ್ನು ಕೊಡಿ, ನಾನೇ ಅವರ ಬಂಧು ಅಂತ ಒಂದು ಮಾತನ್ನು ಹೇಳ್ತಾನೆ. ಅಂತಹ ಮಾತನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು, ನಾನು ಬರೀ ಮಾತಿನಲ್ಲ, ಕೃತಿಯಲ್ಲ, ಹೃದಯದಲ್ಲೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಅವರು ಈ ಮಾತನ್ನು ಹೇಳಿದ್ದಾರೆ. ನಾವು ಪ್ರತಿ ಬಾರಿ ನಮ್ಮ ಮಂತ್ರಿಗಳಾದಂಥ ಕಾರಜೋಳ ಸಾಹೇಬ್ರ ಜೊತೆ ಹೋದಾಗ, ನಾರಾಯಣ ಸ್ವಾಮಿಯವ್ರ ಸಾಹೇಬ್ರ ಜೊತೆ ಹೋದಾಗ, ನಾನು ನಿಮ್ಮ ಸಮಾಜದ ಒಂದು ಭಾಗ ಅಂತ ಹೇಳಿ ಅನೇಕ ಸವಲತ್ತುಗಳನ್ನು ಕೊಡುವಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲ ರೀತಿಯ ನೆರವನ್ನು ಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ಮ್ಯಾಕ್ ಪರವಾಗಿ ಹಾಗೂ ಇಂಡಿಯಾ ಮ್ಯಾಕ್ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾನ್ಯ ಮಂತ್ರಿಗಳಾದಂಥ ಕಾರಜೋಳ ಸಾಹೇಬರಿಗೆ ಹಾಗೂ ಎಲ್ಲರಿಗೂ ಕೂಡ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಮ್ಮ ಪತ್ರಕರ್ತ ಮಿತ್ರರಿಗೂ ನಮ್ಮ ಎಲ್ಲ ಡೆಲಿಗೇಟ್ಸ್ಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿತದೆ.
ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಲಿಡ್ಕರ್ ಕಾರ್ಯಕ್ರಮ ಇರುವುದರಿಂದ ಅವರು ಇಲ್ಲಿಂದ ನಿರ್ಗಮಿಸುತ್ತಿದ್ದಾರೆ. ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕು. ಮುಂದಿನ ಚರ್ಚಾಗೋಷ್ಠಿ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇದಾದ ನಂತರ 10 ನಿಮಿಷಗಳ ಕಾಲ ಬ್ರೇಕ್ ಇದೆ. ದಯಮಾಡಿ ತಾವೆಲ್ಲ ಆಸೀನರಾಗಿರಬೇಕು. ಆಂಜನೇಯ ಹೋದ್ರಾ? ಆಂಜನೇಯ ಅಣ್ಣ ಎಲ್ಲಿ? ಅಣ್ಣ ಆಂಜನೇಯ ಆಯ್ತಾಯ್ತು. ಅದು ಡೆಪ್ಟಿ ಸಿ ಎಮ್ನ ಅವನು ಎಮ್ ಎಲ್ ಎನ್ ಎಂ ಪಿನ ಕರ್ಸು ಒಂದು ಮಾತಾಡಿ ಕರಿ ಡೆಪ್ಟಿ ಸಿ ಎಂ ಆಂಧ್ರ ಪ್ರದೇಶ್ ಶ್ರೀಹರಿ ಸಾಹೇಬರು ಡೆಪ್ಟಿ ಸಿ ಎಂ ಮಾಜಿಯವರು ವೇದಿಕೆ ಮೇಲೆ ಬರಬೇಕು. శ్రీహరి గారు దయచేసి స్టేజ్ మీద రండి. మన తెలంగాణ చీఫ్ విప్ శ్రీ సారీ ఫర్ ద ఇన్కన్వీనియన్స్. ನಮ್ಮ తెలంగాణ చీఫ్ విప్ బాలరాజ్ గారు దయచేసి రండి. తర్వాత ఐ సో అండ్ ద ఫాదర్ అండ్ ఫౌండర్ అవర్ పితామహ ఆఫ్ మ్యాక్ ఇంటెలెక్చువల్ ఫోరం తెన్నేటి జయరాజ్ గారు, యు ఆర్ ఇన్వైటెడ్ టు డెకరేట్ ద డైస్. You are the force behind the MAC Intellectual Forum. Jairaj Garu. Tarvata inkevarunnaru? I saw somebody. Then I request the President of Telangana Forum, Sri Paramjyoti Garu, who has drafted the declaration. I still feel that declaration needs to be discussed. So I'm just saying drafted the declaration because it has not been seen by other states or anybody. So the declaration is released. It has to be discussed. And I also call President of Andhra Pradesh team, Sri Surendra Nath Garu, to come over to the dais. And any other state representatives from Tamil Nadu or Maharashtra have come, please inform us so that we can welcome you onto the dais. Last. Yeah. Yeah. Last but not the least, the young and dynamic Vijay Bonella, who brought all of us together on this forum. I request him to come on to the dais. ಧನ್ಯವಾದಗಳು ಮೇಡಮ್. ಈಗ ಕೇಂದ್ರ ಸಚಿವರು, ನಮ್ಮ ನಾಯಕರು, ನಮ್ಮ ಬಗ್ಗೆ ಸದಾ ಕಳಕಳಿಯನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಆನೇಕಲ್ ನಾರಾಯಣ ಸ್ವಾಮಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಡೆಲಿಗೇಟ್ಸು ತಮ್ಮ ಆಸನಗಳಲ್ಲಿ ಆಸೀನರಾಗಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಿಂತಿರೋರು ಕುತ್ಕೊಬೇಕು. ಕಾರ್ಯಕ್ರಮಕ್ಕೆ ಬಂದಿರೋರು ಶಿಸ್ತಿನಿಂದ
ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಅನಿಲ್ ಅವರೇ, ಯಾರು? ಹಾಂ, ಹನುಮಂತ ಬಾ, ಕುತ್ಕೋ. ನಿಂತ್ಕೊಳ್ಳಿ, ಕುತ್ಕೊಳ್ಳಿ. ಯಾರು ನಿಂತಿರೋದು ಅವರಲ್ಲಿ? ಯಾರು ಈ ಸಮಾಜದ ಮಾದಿಗ ಬಂಧುಗಳಿದ್ದೀರಾ? ಅರ್ಧ ಗಂಟೆ ಕುತ್ಕೊಳ್ಳಿ. ಅಟೆಂಡೆನ್ಸ್ ಬಂದಿದ್ರೆ ಹೋಗಿ. ಸ್ವಾಮೀಜಿ ಯಾಕೆ
ನಮ್ಮ ಎನ್ ಸಿ ಮುನಿಯಪ್ಪನವ್ರು ಎಲ್ಲ ಅಲ್ಲೇ ಕೂತಿದ್ದಾರೆ, ಭಾಳ ಸೀನಿಯರ್ IAS ಅಧಿಕಾರಿಗಳು, IPS ಅಧಿಕಾರಿಗಳು. ಟ್ಯಾಗ್ನವ್ರವ್ರು ಕೆಳಗಡೆ ಹೋಗ್ಬಿಟ್ರು, ಯಾಕಪ್ಪ ನಮಗೆ ಅಂತ. ಅಂದರೆ ಒಂದು ಕಾರ್ಯಕ್ರಮ ಆಯೋಜನೆಗಿಂತ ಮುಕ್ತ ವಾತಾವರಣದಲ್ಲಿ ಸಮಾಜದ ಚರ್ಚೆಗಳಾಗಬೇಕು. ಅದಕ್ಕಾಗಿ ತನ್ನ ಸ್ವಾರ್ಥ, ತನ್ನ ಡಿಗ್ನಿಟಿ ಆ ಕುರ್ಚಿ ಮೇಲೆ ಇದ್ರೇನೆ ಅನ್ನೋದು ಬಿಟ್ಟು ಸಮಾಜದೊಳಗೆ ಯಾರು ಕೆಲಸ ಮಾಡ್ತಾನೋ ಸಮಾಜದ ಹೃದಯವನ್ನು ಗೆಲ್ತಾನೆ. ಆ ಗೆಲ್ಲುವಂಥ ಮನಸ್ಥಿತಿ ಮಾದಿಗ ಸಮುದಾಯಕ್ಕೆ ಇಲ್ಲದೇ ಇರೋದ್ರಿಂದ 75 ವರ್ಷ ಆದರೂ ಸಹ ನಮ್ಮ ಅಪೇಕ್ಷೆಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವುದೂ ಸಾಧನೆ ಆಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ನನಗೆ ವಿಶೇಷವಾಗಿ ನನ್ನ ಸಮಾಜ ಈ ಎತ್ತರಕ್ಕೆ ಬೆಳೆಯೋದಕ್ಕೆ ಭಾಳ ಶಕ್ತಿಯನ್ನು ತುಂಬಿದೆ. ಅನೇಕ ಸಂತರ ವೇದಿಕೆ ಮೇಲಿದ್ದಾರೆ. ಆದರೂ ಶಕ್ತಿ ಸಮಾಜದ ವತಿಯಿಂದ ಸಂತರನ್ನು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಮಾಡೋದಕ್ಕೆ ಮಾದಿಗ ಸಮುದಾಯದ ಕೈಲಾಗಲಿಲ್ಲ. ಈ ರಾಜ್ಯದ ಅನೇಕ ವರ್ಗಗಳಿಗೆ, ಹಿಂದುಳಿದ ವರ್ಗಗಳನ್ನು ಒಳಗೊಂಡಂತೆ ಆ ಮಠಗಳು ಒಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗ್ತಾ ಇದೆ, ಟೆಕ್ನಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಆರ್ಗನೈಸೇಷನ್ ಆಗ್ತಾ ಇದೆ, ಟಾರ್ಗೆಟೆಡ್ ಗ್ರೂಪ್ನ ಯಾವ ರೀತಿ ಮುಟ್ಟಬೇಕು ಅಂತ ಆಗ್ತಾ ಇದೆ. ಆ ಟಾರ್ಗೆಟೆಡ್ ಗ್ರೂಪ್ಗೆ ಅಥವಾ ನಮ್ಮ ಸಮಾಜಕ್ಕೆ ದೇಶದ ಆಡಳಿತ ವ್ಯವಸ್ಥೆಯನ್ನು ಅವ್ರ ಮನೆ ಬಾಗಿಲಿಗೆ ಕೊಂಡೊಯ್ಯೋದಕ್ಕೆ ಯಾವ ಕಾರ್ಯಕ್ರಮ ಹಾಕ್ಕೊಬೇಕು, ಯಾವ ಕೊರತೆ ಇದೆ, ಇದು ಭಾಳಷ್ಟು ಆಗ್ತಾ ಇದೆ. 60-70 ವರ್ಷಗಳಲ್ಲಿ ನಮಗೊಂದು ಶಕ್ತಿ ಕೇಂದ್ರ ಇರಲಿಲ್ಲ. ಮಾದ ಚೆನ್ನಯ್ಯನ ಬಗ್ಗೆ ಮಾತಾಡ್ತೀವಿ. ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಈ ಮಾದಿಗ ಸಮುದಾಯದ ಗುರುಗಳು, ಸಂತರು. ಆ ಸಂತನ ಬಗ್ಗೆ ಸಮಾಜದ ಮಧ್ಯೆ ಕೊಂಡೊಯ್ಯುವ ಕಾಯಕವನ್ನು ನಾವು ಯಾರು ಮಾಡೋಕ್ಕಾಗಲಿಲ್ಲ. ದಕ್ಷಿಣ ಭಾರತಕ್ಕೆ ಮಾದರ ಚೆನ್ನಯ್ಯ ಒಬ್ಬ ಸಂತ ಆದರೆ, ಸಂತ ರವಿದಾಸ ಉತ್ತರ ಭಾರತಕ್ಕೆ. ಸಂತ ರವಿದಾಸರ ಹುಟ್ಟುಹಬ್ಬ. ಲೋಕಸಭಾ ಸದಸ್ಯ ಅಲ್ಲ, ಮಂತ್ರಿ ಆಗಿದ್ದೆ ನಾನು. ಒಬ್ಬ ಲೋಕಸಭಾ ಸದಸ್ಯನಿಗೆ 20 ವರ್ಷ 30 ವರ್ಷ ರಾಜಕಾರಣ ಮಾಡಿದವನಿಗೆ ದಕ್ಷಿಣ ಭಾರತದಲ್ಲಿ ಒಬ್ಬ ಸಂತ ರವಿದಾಸ ಉತ್ತರ ಭಾರತವನ್ನು ಆಕರ್ಷಣೀಯ ಮಾದಿಗರನ್ನು ಸಂಘಟನೆ ಮಾಡಿದ್ದಾನೆ. ಆ ಸಂತನ ದರ್ಶನಕ್ಕೆ ಈ ದೇಶದ ಪ್ರಭಾವಿ ಪ್ರಧಾನಿ ಆ ಹುಟ್ಟುಹಬ್ಬಕ್ಕೆ ಹೋಗಿ ಆ ಸಂತನ ಪ್ರತಿಮೆ ಮುಂದೆ 20 ನಿಮಿಷ ಕುತ್ಕೊಳ್ತಾನೆ. ಆ ಕುತ್ಕೊಂಡಾಗ ಈ ಸಮಾಜದ ಗೌರವ ಹೆಚ್ಚಾಗ್ತದೆ. ಯಾರು ಚರ್ಚೆ ಮಾಡಲಿಲ್ಲ. ಇಡೀ ಮಾಧ್ಯಮ ನೋಡ್ತು. ರವಿದಾಸರ ಹುಟ್ಟುಹಬ್ಬ ಪ್ರಧಾನಿ 7:50ಕ್ಕೆ ಹೋಗ್ತಾರೆ, 8 ಗಂಟೆ 20 ನಿಮಿಷವರೆಗೂ ರವಿದಾಸರ ಪ್ರತಿಮೆ ಮುಂದೆ ಕುತ್ಕೊಳ್ತಾರೆ. ಅಂದರೆ ಆ ರವಿದಾಸ ಸಮಾಜ ಇರ್ಬೋದು, ರಾಮದಾಸ ಸಮಾಜ ಇರ್ಬೋದು, ಚಮ್ಮಾರ ಸಮಾಜ ಇರ್ಬೋದು, ಮಾದಿಗ ಸಮಾಜ ಇರ್ಬೋದು, ಇಲ್ಲೇನು ಹಳೆಯ ಸಮಾಜ ಇದೆ, ಸಮಗಾರ ಸಮಾಜ ಇದೆ, ಇಲ್ಲೇನು ಡಕ್ಕಲ ಸಮಾಜ ಇದೆ, ಇಲ್ಲೇನು ಮಾದರ ಸಮಾಜ ಇದೆ. ಇದೆಲ್ಲ ಸಮಾಜಗಳು ಒಂದೇನೇ. ಮಾಂಗ ಸಮಾಜ ಇರ್ಬೋದು, ಮಾತಂಗ ಸಮಾಜ ಇರ್ಬೋದು, ಜಾಟ್ವಾಸ್ ಇರ್ಬೋದು. ಅದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಇವತ್ತೇನು ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾರೆ. ಆದರೆ ಮಾದಿಗದ ಅನುಭವ ಮಂಟಪವನ್ನು ಇಡೀ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಈ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈ ಮಾದಿಗ ಸಮಾಜವನ್ನು, ಚಮ್ಮಾರ ಸಮಾಜವನ್ನು ಉತ್ತರದಿಂದ ದಕ್ಷಿಣವರೆಗೂ, ಜಮ್ಮು ಕಾಶ್ಮೀರದಿಂದ ನಾವು ರಾಮೇಶ್ವರ ಅವರು ಅಥವಾ ಕನ್ಯಾಕುಮಾರಿಗೆ ಹೋದರೆ ಆ ಚಪ್ಪಲಿ ಕೆಲಸ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. 100ಕ್ಕೆ 5% ಚಪ್ಪಲಿ ಕೆಲಸ ಮಾಡೋದು ಮಾದ್ರು. ಅದು ಈ ಮಾದಿಗ ಉಪಜಾತಿಗಳನ್ನು ಆ ಚಪ್ಪಲಿ
ಕೆಲಸ ಮಾಡುವಂಥ ಆ ಮಾತೃ ಸಮುದಾಯಕ್ಕೆ ಸೇರಿದವರು ಅಂತೇಳಿ ಎಲ್ಲರೂ ಐಡೆಂಟಿಟಿ ಮಾಡ್ತಾರೆ. ನಾವ್ಯಾರು ಈ ದೇಶದಲ್ಲಿ ಹೊಂದಾಗಲಿಲ್ಲ. ನಾವ್ಯಾರು ಮತ್ತೊಬ್ಬ ಯಾಕೆ ಅಲ್ಲಿ ಹೇಳ್ತೀರಾ, ಚೆನ್ನೈಯವ್ರು ಬಂದಿದ್ದಾರೆ ಅನ್ಕೊಂತೀನಿ. ಚೆನ್ನೈಯಲ್ಲಿ 50 ಲಕ್ಷ ಇದ್ದೇನೋ 4 ಜನ MLAಗಳು. ಎಷ್ಟು ಜನಸಂಖ್ಯೆ? 50 ಲಕ್ಷ, 4 ಜನ MLAಗಳು, ಒಬ್ಬ ಮಂತ್ರಿ. ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ SC ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ 100 ಕೋಟಿ ರೂಪಾಯಿ ಇಲ್ಲ ಅಲ್ವಾ ಸರ್? ಕದ ಸರ್? ನಾಟ್ ಇವನ್ 1 CR. Only the board is there. Unquestionable political administration in the nation. No leader, no party is behalf of the Madigas. There is no single agenda in the parliament with regard to the development of the Madigas in the country. ಹೆಂಗಾಗಿದೆ ಅಂತ ಹೇಳಿದ್ರೆ ನಾನು ಭಾಳ ನೋಡ್ತಾ ಇದ್ದೇನೆ. ಯಾವ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟನಲ್ಲ ಡಾಕ್ಟರ್ B.R. ಅಂಬೇಡ್ಕರ್, 2 ವರ್ಷ ಮಂತ್ರಿ ಆಗಕ್ಕೆ ಬಿಡಲಿಲ್ಲ, 5 ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಬಿಡಲಿಲ್ಲ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಒಬ್ಬ ದೇಶಭಕ್ತನೇ ಆತ. ಭಾಳ ಚರ್ಚೆ ಮಾಡ್ತಾರೆ, ಮಹಾತ್ಮ ಗಾಂಧಿಗಿಂತ ಹೆಚ್ಚು ದೇಶಭಕ್ತ. ನಾನು ಹೇಳ್ಬೇಕು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ರಾಜಕಾರಣ ಇರ್ಬೋದು. ಮಹಾತ್ಮ ಗಾಂಧಿ ಒಂದು ಕಡೆ ದೇಶಭಕ್ತ ಆದರೆ ಅದಕ್ಕಿಂತ ಹೆಚ್ಚು ದೇಶಭಕ್ತ ಡಾಕ್ಟರ್ B.R. ಅಂಬೇಡ್ಕರ್. ಅದು 5 ವರ್ಷ ಮಂತ್ರಿಯಾಗಿ ಕಂಟಿನ್ಯೂ ಆಗೋಕೆ ಬಿಡಲಿಲ್ಲ. 35 ವರ್ಷ ಈ ದೇಶದ ರಾಜಕಾರಣಿಗಳಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧ ಆದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಲಹೆ ಕೇಳ್ತಾ ಇರಲಿಲ್ಲ, ಬಾಬು ಜಗಜೀವನ್ ರಾಮ್ ಅವರು. ಯಾವತ್ತೂ ಹಿನ್ನಡೆ ಆಗಲಿಲ್ಲ. ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳಿದ್ರು. ಕಾರ್ಮಿಕರ ಕಲ್ಯಾಣಕ್ಕೆ ಮುನ್ನುಡಿ ಬರೆದಂತ ಒಬ್ಬ ನಾಯಕ ಅಂತ ಹೇಳಿದ್ರು. ಪ್ರಧಾನಿ ಆಗ್ಬೇಕಂತ ಹೇಳಿದ್ರೆ ಕುರ್ಚಿ ಎಳೆದು ಬಿಟ್ರು. ನಾವ್ಯಾರು ಮಾತಾಡಲಿಲ್ಲ. ಯಾವ ಆಂದೋಲನ ಆಗಲಿಲ್ಲ, ಯಾವ ಪ್ರತಿಭಟನೆ ಆಗಲಿಲ್ಲ, ಯಾವ ಪೇಪರ್ ಸ್ಟೇಟ್ಮೆಂಟ್ ಬರಲಿಲ್ಲ, ಯಾವ ಟಿವಿಯಲ್ಲಿ ಅಷ್ಟು ಇರಲಿಲ್ಲ, ಚರ್ಚೆ ಆಗಲಿಲ್ಲ. ಯಾಕೆ ತಿರಸ್ಕಾರಕ್ಕೊಳಗಾಗ್ತಾ ಇದ್ದಾರೆ? ಸಂವಿಧಾನ ಕೊಟ್ಟವ್ರನ್ನ ಮಂತ್ರಿ ಆಗಿಬಿಡಲಿಲ್ಲ. 35 ವರ್ಷ ಈ ದೇಶದ ಆಡಳಿತ ಅನುಭವಿ ರಾಜಕಾರಣಿಯನ್ನ, ಪಾರ್ಲಿಮೆಂಟೇರಿಯನ್ ಪ್ರಧಾನಿ ಆಗಿಬಿಡಲಿಲ್ಲ. ವರ್ಗೀಕರಣದ ಬಗ್ಗೆ 30 ವರ್ಷ ಚರ್ಚೆ. ಮೊನ್ನೆ ಉತ್ತರ ಕೊಡಕ್ಕೆ ಬಂದಾಗ ಆರ್ಟಿಕಲ್ 341 ಏನು ಹೇಳ್ತದೆ? ಏನು ಎಲ್ಲರೂ 341 ಆಗೋದಿಲ್ವೇ? 341 ಈ ದೇಶದ ಯಾವುದೇ ರಾಜ್ಯಕ್ಕೆ ಅಧಿಕಾರ ಇಲ್ಲ, ಯಾರು ಚರ್ಚನೆ ಮಾಡಬಾರ್ದು. ಆಕ್ಟ್ 16 ಬಗ್ಗೆ ಯಾರು ಮಾತಾಡಲಿಲ್ಲ, 14 ಬಗ್ಗೆ ಮಾತಾಡಲಿಲ್ಲ, 15 ಬಗ್ಗೆ ಮಾತಾಡಲಿಲ್ಲ. ಯಾವ ಸಂಸತ್ನಲ್ಲಿ ಚರ್ಚೆ ಆಗಲಿ? ಆಯ್ತಾ ಮೇಡಮ್? ಯಾವತ್ತು ಚರ್ಚೆನೇ ಆಗಲಿಲ್ಲ. ಈಕ್ವಾಲಿಟಿ ತರಬೇಕು ಈ ದೇಶದಲ್ಲಿ. ಏನು ಸರ್? ಯಾವುದೇ ದೇಶ, ಯಾವುದೇ ಸರ್ಕಾರ, ಯಾವುದೇ ಆಡಳಿತ ವ್ಯವಸ್ಥೆ, ಯಾವುದೇ ರಾಜಕೀಯ ಪಕ್ಷ ಆರ್ಥಿಕ ಸಮಾನತೆಗೆ ಆಡಳಿತ, ಶೋಷಿತ ವರ್ಗಕ್ಕೆ ನ್ಯಾಯ ಕೊಡೋದಕ್ಕೆ ಚುನಾವಣೆ. ವರ್ಷ ಇರಬೇಕು ಅಂದರೆ 20 ವರ್ಷ ಇರಬೇಕು ಅಂತ ಅಂಬೇಡ್ಕರ್ ವಾದ ಮಾಡಿದ್ದರು. ಕ್ಷೇತ್ರದ ಮೀಸಲಾತಿ 25 ವರ್ಷ ಇರಬೇಕು. ಮೀಸಲಾತಿನೇ ಇರಬಾರ್ದಯ್ಯ. 5 ವರ್ಷಕ್ಕೆ 10 ವರ್ಷಕ್ಕೆ ಈ ದೇಶದಲ್ಲಿ ಬದಲಾವಣೆ ಮಾಡಿಬಿಡ್ತೀವಿ. ಅಮೇರಿಕನ ಹಿಂದಕ್ಕೆ ತಳ್ಳಿಬಿಡ್ತೀವಿ. ಈ ದೇಶದಲ್ಲಿ ಅನ್ಟಚಬಿಲಿಟಿಯನ್ನು ನೋಡೋದೇ ಇಲ್ಲ ನೀವು. ಯಾರು ಬ್ರಿಟಿಷರು? ನಾವು ಈ ದೇಶಕ್ಕೆ ಆಡಳಿತ ಕೊಡೋರು. ಬ್ರಿಟಿಷರು ಹೋದ್ಮೇಲೆ ಸಮಗ್ರ ಬದಲಾವಣೆ ತರ್ತೀವಿ. 10 ವರ್ಷ ಅಲ್ಲ, 75 ವರ್ಷ ಬದಲಾವಣೆ ತರಲಿಲ್ಲ. ಸರ್ಕಾರ ಕುತಂತ್ರ ಏನು ಮಾಡ್ತಾರೆ ನಾವು ನಮ್ಗೆ ಅನಿಸ್ಲೇ ಇಲ್ಲ.
ಈ ದೇಶಕ್ಕೆ ಆಡಳಿತ ಕೊಟ್ಟಂಥ ಸರ್ಕಾರಗಳು ಏನೇನು ಕುತಂತ್ರ ಮಾಡ್ತಾ ಇದೆ ಇದೆಯಲ್ಲ. ನಮ್ಮ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇದೆ SC ಸಬ್ ಪ್ಲ್ಯಾನ್ ಕಾನೂನು. ಅಲ್ಲ, ಅದನ್ನು ಮುಚ್ಚಾಕ್ಬಿಟ್ಟು ಸಮಾಧಿ ಮಾಡಿಬಿಟ್ರು. ಆ ಸಬ್ ಪ್ಲ್ಯಾನ್ ಕಾನೂನನ್ನು ಸಮಾಧಿ ಮಾಡಿಬಿಟ್ರು. I don't know. In Karnataka, what I am doing, my government is there. I know since from 20 years what is happening in Karnataka. What subclass 7 has made it great wonder in Karnataka. Even I thought in Andhra Pradesh also. ಯಾರು ಜನಸಂಖ್ಯೆ ಆಧಾರದ ಮೇಲೆ ಯಾರು ಬಜೆಟ್ ಅಲೋಕೇಶನ್ ಆಗಲಿಲ್ಲ. ಜನಸಂಖ್ಯೆಗೆ ಆಧಾರವಾಗಿ ಯಾವ ನ್ಯಾಷನಲ್ ಕಮಿಷನ್ ಡೈರೆಕ್ಷನ್ಸು ಆ ರೂಲ್ಸ್ ಫಾಲೋ ಮಾಡಬೇಕು. ಫೆಡರಲ್ ಸಿಸ್ಟಮ್ ಇದೆ ಇದು. ಯಾವ ಫೆಡರಲ್ ಸಿಸ್ಟಮ್ ಎಲ್ಲೂ ಯಾರ ಮುಂದೆನೂ ಬರಲಿಲ್ಲ. ಯಾವ ಫೆಡರಲ್ ಸಿಸ್ಟಮ್ ಚರ್ಚೆನೇ ಆಗಲಿಲ್ಲ. ಯಾವ ಮುಖ್ಯಮಂತ್ರಿ ಕೇರ್ ಅದೇ ಹೇಳ್ತಾ ಇದ್ದೀನಲ್ಲ ಈಗ. ಆ ರೂಲ್ಸ್ ನೋಡಿದ್ರೆ ಸೌತ್ ಇಂಡಿಯಾದಲ್ಲಿ ನೋಡ್ಬೋದು, ನಾಟ್ ಇನ್ ನಾರ್ತ್ ಇಂಡಿಯಾ. ಉತ್ತರ ಭಾರತದಲ್ಲಿ ದೇಶದ ಯಾರು ಹೆಚ್ಚು ಜನಸಂಖ್ಯೆ ಇದ್ದಾರೆ ಮಾದ್ರು ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಭಾಳಷ್ಟು ಜನಸಂಖ್ಯೆ ಮಾತ್ರ ಅಲ್ಲಿದ್ದಾರೆ. ಅಲ್ಲದೆ ಇಲ್ಲೂ ರೂಲ್ಸ್ ಇಲ್ಲ. ಯಾವ ದಕ್ಷಿಣ ಭಾರತದಲ್ಲಿ ಮಾದರಿಗೆ ಮೀಸಲಾತಿ ಅನ್ಯಾಯ ಆಗ್ತಾ ಇದೆ. 30 ವರ್ಷದ ಹೋರಾಟಕ್ಕೆ ಯಾವ ಸದನದಲ್ಲಿ ಚರ್ಚೆ ಆಗಲಿಲ್ಲ. ನಮ್ಮವ್ರಿಗೆ ಹೇಳ್ತಾರೆ, ಅನಿಲ್ ಕುಮಾರ್ ಅವರಿಗೆ, ನಮ್ಮ NC ಮುನಿಯಪ್ಪನವ್ರಿಗೆ ಹೇಳ್ತಾ ಇದೆ, ಸರ್ ಇದು ವರ್ಕ್ಶಾಪ್ ಆಗಬೇಕು ಸರ್. ವರ್ಲ್ಡ್ ಮಾದಿಗ ಡೇ ವೇದಿಕೆಯಲ್ಲಿ ಮಾತಾಡಿ ಜ್ಯೋತಿ ಬೆಳಗಿಸಿ ನಮ್ಗೆ ಹಾರ ಹಾಕಿ ಹೋಗೋದಲ್ಲ. ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಪಾಲುಗಾರಿಕೆ ಇಲ್ಲ, ಜುಡಿಷಿಯರಿಯಲ್ಲಿ ಪಾಲುಗಾರಿಕೆ ಇಲ್ಲ. ನಮ್ಮವ್ರು ಕಾಣೋದೇ ಇಲ್ಲ. ಜಡ್ಜಸ್, ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಇಲ್ವೇ ಇಲ್ಲ. ಹೈಕೋರ್ಟಲ್ಲಿ ಜಡ್ಜಸ್ ನೋಡೋದೇ ಇಲ್ಲ. ಮಂತ್ರಿಗಳಲ್ಲಿ ಬೆರಳೆಣಿಕೆಯಷ್ಟು ಮಂತ್ರಿಗಳು. ಡೆಲಿಗೇಷನ್ ಆಫ್ ಪವರ್ಸ್ ಅದನ್ನ ನೋಡಕ್ ಹೋದ್ರೆ ಭಾಳ ಮಾತಾಡಬೇಕು. 1 ಗಂಟೆ ಎಲ್ಲ 2 ಗಂಟೆ ಎಲ್ಲ ಮಾತಾಡ್ಬೋದು. ವಾಟ್ ದಿ ಡೆಲಿಗೇಷನ್ ಪವರ್ಸ್ ಇನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಹೌ ದೇ ರೂಲ್ ದಿ ಗೌರ್ಮೆಂಟ್, ಹೌ ದೇ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಟು ದಿ ಡೌನ್ ಟ್ರಾಡನ್, how that schemes, the implementation of that schemes, what is the reformation on the downtrodden people, nobody knows. ಈ ದೇಶದಲ್ಲಿ ಎಲ್ಲೂ ವರದಿ ಆಗಲೇ ಇಲ್ಲ. ಯಾವ ಯೋಜನೆ ಯಾವ ಸಮಾಜದಲ್ಲಿ ಆರ್ಥಿಕ ಸಮಾನತೆ ತಂದಿದೆ, ಸಾಮಾಜಿಕ ಸಮಾನತೆ ತಂದಿದೆ, ಸಾಮಾಜಿಕ ಸಮಾನತೆಗೆ ಅಥವಾ ಆರ್ಥಿಕ ಸಮಾನತೆಗೆ ಯಾವ ಬದಲಾವಣೆ ಆಗಬೇಕು, ಯಾವ ಶಾಸನ ಸಭೆಯಲ್ಲಿ ಮುಕ್ತ ಚರ್ಚೆ ಆಗಲಿಲ್ಲ. ಯಾವುದನ್ನು ತೆಗೆದಾಗಬೇಕು. ಇವತ್ತು ಟೆಕ್ನಿಕಲ್ ಟ್ರಾನ್ಸ್ಫರ್ಮೇಷನ್ ಆಗ್ತಾನೆ ಇದೆ. 10% ಈ ಸಮಾಜಕ್ಕೆ ತಲುಪ್ತಾ ಇಲ್ಲ. ನಾಟ್ ಇವನ್ ಎಟ್ 5% ಐ ಥಿಂಕ್. ಸ್ಕಿಲ್ ಟ್ರೈನಿಂಗು, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ, ಎಲ್ಲಿ ನಡೀತಾ ಇದೆ, ಯಾವ ಕ್ಷೇತ್ರದಲ್ಲಿದೆ, ಯಾವ NGO, ಯಾವ ಏಜೆನ್ಸಿ, ಅದಕ್ಕೆ ಮೀಸಲಾತಿ ಎಷ್ಟು ಮೀಸಲಾತಿಗೆ ಹೋಗ್ತಾ ಇದೆ, ಯಾರಿಗೂ ಚರ್ಚೆನಾಗ ಗಮನಕ್ಕೆ ಬರ್ತಾನೆ ಇಲ್ಲ. ನನ್ನ ಮನೆ ಯಾದಗಿರಿಯಲ್ಲಿ ಮಾತಾಡ್ತಾ ಇದ್ದೆ, ಇಷ್ಟು ಮಾತಾಡ್ತೀವಿ 75 ವರ್ಷ. IIT ಮಾದಿಗ ಕಮ್ಯುನಿಟಿಗಳನ್ನು ಬೆರಳೆಣಿಕೆ ಅಷ್ಟೆಲ್ಲ 2-3 ಇರೋದಿಲ್ಲ IITಯಲ್ಲಿ. ಏಮ್ಸಲ್ಲಿ 1-2 ಇರೋದಿಲ್ಲ. ಆದರೆ ಈ ದೇಶದಲ್ಲಿ 75 ವರ್ಷ ಓಟ್ ಹಾಕ್ತಾನೆ ಬಂದಿದ್ದೀವಿ. ಭಾಳ ಮುಕ್ತವಾಗಿ ನಾನು ಇನ್ನೂ ಇರಬೇಕಂತ ಇದ್ದೀನಿ. ನಂಗೆ ಇನ್ನೂ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅಲ್ಲಿ ನಮ್ಮವರು ಒಂದು 5,000 ಜನ ಸೇರಿದ್ದಾರೆ. ಅದು ನಮ್ಮದೇ ಸಮಾಜ. It will take another time. I can't know. I will call them. No. I visited Pune, I visited Jammu Kashmir, I visited Pondicherry, I visited Kerala. Even when I goes to the states, I had an interaction with our community. Wherever I goes, ಅಲ್ಲ
ನಾನು ಐ ಕಾಂಟ್ ಸ್ಪೀಕ್ ಲೈಕ್ ದಟ್. ಲೆಟ್ ಅಸ್ ಸಿ. ಆಯ್ತು. ನಾ ಇಟ್ಸ್ ಓಕೆ ಸರ್. 1 ಸೆಕೆಂಡ್ ಐ ವಿಲ್ ಕಮ್ ಸರ್. ತೆಲುಗು ಅರ್ಥ ಆಗ್ತದೆ ಬಿಡಿ, ಕನ್ನಡ sir, I know sir, I know very well, but anyway, we are so many, the delegates from so many states. So many delegates are, they don't know about that, somebody don't know about Telugu or Kannada or English also, whatever it may be sir. I should not take more time because so many people are there to speak, you know. Our deputy CM is also there, Swamiji is also there, Chief is also there. I'm asking my organizers to have a interaction. What all the problems are there in the country? Say when I visited Pune, our Matange MLAs made me the 5 or 6 I think. Whereas Chammars are 16 MLAs. They don't want to have a cup of coffee with that Matangas. Even in Uttar Pradesh, Ravidas birth center is there, Mutt is there. No Chammar is visited at Ravidas Mutt. This difference is there with our community only. What happens, you know, we are telling that today, this function, so many Samgar peoples are there, Dakkalga peoples are there, Dakkalga delegates are there, Samgar delegates are there, not even a 5 or 10 members. They don't want to mingle with us. This bad situation in the country, we are not love each other. We will not organize. We have no such ideas to sit together and discuss all the problems which we are facing in the states. If it will not happen, we will never achieve anything in the country. Since from 75 years, there is no any political change of the economic development in the community. What happens now in Karnataka, we are getting lands from the subsidy from the large scale industries department. There is a provision is there. Whereas in that scheme, the same community, which community in the scheduled caste, they are getting more lands. Though reservation allocation for the scheduled caste, including Madiga, our financial status is 0. ಅದಕ್ಕೆ ಯಾರು ಬೇಕು ಅವ್ರು ಎಂಜಾಯ್ ಮಾಡ್ತಾರೆ, ನಾವು ಎಂಜಾಯ್ ಮಾಡ್ತಾ ಇಲ್ಲ. ಬಹಳಷ್ಟು ಮುಕ್ತ ಚರ್ಚೆ ಆಗಬೇಕಾಗಿದೆ. ಸದಾಶಿವ ಆಯೋಗದ ಬಗ್ಗೆ ಅನ್ನೋದಕ್ಕಿಂತ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, RSS ಅವ್ರ ಮಾತಾಡಿದ್ದೇನೆ, ಬಹಳ ಮೇಲ್ಮಟ್ಟದಲ್ಲಿ ಮಾತಾಡಿದ್ದೇವೆ. ಸದಾಶಿವ ಆಯೋಗವನ್ನು ಕರ್ನಾಟಕದಲ್ಲಿ ತರಲೇಬೇಕು ಅಂತ. ಸದಾಶಿವ ಆಯೋಗ, ರಾಮಚಂದ್ರ ಆಯೋಗ, ನಮ್ಮ ಉಷಾ ಮಿಶ್ರ ಆಯೋಗ ಏನೂ ಆಗಲಿಲ್ಲ, ಏನೂ ಆಗೋದು ಇಲ್ಲ. ಆರ್ಟಿಕಲ್ 341 ಅಲ್ಲಿ ಬರೀತಾ ಹೇಳ್ತಾರೆ, ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್. ಯಾರ್ಯಾರು ಸುಪ್ರೀಂ ಕೋರ್ಟಲ್ಲಿ 5 ಬೆಂಚಸ್ ಅಲ್ಲಿ ಚರ್ಚೆಗಳು ಮಾಡಿದ್ರು, 300ಕ್ಕೂ ಹೆಚ್ಚು ಅಡ್ವೊಕೇಟ್ಸು, 140 ಜನ. Not only states, even the parliament has no power to discuss with regarding the categorization. This is what is they stated in the court, in front of the 5-bench court. ಅದಕ್ಕೆ ಉಷಾ ಮಿಶ್ರಾ ಆಯೋಗದಲ್ಲಿ ಅದು ವಜಾ ಆಗಿದ್ದು. ಆದರೆ ಇದಾದ್ಮೇಲೆ ಯಾಕೆ ಆಗ್ತಾ ಇದೆ, ಇದಕ್ಕೆ ಅಮೆಂಡ್ಮೆಂಟ್ ಆಗಬೇಕಾ ಬೇಡವಾ? ಆ 16 ಬಗ್ಗೆ, 14 ಬಗ್ಗೆ, 15 ಬಗ್ಗೆ, 341 ಬಗ್ಗೆ, 2 ಬಗ್ಗೆ
ಯಾವ ಸದನದಲ್ಲಿ ಯಾವ ಲೋಕಸಭಾ ಸದಸ್ಯ ಯಾವ ರಾಜ್ಯಸಭಾ ಸದಸ್ಯ ಚರ್ಚೆ ಮಾಡಲಿಲ್ಲ. ಚರ್ಚೆನೇ ಮಾಡ್ದೆ ಹೋದ್ರೆ ಕಾನ್ಸ್ಟಿಟ್ಯೂಷನ್ ಲಾಗಳನ್ನು ಆ್ಯಕ್ಟ್ಗಳನ್ನು ಯಾರಿಗೆ ಪರಿಹಾರ ಸಿಗ್ತದೆ? ಇದು ದೊಡ್ಡ ಸಮಸ್ಯೆ ಈ ದೇಶದಲ್ಲಿ. ಆದರೆ ಮೊನ್ನೆ ಆದಂಥ ಜಡ್ಜ್ಮೆಂಟ್ 2020 ಕೊಟ್ಟಂಥ ನಮ್ಮ ವಿರುದ್ಧದ ಜಡ್ಜ್ಮೆಂಟ್, ನಮ್ಮ ವಿರುದ್ಧ ಹೋಗಿರೋದು ವಾಲ್ಮೀಕಿ ಸಮಾಜ ಅವ್ರಿಗೆ ಒಳ ಮೀಸಲಾತಿ ಬೇಕು ಅಂತ, ಅಲ್ಲಿ ಮಾದಿಗ ಸಮಾಜ, ರವಿದಾಸ್ ಸಮಾಜ ವರ್ಗೀಕರಣ ಮಾಡಬಾರ್ದು ಅಂತ. ನಮ್ಮ ವಿರುದ್ಧದ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗಿದೆ, ಸೌತ್ ಇಂಡಿಯಾ ಪರವಾಗಿ. ಇದನ್ನ ನಾನು 4-5 ದಿವಸದಿಂದ ಎಲ್ಲ ಲಾಯರ್ಗಳ ಹತ್ರ ಮಾತಾಡ್ತಾನೆ ಇದ್ದೇನೆ, ಅಡ್ವೊಕೇಟ್ಗಳ ಹತ್ರ, ಮಂತ್ರಿಯಾಗಿ ಮಾತಾಡ್ತಾ ಇದ್ದೇನೆ. ಸರ್ಕಾರದಲ್ಲಿ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡಬೇಕು, ಸುಪ್ರೀಂ ಕೋರ್ಟಲ್ಲಿ 7 ಬೇಸ್ ಲಾರ್ಜರ್ ಬೇಸ್ ಕಾನ್ಸ್ಟಿಟ್ಯೂಟ್ ಆಗಬೇಕು, ಅದಕ್ಕೇನು ಹರ್ಡಲ್ಸ್ ಇದೆ, 7 ಬೆಂಚ್ ಅಥವಾ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಎಷ್ಟು ವರ್ಷ ಆಗ್ತದೆ, ಸೊಲ್ಯೂಷನ್ ಏನು, ಇದೆಲ್ಲ ಪ್ರಾಮಾಣಿಕ ನಿಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ವರ್ಗೀಕರಣದ ಬಗ್ಗೆ ಈ ಸಮಾಜದ, ಈ ದೇಶದ ಕಣ್ಣನ್ನು ತೆರೆಯೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆಗ್ತದೆ. ಇನ್ನು ಉಳಿದಂತೆ ಅನೇಕ ಮುಖಂಡರು ಬಂದಿದ್ದಾರೆ. There is some delegates from so many states, they want to deliberate on so many subjects, not only on the reservation, what economical reformations can be taken in the community, what all the schemes are there in the state government, what all the schemes are there in the government of India, how to involve our young youth, educated class in that projects. All these subjects will be some delegates will be made presentation on this occasion. ಅದಾದಮೇಲೆ ನಾನು ಮತ್ತೆ ಬರ್ತೀನಿ, ನಿಮ್ಮ ಜೊತೆಲಿ ಇರ್ತೇನೆ. ಯಾಕಂದರೆ ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಎಸ್ ಎ ಮಿನಿಸ್ಟರ್, I am a son of Madiga Chamar. I want to deliberate so many things. I want to interact with you, with the delegates on so many subjects. What we are doing, just after this function, after this gathering, there is no alternative or there is no further action in the states. ಇದಾದ್ಮೇಲೆ ಫರ್ದರ್ ಈ ದೇಶ ರಾಜ್ಯಕ್ಕೆ ಹೋದಾಗ ಏನು ಮಾಡಬೇಕು? ಇದೆಲ್ಲ ಆಗದೆ ಹೋದರೆ ಇಂಟೆಲೆಕ್ಚುವಲ್ ಫೋರಮ್ಗೆ ಅರ್ಥ ಇರೋದಿಲ್ಲ. ಇಂಟೆಲೆಕ್ಚುವಲ್ ಫೋರಮ್ ಶುಡ್ ಬಿ ಎಕ್ಸ್ಪೋಸ್ what is going on the government of India to upliftment of the scheduled caste in the country, what are the schemes in the state government, ಭವಿಷ್ಯದಲ್ಲಿ ಯಾವ ಲ್ಯಾಕ್ವಿನ ಇದೆ, ಇದನ್ನೆಲ್ಲ ಮುಕ್ತವಾಗಿ ಚರ್ಚೆ ಆಗಬೇಕಾಗಿದೆ. ಎನಿವೇ, you will speak later, then whatever it may be, your expectation, your own subject, the major subject in this function is what is the ultimate result for the categorization. I will assure you that categorization subject will be moved before the assembly. We will get it sanctioned, we will get it approved as soon as possible. But the thing is, as per the constitution, no state has no powers. Article 341, the amendment should be going in the parliament only. Or otherwise, Supreme Court Constitutional Bench should be direct the central government to implement the categorization. Both, even
I myself as well as our parliamentarians and our Minister Govinda Karjola are the ಕೇಂದ್ರದಲ್ಲಿ ನಾವು 4 ಜನ ಮಂತ್ರಿಗಳಿದ್ದೇವೆ, 3 ಜನ ರಾಜ್ಯಪಾಲರು ಇದ್ದಾರೆ. ಇವರೆಲ್ಲನೂ ಒಳಗೊಂಡಂತೆ I asked my parliament minister and some other leaders to had a meeting with the Amit Shah with regarding categorization. I am waiting for the constitutional bench directions, judgment, as well as after that, let me see. I will ask all our parliament members. Had a meeting in the Delhi only. We will sit together. We will form some other forum in the Delhi. ಅದಾದ್ಮೇಲೆ ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ಜಯ ಗಳಿಸೋವರೆಗೂ ನಾನು ಇರ್ತೇನೆ. ಅದು ಪಾರ್ಲಿಮೆಂಟ್ಗಳಲ್ಲಿ ಇರ್ಬೋದು, ಕೋರ್ಟಲ್ಲಿ ಇರ್ಬೋದು, ಪ್ರತಿಯೊಂದು ನಾನು ಫಾಲೋ ಮಾಡ್ತೇನೆ. ಈ ಸಮಾಜಕ್ಕೆ ನ್ಯಾಯನ ಕೊಡೋಣ. ಭವಿಷ್ಯದ ದಿನಗಳಲ್ಲಿ ಸೆಮಿನಾರ್ಗಳಾಗಲಿ, ಚರ್ಚೆಗಳಾಗಲಿ, ಆ ಸಮಯದಲ್ಲಿ ನಾನು ನಿಮ್ಮ ಜೊತೆಲಿ ಇದ್ದು ನಿಮ್ಮ ಸರ್ಕಾರ ಮಾರ್ಗದರ್ಶನ ಪಡೆದು ಈ ದೇಶವನ್ನು, ಈ ಸಮಾಜವನ್ನು ಕಟ್ಟೋ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಬಹುಶಃ ಮೊದಲನೇ ಸಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು 80 ಎಕರೆ ಜಮೀನು ಕೊಟ್ಟಿದ್ದಾರೆ. ಭವಿಷ್ಯದ ದಿನಗಳಲ್ಲಿ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಹೆಬ್ಬಾಗಲ ರೀತಿ ಆ ಹುಬ್ಬಳ್ಳಿ ಇರ್ತ ಭೂಮಿಯನ್ನು, ಮಠವನ್ನು ಅಭಿವೃದ್ಧಿ ನಾವೆಲ್ಲ ಸೇರಿ ಮಾಡೋಣ. ಅದ್ರ ಮುಖಾಂತರ ರಾಷ್ಟ್ರದ ಏಳಿಗೆಯನ್ನು, ಸಮಾಜದ ಏಳಿಗೆಯನ್ನು, ಮಾದರಿಯ ಏಳಿಗೆಯನ್ನು ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಎಲ್ಲ ಹಿರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮೂರ್ತಿ ಅವರು ಬಂದಿದ್ದಾರೆ, ಸಿದ್ದರಾಜು ಅವರು ಬಂದಿದ್ದಾರೆ, ಮುತ್ತುರಾಜ್ ಬಂದಿದ್ದಾರೆ, ಮಾನ್ಯ ಮಾಜಿ ಮಂತ್ರಿಗಳಾದಂಥ ಆಂಜನೇಯ ಅವರು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರ್ತಿದ್ದಾರೆ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ರಾಮಾಂಜನೇಯಲು, ರಿಟೈರ್ಡ್ IAS ಆಫೀಸರ್ and ನ್ಯಾಷನಲ್ ಪ್ರೆಸಿಡೆಂಟ್ ಫಾರ್ MAC India, I will speak for 2 minutes. Sir, Ramanjanelu, please. Thank you, sir. Ladies and gentlemen, I welcoming you to this 4th World Madiga Day. Because our elders have very well spoken about our aim and objectives. Now it is my courtesy and obligation on part of National President, I would like to say about us. Then second one would be where we are. Third one would be why we are here. These are the 3 aspects we have to address. About us, I'm feeling proud to say this Inform Max was started way back 2007 by our founder, Senate Jayaraj Garu. With good applause. గట్టిగా చప్పట్లు కొట్టండి. He started this noble organization with 3 doctors and 4 vice chancellors. It was started with 8 members team. Now we have the journey of 15 years. With this 15 years, we could able to connect
lakhs of people, our own people across the country. We could able to conduct World Madiga Days because our people are residing in abroad also. America, Australia, England, some 60 countries, our people are staying there. They are also watching this program online. They are all supporting us. Then, during these 15 years, how could we evolve at this juncture? Today, we are seeing fourth event. But we started first event in Vijayawada with our national convener Vijay Bonella. He is the only one person who supported Mr. Tenneti Jayaraju at that time, and he could able to contact our all people across the country. So we have succeeded in Vijayawada, where we have conducted in public ground. At that time, no authority was willing to provide that site for Madigas. During that time, I was Secretary INPR, closely associated with the then Chief Minister Nara Chandrababu Naidu, who really introduced this ABC category first time in the history of subcategorization. So when I spoke to him, he happily accepted to provide that ground. Duri garu, Jayanna garu, so many people, day and night, they have been struggling and making this program with a grand success. This is the first time Chief Minister of Karnataka, for that matter, Chief Minister of the state, has attended the program and given us assurance. This is the stepping stone of our success towards our achieving our ultimate goal. We are nearing to achieve our goal because where we are, I am going to address. You might have known that (1992) Indra Sahani judgment, where the Supreme Court has categorically said subcategorization is must to meet the social justice among the scheduled caste. That was the verdiction given by the Supreme Court. Then basing on that, Raju Commission, then different commissions have constituted and they have recommended for subcategorization. Finally, some states have introduced. Then Chennai case, 2005.
from Andhra Pradesh alone. We are ashamed on that because the subcategorization was introduced in Andhra Pradesh by the then Chief Minister Nara Chandrababu Naidu. At that time, our Kadiyam Srihari was the key role. He was the minister, social welfare minister. Now he is going to speak. So, from Andhra alone, Mr. Chennaya, from our right brother, he has gone to court and somehow we got a judgment against our interest, where they said categorization is the subject matter of parliament, not by state. So that was the ordeal. Then, very recently, 2 years back, Aruna Misra judgment, subcategorization must to meet the social justice among the scheduled caste and other backward classes. But since the 5-member judgment which was given against this subcategorization, now we are going to in favor of subcategorization. Both 5 members, let it goes to 7 members judgment. So now the constitution of 7 members is pending for the last 2 years. So I can urge Narayan Swamy Garu, Central Minister, sir, please kindly pressurize the central government to see that the 7-member bench has to be constituted as early as possible. Before this, what happened? Constitution 127 amendment was there. 127. Duly introducing OBC. They made their amendment with subcategorization of the BCs under the category of OBC. So when that amendment was there, it is very easy for us to get an order from the Supreme Court saying that it is the subject matter of state, or else it is the matter of parliament to decide to entrust to the state government. This is the only thing before us. So what we request? We have to mobilize our people. We have to tell our people. Right from village to district. We have to organize. We have to educate. We have to connect the people. Then 5th World Madiga Day would be either at Delhi or somewhere else nearing to Parliament. We will show our strength with thousands of people. Definitely we will achieve our goal. Then what is our way forward from this 4th World Madiga Day? Because we have 3 demands. We have 3 demands. First demand would be, let our reservations would continue because it is going to be ended 2030. So our demand would be continuation of our reservation, duly enhancing of our reservation on par with our population. This is our demand. Because central government itself in 2011, while publication of census report, they clearly mentioned that scheduled caste population was 16.4%, not 15%. Now we may reach to 18%. So we need 3% over and above 15%. It is the common fight with all our brothers, right brothers, left brothers, front brothers, back brothers. It doesn't matter. As a scheduled caste, common fight would be
to enhancement of our reservation, duly continuing our reservation. This is our first demand. Second demand would be internal reservation. Internal reservation. Because our Anil Saab clearly told us. Yes, there are so many regions, n number of regions. There are so many judgments. Our Bhima Shankar, sir, well aware of all the judgments with the letter and spirit. He can definitely say. So, about 20 judgments, affects court judgments, they opened that subcategorization should be made. Subcategorization should be there to meet social justice with equity among the scheduled caste. When OBC is created, duly introduction of 342A to the Constitution, duly amending 127, why not we? So that would be the second. Of course, third demand would be we should demand for our demographic dividend in all sources. Yes. In all sources. Allocation of budget. So when our population is around 18%, when central government budget is around 42 lakh crores, you must get 7 lakh crores budget. From that budget, had the central government given at least 1 crore to one entrepreneur, at least 100 members, by this time, say 50 years, 5,000 entrepreneurs would be there from our own community. Some 5,000 Volvo buses owners are only from our community. But it has not been happened. So our demand would be let the national resources and state resources on par with population allocation and utilization. What our Narayan Swami told, exactly correct. We have created so many corporations, but no funds was allotted. Without fund, in Andhra Pradesh alone, some 27 schemes were gone. We don't have any land purchase scheme. We don't have any foreign education. There are so many schemes, 27 schemes. So, this would be our ultimate demand. So, in this, with the permission of the dignitaries on the dais, it is my courtesy and obligation to introduce Mr. Bonella Vijay, who really struggling a lot for our community. Because of his busy and unable to meet to his family, he lost his mother, he lost his father, just 1 year, duration of 1 year. Despite day and night, he is available on phone. He is doing a lot to our community. Let our younger brother, Vijay Bonella, please come on the dais. Unnadu. Then of course my philosopher, Professor Tenet Jairaj Garu. So it is my courtesy to introduce you all. Then his associates, though they are not here, Veeraya, the professor of Andhra University, Ramarao, the professor of university, we have closely associated with Tenet Jairaj Garu, Dr. Ram, Dr. Veena Boy. These are the 8 team we have been associated, and they drafted a report which was submitted to Usha Mehra. Usha Mehra also
accepted that report and incorporated in her report and submitted to PM and UPA chairman, and they replied to, we are going to consider your report. That is the greatness of our philosopher and founder of Tenet Jairaj Garu. Where is he? Please come, sir. Vijay Bonela, come. So I have been here as a chairman of National Committee for last 3 years. So now I am going to retire with your permission. So I want to introduce who has been chosen by ourselves with our capacity and integrity and role with the central government, Ratnaprabha Madam Ji. Ratnaprabha Madam Ji would be next national chairman. Please, Madam. Then, of course, Tegnor really is 72 years old and young, energetic man who has conducted this meeting with a great spirit, great success, duly inviting Chief Minister and acceptance to attend this program. It is very difficult, that to ruling party, but he could able to make it success. Thank you. Thank you very much, Ramanjanayulu, for your kind and affectionate words. I recognize the presence of Shri. Thank you, Vijay, for your service. We always remember your service for the community. We recognize your presence and your service. Thank you, Mr. Teneti Jairaj, your service. Thank you very much. Tegnurji, please be seated. Thank you very much. I recognize the services of Okay, thank you very much. I recognize the presence of Sri Rajaya Sirichilla, the former member of parliament, and also I recognize the presence of Shankarappaji, Udi Venkatesh, Ennur Srinivas, and our beloved Sri Vadirajji, and another many dignitaries are on the backside. Please be seated. And now I request ನಮ್ಮ ಸಮಾಜದ ಗುರುಗಳಾದಂತಹ ಬಸವ ಅರಳಯ್ಯ ಸ್ವಾಮೀಜಿಯವರು ಮಾತಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಸವ ಅರಳಯ್ಯ ಸ್ವಾಮೀಜಿಯವರು 2 ನಿಮಿಷದವರೆಗೆ ಮಾತಾಡ್ತಾರೆ. ಅಭಿನಂದನೆಗಳು ಮೇಡಮ್ ರತ್ನಪ್ರಭಾ ಅವರಿಗೆ. ಚಪ್ಪಾಳಿಯೊಂದಿಗೆ ಅವ್ರನ್ನ ಹೊಸ ಅಧಿಕಾರ ಪತನವನ್ನು ಮಾಡತಕ್ಕ ಸಮಾರಂಭಕ್ಕೆ ಈಗ ಪೂಜ್ಯ ಸ್ವಾಮೀಜಿಯವರು ಮಾತಾಡಬೇಕು 2 ನಿಮಿಷದವರೆಗೆ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ರಾಮಾಂಜನೇಯಲು ಅಂಡ್ ಅದರ್ಸ್. ಪ್ಲೀಸ್ ಬಿ ಸೀಟೆಡ್. ಶ್ರೀ ಗುರು ಬಸವಲಿಂಗ ನಮ. ಬಸವಾದಿ ಶಿವಶರಣರನ್ನ, ಸಕಲ ಸಂತ ಮಹಂತರನ್ನ, ಆರಾಧ್ಯ ಗುರುಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ಸಮಾಜ ಬಂಧುಗಳಲ್ಲಿ, ಪೂಜ್ಯರಲ್ಲಿ, ಭಾಗವಹಿಸಿರುವಂಥ ಎಲ್ಲ ನನ್ನ ಬಂಧುಗಳಲ್ಲಿ, ಮಾಧ್ಯಮದವರಲ್ಲಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಷ್ಟೊತ್ತು ಕಾರ್ಯಕ್ರಮ ಮಾಡಿದ್ರಿ. ನನಗೆ ಒಂದು ಏನಂದರೆ, ಏನಕ್ಕೆ ಕಾರ್ಯಕ್ರಮ ಮಾಡ್ತಿದ್ರಿ ಅಂತ ನನಗೆ ಪ್ರಶ್ನೆ ಆಗ್ತಿದೆ. ಒಂದಷ್ಟು ಜನ ಆ ಕಡೆ ಅಡ್ಡಾಡ್ತಾ ಇದ್ದೀರಾ, ಒಂದಷ್ಟು ಜನ ಊಟನೇ ನೋಡಿಲ್ಲ ಅನ್ನಂಗೆ ಮಾಡ್ತಾ ಇದ್ದೀರಾ. ಒಂದು ಸಿಸ್ಟಮೆಟಿಕ್ ಬೇಡವಾ ನಮ್ಮ ಸಮುದಾಯಕ್ಕೆ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ IAS ಅಧಿಕಾರಿಗಳು ಅವರೆಲ್ಲ ಸೇರ್ಕೊಂಡು ಮಾಡಬೇಕು? ಇಷ್ಟೆಲ್ಲ ಸೇರ್ಕೊಂಡು ಪಾಪ ಬೇರೆ ಬೇರೆ ರಾಜ್ಯದಿಂದ ಬಂದು, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕುತ್ಕೊಂಡು ನಮ್ಮ ಸಮಾಜನ ಏನಾರ ಮಾಡಿ ಕಟ್ಟೋಣ, ಬೆಳೆಸೋಣ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಂತ ಹೊರಟ್ರೆ ಒಂದು ಶಿಸ್ತುಬದ್ಧವಾಗಿ ಕುತ್ಕೊಳ್ಳೋಂಥ ಪೇಷನ್ಸ್ ಇಲ್ಲ ನಮ್ಮಲ್ಲಿ. ದುರಂತ ಇದು. ಸಿಸ್ಟಮೆಟಿಕ್ ವೇ ಇಲ್ಲ ಅಂದರೆ ರೀಚ್ ಆಗೋದಲ್ಲಿ ಹೇಗೆ ರೀಚ್ ಆಗ್ತೀರಿ ನೀವು? ನೋಡಿ, ಜಗತ್ತಿನ ಇತಿಹಾಸದಲ್ಲಿ ಮಾದಿಗರು ಬಹಳ ದೊಡ್ಡ ಸ್ಥಾನದಲ್ಲಿದ್ದಾರೆ.
ಅಮೇರಿಕದ ಪ್ರಥಮ ಅಧ್ಯಕ್ಷ ಅಬ್ರಾಮ್ ಲಿಂಕನ್ ಮಾದಿಗ ಅನ್ನೋದು ನೆನಪಿರಲಿ ನಿಮಗೆ. ಸ್ಟಾಲಿನ್ ಮಾದಿಗ. ಹುಚ್ಚು ನಾಯಿ ಕಡಿತಕ್ಕೆ ಔಷಧಿ ಕಂಡಿಡಿದ್ರಲ್ಲ ಯಾರು ಸರ್? ಅವರು ಮಾದಿಗ. ಲೂಯಿಸ್ ಪಾಶ್ಚರ್ ನಿಮಗೆ ಗೊತ್ತಿರಲಿ. ಅಡಾಲ್ಫ್ ಹಿಟ್ಲರ್ ಅವನು ಮಾದಿಗ. ಗೊತ್ತಿದೆ ನಿಮಗೆ? ಅಷ್ಟೇ ಯಾಕ್ರಿ, ಶೇಕ್ಸ್ಪಿಯರ್ ಮಾದಿಗ. ಇತಿಹಾಸ ತಿಳ್ಕೊಳ್ದಲೆ ಸುಮ್ಮನೆ ಏನೇನೋ ಮಾತಾಡ್ಕೊಂತ ಏನೇನೋ ಮಾಡ್ಕೊಂತ ಸಮಯನ ವ್ಯರ್ಥ ಮಾಡ್ತೀರಾ. ನಾವು ಬಂದಿರೋದೇನಕ್ಕೆ? ನಮ್ಮ ಸಮಾಜಕ್ಕೆ ಮುಂದೆ ಏನು ಮಾಡ್ಬೇಕನ್ನೋದನ್ನ ಡಿಸೈಡ್ ಮಾಡೋಕ್ಕೆ. ಇಲ್ಲಿ ಬುಲ್ಡೆ ಭಾಷಣ ಬಿಟ್ಕೊಳಕ ಮುಂದೆ ಏನು ಮಾಡಬೇಕು, ನಮ್ಮ ಪೊಸಿಷನ್ ಏನಿದೆ, ನಮ್ಮ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕು, ಅವನ್ನ ಹೇಗೆ ಗೆಲ್ಲಬೇಕು, ಮತ್ತು ಸಮಾಜಕ್ಕೆ ಹೇಗೆ ನಾವು ಉತ್ತರ ಕೊಡಬೇಕು ಅಂತ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿದ್ದೀವಿ, ಬಾಬು ಜಗಜೀವನ ಋಣದಲ್ಲಿದ್ದೀವಿ. ಆ ಋಣನ ಹೇಗೆ ತೀರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ಬೇಕಲ್ವಾ? ನಾವೆಲ್ಲ IAS ಅಧಿಕಾರಿಗಳಾಗಿದ್ದೀವಿ, IPS ಅಧಿಕಾರಿಗಳಾಗಿದ್ದೀವಿ, MLAಗಳಾಗಿದ್ದೀವಿ, MP ಗಳಾಗಿದ್ದೀವಿ. ಆದರೆ ನಮ್ಮ ಸಮುದಾಯದಲ್ಲಿ ಆದಿಗೊಬ್ಬರನ್ನ ಬೀದಿಗೊಬ್ಬರನ್ನ ಕೊಲೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರಕ್ಕೆ ಕೊಲೆ ಮಾಡ್ತಿದ್ದಾರೆ. ಬೇರೆ ಎಲ್ಲೂ ಅಲ್ಲ, ಇಲ್ಲೇ ಬೆಂಗಳೂರಲ್ಲೇ ಒಂದು ಸಣ್ಣ ಮಗುನ ಮುಚ್ಚಿದನ್ನ ಸತ್ತೋಗಿರೋದನ್ನ ಅದನ್ನು ಕೀಳಿಸ್ತಾರೆ ರೀ. ಮತ್ತೆ ಎಲ್ಲಿದ್ದೀರ ನೀವು? ಹೋರಾಟ ಎಲ್ಲಿದೆ? ಸಂಘಟನೆ ಏನು ಮಾಡ್ತಾ ಇದ್ರಿ? ಎಲ್ಲ ಏನೂ ಇಲ್ಲ. ಇಲ್ಲೇ ಪೆದ್ದನಹಳ್ಳಿಯಲ್ಲಿ ಸಣ್ಣ ವಿಷಯಕ್ಕೆ ಒಬ್ಬನ ದಾರುಣವಾಗಿ ಕೊಲ್ತಾರೆ. ಚಿತ್ರದುರ್ಗದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಹೆಣ್ಣನ್ನ, ಒಬ್ಬ SC, ಅದರಲ್ಲೂ ಒಡ್ರ ಹುಡುಗನ ಮದುವೆ ಆದ್ಲು ಅಂತ ಕಾರಣಕ್ಕೆ ಅವ್ರ ತಾಯಿನ ಬೆತ್ತಲೆ ಮಾಡಿ ಹೊಡಿತಾರೆ 3 ದಿವಸ ಇಟ್ಕೊಂಡು. ಇದು ಗೊತ್ತಾ ನಿಮಗೆ? ಏನಕ್ಕೆ? ಇಂಥ ಸಮಸ್ಯೆಗಳಿಗೆ ನಾವು ಹೇಗೆ ಉತ್ತರ ಕೊಡಬೇಕು? ಅದರಲ್ಲೂ ಮೀಸಲಾತಿ ಪಡ್ಕೊಳ್ತಿರೋರೆ ನಮ್ಮನ್ನ ಜಾತೀಯತೆ ಮಾಡ್ತಾರಲ್ಲ, ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅದನ್ನ ಪ್ಲಾನ್ ಮಾಡ್ಬೇಕಲ್ವ ನಾವು? RSS ತರ ಒಂದು ಸಂಘಟನೆ ಕ್ರಿಯೇಟ್ ಮಾಡ್ಬೇಕು ನಾವು. ನಮಗೆ ಎಲ್ಲಿ ಹೊಡಿತಾರೋ ಅಲ್ಲಿ ಹೊಡೆಯಂಗಾಗ್ಬೇಕು ನಾವು. ಯಾರು ನಮಗೆ ದೌರ್ಜನ್ಯ ಮಾಡ್ತಾರೋ ಅವ್ರಿಗೆ ದೌರ್ಜನ್ಯ ನಾವು ಮಾಡಬೇಕು. ಯಾರು ನಮಗೆ ಅನ್ಯಾಯ ಮಾಡ್ತಾರೋ ಅವ್ರನ್ನ ನಾವು ತಡೆಯೋ ಶಕ್ತಿ ನಾವು ಸೃಷ್ಟಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಮಗೆ ದಿನ ಹೊಡಿತಾರೆ, ದಿನ ಹೊರಗಿಡ್ತಾರೆ. ಇಷ್ಟೆಲ್ಲ ಕುತ್ಕೊಂಡಿದ್ರಲ್ಲ, ಎಷ್ಟು ಜನ MLA ತಯಾರು ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ? ಬರೋ ಎಲೆಕ್ಷನ್ಗೆ ಎಷ್ಟು ಜನ MP ಗಳನ್ನ ತಯಾರು ಮಾಡಬೇಕು, MLAಗಳು ತಯಾರು ಮಾಡ್ಬೇಕಂತ ತೀರ್ಮಾನ ಮಾಡಿದ್ರಿ? ಎಷ್ಟು ಜನ ZP ಗಳನ್ನ ಆಯ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರಿ? ಯಾರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಾ? 60 ಲಕ್ಷ ಇದ್ವಿ, 70 ಲಕ್ಷ ಇದ್ವಿ, 80 ಲಕ್ಷ ಇದ್ವಿ, 90 ಲಕ್ಷ ಇದ್ವಿ ಅಂತ ಹೇಳ್ತೀರಾ. 6 ಜನ MLAಗಳಿದ್ದಾರೆ. ಇಡೀ ರಾಜ್ಯದಲ್ಲಿ ಕೇವಲ 6 ಜನ ಸಾಕಾ ನಮಗೆ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲೋದು ಮುಂದೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಗೆ ನಾವು ಮಾಡಬೇಕು? ಅವ್ರನ್ನ ಗೆಲ್ಸೋದಕ್ಕೆ ನಾವೇನೇನು ರೂಪುರೇಷೆ ಮಾಡಬೇಕು? ಯಾರನ್ನ ನಾವು ಲೀಡರ್ನಾಗಿ ಒಪ್ಕೊಳ್ಬೇಕು? ಆಂಜನೇಯನ ತರುವಾತ ಯಾರು ಅಂತ, ಮುನಿಯಪ್ಪನ ತರುವಾತ ಯಾರು ಅಂತ, ಯಾರು ನಮಗೆ ಲೀಡರ್? ಯಾರು? ವಿತೌಟ್ ಲೀಡರ್ಶಿಪ್ ಆಡ್ತಾ ಇದೀವಿ ನಾವೆಲ್ಲ. ಆಳ್ಗಾಳ್ಗೆ ಪಟ್ಟ ಒಟ್ಟಿಗಿಲ್ದೆ ಕೆಟ್ಟ ನಂಗೆ. ಮನೆಗೊಬ್ಬರು ಲೀಡ್ರು, ವಿತೌಟ್ ಲೀಡರ್ಶಿಪ್ ನಾವು ಓಡ್ತಾ ಇದೀವಿ. ಹಾಗಾಗಿ ಮೊದಲು ನಾವು ಒಂದು ಪ್ಲಾಟ್ಫಾರ್ಮ್ನಲ್ಲಿ ಡಿಸೈಡ್ ಮಾಡಿ ನಮ್ಮ ಸಮಾಜಕ್ಕೆ ಎಷ್ಟು MLAಗಳು ತಯಾರು ಮಾಡೋದಕ್ಕೆ ನಮಗೆ ಶಕ್ತಿ ಇದೆ. ನಮ್ಮ IAS ಅಧಿಕಾರಿಗಳಿಗೆ, IPS ಅಧಿಕಾರಿಗಳಿಗೆ, ಕ್ಲಾಸ್ 1 ಆಫೀಸರ್ಸ್ಗಳೆಲ್ಲ ದುಡ್ಡು ಹಾಕಿ ಎಷ್ಟು ಜನನ ಗೆಲ್ಲಿಸ್ಬೇಕು, ಯಾರು ನಮ್ಮ ಸಮಾಜಕ್ಕೆ ಪ್ರಾಮಾಣಿಕವಾಗಿ ನಿಲ್ತಾರೋ ಅವ್ರು ನಿಲ್ಸೋಣ, ಅವರಿಗೆ ಸಪೋರ್ಟ್ ಮಾಡೋಣ. ಯಾವ ಜಿಲ್ಲೆಯಲ್ಲಿ ನಮ್ಗೆ ಗೆಲ್ಲೋದಕ್ಕೆ ಸಾಧ್ಯ ಇದೆ, ನಮ್ಮ ಸಮಾಜಕ್ಕೆ ಓಟ್ ಹಾಕೋ ಅವಕಾಶಗಳಿದೆ, ಅಲ್ಲಿ ನಿಲ್ಸೋಣ ಗೆಲ್ಸೋಣ ಅಂತ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರಾ?
ಸುಮ್ಮನೆ ಬರ್ತೀರಾ, ಕುತ್ಕೊಳ್ತೀರಾ, ಎರಡು ಮಾತಾಡ್ತೀರಾ, ಹೋಗ್ತೀರಾ. ಯಾಕೆ ಸಮಯನೂ ವ್ಯರ್ಥ ಮಾಡೋದ್ರ ಜೊತೆಗೆ ಬೇರೆ ಸಮುದಾಯ ನಮ್ಮನ್ನು ನೋಡಿ ಆಡ್ಕೊಳಂಗೆ ಮಾಡ್ತೀರಾ? ಸುಮ್ಮನೆ ಇದ್ರೆ ಆರಾಮ್ಸೆ ಬೇರೆ ಸಮುದಾಯನೂ ನಮ್ಮ ಬಗ್ಗೆ ಮಾತಾಡೋದಿಲ್ಲ. ಇವ್ರು ಅಷ್ಟೇ ಬಿಡೋ ಅಂತ ಸುಮ್ಮನೆ ಇರ್ತಾರೆ. ನಾವಾಗೆ ನಾವು ಕರೆದು ಅವ್ರ ಮುಂದೆ ಸಣ್ಣರಾಗ್ತೀವಿ. ಇದು ನಮಗೆ ಅಗತ್ಯ ಇದೆಯೇ? ಹಾಗಾಗಿ ನೋಡಿ, ಎಲ್ಲ ಸಮುದಾಯಗಳು ಗುರುಗಳನ್ನ ಮುಂದಿಟ್ಕೊಂಡು ಮುನ್ನುಗ್ತಿದ್ದಾರೆ. MLA MP ಗಳನ್ನ, ಮಿನಿಸ್ಟ್ರುಗಳನ್ನ ಕರೆದಿದ್ದ ಹತ್ರ, ನಿಂತಿದ್ದ ಹತ್ರ ಕರೆಸ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯದಲ್ಲಿ ಹೆಂಗಿದೆ? ಆದಿಚುಂಚನಗಿರಿಯವರು ಕುಂತಿದ್ದಾಗೆ ಮೋಟಿವೇಟ್ ಮಾಡ್ತಾರೆ, ಸುತ್ತೂರವರು ಕುಂತಿದ್ದಾಗೆ ಮೋಟಿವೇಟ್ ಮಾಡ್ತಾರೆ, ಸಿದ್ಧಗಂಗಾದವರು ಕುಂತಿದ್ದಾಗೆ ಮೋಟಿವೇಟ್ ಮಾಡ್ತಾರೆ. ಸಮುದಾಯಕ್ಕೆ ಏನು ಬೇಕು, ಯಾರು ಬೇಕು ಅಂತ. ನಮ್ಮ ಸಮುದಾಯದಲ್ಲಿ ಪ್ರಥಮವಾಗಿ ಸ್ವಾಮಿಗಳ ಹೆಸರು ಎತ್ಕೊಳ್ಳೋದಕ್ಕೆ ಯಾಕೆ ಭಯ ಪಡ್ತೀರಾ? ಎಲ್ಲಿ ಓವರ್ಟೇಕ್ ಮಾಡ್ತಾರಂತನ ಅಥವಾ ಲೀಡರ್ಶಿಪ್ ಕಸ್ಕೊಂತಾರಂತನ? ನಿಮ್ಮ ಲೀಡರ್ಶಿಪ್ ಕಸ್ಕೊಳಕ್ ನಾವು ಬರ್ಬೇಕಾ? ಸಾಹೇಬ್ರೆ, ನಾವೆಲ್ಲ ಒಗ್ಗಟ್ಟಾಗಿ ಹೋಗೋದಕ್ಕೆ ನೀವೆಲ್ಲ ಜೊತೆಗಿದ್ರೆ ತಾನೆ? ನೀವೆಲ್ಲ ಜೊತೆಗಿದ್ರೆ ತಾನೆ ಹೋಗೋದು ಸರ್. ಊನ್ ಸ್ವಾಮಿ, ನೀವು ಕೊಟ್ಟಾಗಲೇ ತಾನೆ ನಾವು ನಡ್ಸಕ್ಕಾಗೋದು. ನಾವೆಲ್ಲ ಖಾಲಿ ಕೈಯಾಗಿ ಬಂದಿರ್ತೀವಿ ತಾನೆ. ನಮ್ಮ ಕೇರಿ ಬನ್ನಿ, ನಮ್ಮ ಓಣಿಗೆ ಬನ್ನಿ, ನಮ್ಮ ಇದಕ್ಕೆ ಬನ್ನಿ ಅಂತ ಪರಿಚಯ ಮಾಡಿಸ್ದಾಗಲ್ಲ ತಾನೆ. ಸ್ವಾಮಿಗಳ ಕರ್ತವ್ಯನು ನೀವು ಕರೆದಾಗ ಬರಲಿಲ್ಲ ಅಂತ ಕೇಳಬೇಕು. ನೀವು ಕರೆದಾಗ ಬರಲಿಲ್ಲ ಅಂದರೆ ಸ್ವಾಮಿಗಳು ಸ್ವಾರ್ಥಿಗಳಿದ್ದಾರೆ, ಮತ್ತೊಂದಿದ್ದಾರೆ ಅಂತ. ನೀವು ಕರೆದಿಲ್ಲ, ನಾವು ಬರ್ತಿಲ್ಲ, ಆದರೂ ನಾವು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಉಸಿರು ಕಟ್ಟಿ ಮಾಡ್ತಾ ಇದ್ದೀವಿ. ಯಾಕಂದರೆ ನೀವೆಲ್ಲ ಸಹಕಾರ ಕೊಟ್ಟರೆ ನಾವೆಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಬಡ್ದೆತ್ತಿಸ್ತೀವಿ. ಅದಕ್ಕೆ ನಿಮ್ಮ ಸಾಥ್ ಬೇಕಾಗಿದೆ. ಅದಕ್ಕೆ ಇಷ್ಟು ಖಾರವಾಗಿ ಮಾತಾಡ್ತಿರೋದು. ಯಾಕಂದರೆ ಈ ರಾಜ್ಯದಲ್ಲಿ ಜಾತಿಯ ಹೆಸರಲ್ಲಿ ನಮ್ಮನ್ನು ತುಳಿತಿರೋದು ಎಷ್ಟರ ಮಟ್ಟಿಗೆ ತುಳಿತಿದ್ದಾರೆ ಅಂದರೆ ಅದರ ನೋವು ನಮಗೆ ಗೊತ್ತಿದೆ. ಆ ನೋವು ನಮ್ಮ ಮಕ್ಕಳಿಗೆ, ಮರಿಗೆ ಬರಬಾರ್ದು ತಾನೆ. ನಾವು ಗುಲಾಮಗಿರ ಆಗಿದ್ದಲ್ದೇ ನಮ್ಮ ಮಕ್ಕಳು ಗುಲಾಮರು ಆಗ್ಬಾರ್ದು ತಾನೆ. ನಾವು ಬಕೆಟ್ ಹಿಡಿಯೋ ಕೆಲಸದಲ್ಲದೆ ಮಕ್ಕಳು ಬಕೆಟ್ ಹಿಡಿಬೇಕಾ? ಇದು ಇಲ್ಲಿಗೆ ನಿಲ್ಬೇಕಲ್ವಾ? ಇಲ್ಲಿಗೆ ನಿಲ್ಬೇಕಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಬೇಕಲ್ವಾ? ನೀವೆಲ್ಲ ಸಹಕಾರ ಮಾಡ್ಬೇಕಲ್ವಾ? ನೀವು ಒಂದು ಕ್ವಾಲಿಟಿ ಲೀಡರ್ಶಿಪ್, ಇಲ್ಲ ಮಾದಾರ ಚೆನ್ನೈ ಸ್ವಾಮಿಗಳಾದರೂ, ಇಲ್ಲ ಆಂಜನೇಯನಿದ್ದರು, ಅಥವಾ ಇನ್ಯಾರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅವ್ರ ಮುಖಾಂತರ ಅವ್ರು ಹೇಳಿದ್ದೆ ವೇದವಾಕ್ಯ ಆಗಿರ್ಬೇಕು. ಇಂಟರ್ನಲ್ ಆಗಿ ಡಿಸ್ಕಸ್ ಆಗ್ಬೇಕು, ಬಹಿರಂಗ ಓಪನ್ ಆಗ್ಬೇಕು. ಅದು ಎಲ್ಲ ಬಿಟ್ಟು ಬಹಿರಂಗಕ್ಕೆ ಚರ್ಚೆ ಮಾಡ್ಕೊಂಡು ಕುತ್ಕೊಳ್ತೀರಾ. ಅವ್ರು ಮಾತಾಡಿದರೆ ಇವ್ರಿಗೆ ಇಷ್ಟ ಆಗಲ್ಲ, ಇವ್ರು ಮಾತಾಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಒಬ್ರು ಕಾಲು ಹೇಳ್ಕೊಂತ ಕುತ್ಕೊಳ್ತೀರಾ. ಹಿಂಗಾದ್ರೆ ಸಮಾಜ ಕಟ್ಟೋದು ಹೇಗೆ? ಸಮಾಜ ಮುನ್ನಡೆಯೋದು ಹೇಗೆ? ಸಮಾಜದಲ್ಲಿ IAS IPS ಆಗೋದು ಹೇಗೆ? ಎಲ್ಲ ಇವತ್ತು IAS IPSಗಳೆಲ್ಲ ಮಾರಾಟ ಆಗ್ತಿರೋ ಸಂದರ್ಭದಲ್ಲಿ ನಮ್ಮ ಸಮಾಜ ದುಡ್ಡು ಕೊಟ್ಟು IPS IAS ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇದೆಲ್ಲ ಯೋಚನೆ ಮಾಡೋಕ್ಕಾದಂಥ ಸಂದರ್ಭ ಅಲ್ವಾ? ಈ ಸಂದರ್ಭದಲ್ಲೇ ತಾನೇ ಚಿಂತನೆ ಮಾಡಬೇಕಾಗಿರೋದು. ಅದನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋದು ಬಿಟ್ಟು ದಯಮಾಡಿ ಅನಿಲ್ ಕುಮಾರ್ ಅವರು ಇವರೆಲ್ಲ ಶ್ರಮ ಹಾಕಿ ಯಾಕೆ ವೇದಿಕೆ ಸಿದ್ಧ ಮಾಡಿದ್ದಾರೆ ಹೇಳಿ? ನಿಮ್ಮನ್ನೆಲ್ಲ ಯಾಕೆ ಕರೆಸಿದ್ದಾರೆ ಹೇಳಿ? ಇಷ್ಟು ದೊಡ್ಡ ಮಾಲ್ನ ಬುಕ್ ಮಾಡಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಹೇಳಿ? ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದಾಗಲಿ ಅಂತ, ಸಮಾಜಕ್ಕೆ ಏನಾದರೂ ಒಂದು ಮಾರ್ಗದರ್ಶನ ಕೊಡಲಿ ಅಂತ. ಅದನ್ನು ನೀವು ಕೊಡಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸ್ವಾಮೀಜಿ. ತಮ್ಮ ಭಾವಪೂರ್ವಕವಾದಂಥ ಸಂದೇಶವನ್ನು ನಮ್ಮ ಸಮುದಾಯ ತೆಗೆದುಕೊಂಡಿದೆ. ತಮಗೆ ಭಕ್ತಿಪೂರ್ವಕವಾದಂಥ ನಮನಗಳು. ಈಗ ಐ ರಿಕ್ವೆಸ್ಟ್ ಮಿಸ್ಟರ್ ಕಡಿಯಂ ಶ್ರೀಹರಿ ಗಾರು, ಫಾರ್ಮರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ತೆಲಂಗಾಣ, and also a social minister who brought some changes in the legislation for the benefit of our community. Sir, Mr. Kadiyam Shrey Garu, you have 2 minutes or 3 minutes time, please. Thank you. You are requested, respected audience and the guests on the dais. I take 1 minute to introduce Sri Kadiyam Srihari Garu, Deputy Chief Minister. 1 minute, Anna. And if they don't know what are your contributions, they will not know. So Srihari Garu was the Deputy Chief Minister of Telangana. When he was the Minister of Social Welfare, he got the internal reservation
categorization achieved in the combined state of Andhra Pradesh. And we have enjoyed it for 4 years. And he has taken our Chief Minister of Telangana, Sri Kalvakuntla Chandrasekhar Rao Garu, to the Prime Minister to represent about the matter for categorization of the scheduled caste. So sir has vast experience. He has contributed a lot, and it is for all of us to please pay attention to what sir is going to advise. Recently, sir has also consulted the Chief Justice of India, Ramana Garu, about this matter. I request sir to please speak. అందరికీ నమస్కారం. ఇంతసేపు కన్నడ విన్నారు, ఇంగ్లీష్ విన్నారు, తెలుగు కూడా వినాలి. ఆంధ్రప్రదేశ్ నుంచి, తెలంగాణ నుంచి చాలామంది ప్రతినిధులు వచ్చారు. కర్ణాటకకు సంబంధించిన వాళ్ళకు చాలామందికి తెలుగు అర్థమవుతుంది. దట్స్ వై ఐ వాంట్ టు స్పీక్ ఇన్ తెలుగు. ముందుగా ఎట్ ద వెరీ అవుట్సెట్ I want to congratulate Intellectual Forum for Madigas and Allied Communities, Karnataka chapter, for conducting this beautiful 4th World Madiga Day. We should congratulate them. They have taken so much pain with the assistance of everybody. They have invited us, and now we are able to meet each other and introduce each other. ముందుగా అందరినీ కూడా నేను మనసారా అభినందిస్తున్నాను. And another important thing is, I don't want to make political speech. I myself confined to the issue of scheduled caste categorization. Why I am saying this? Representatives of political parties and elected representatives of different political parties and different states, they will be, in my view, they will be mouthpieces of their own political parties, not the community. ఇక్కడ మేము కమ్యూనిటీ రిప్రజెంటేటివ్స్గా వచ్చాం. We came here as community representatives, but we only represent the ideology of we will present the ideology of our own political party. That's why I don't want to make political speech. మేము బాగా చేశాం అని చెప్పుకోవడానికి ఇది వేదిక కాదు. దిస్ ఇస్ నాట్ ది ఫోరం టు డిస్కస్ వాట్ ఏ పర్టికులర్ గవర్నమెంట్ హ్యాస్ డన్, వాట్ ఏ పొలిటికల్ పార్టీ హ్యాస్ డన్ టు ది కమ్యూనిటీ. దిస్ ఇస్ ద ఫోరం టు చాక్ అవుట్ a roadmap for achieving scheduled caste categorization. On that issue, we have to concentrate, and I hope, under the able leadership of Srimati Ratna Prabha, just now Ramanjaneyulu Garu has declared she will be the next president for Intellectual Forum for Madigas. So, under her leadership, I hope we will achieve the scheduled caste categorization. We are all here to support the leadership and to strengthen her in all respects. ఇక్కడ షెడ్యూల్ క్యాస్ట్ కేటగరైజేషన్కి సంబంధించిన ఇష్యూ
1994 నుండి నడుస్తున్నది. షెడ్యూల్ క్యాస్ట్ కేటగరైజేషన్, దండోరా ఉద్యమం, ఎంఆర్పిఎస్ ఉద్యమం ప్రారంభమై దాదాపుగా 28 సంవత్సరాలు కావస్తున్నది. ఈ 28 సంవత్సరాల కాలంలో ఆంధ్రప్రదేశ్లో, ఉమ్మడి ఆంధ్రప్రదేశ్లో, కంబైన్డ్ ఆంధ్రప్రదేశ్లో ప్రారంభమైన దండోరా ఉద్యమం, ఎంఆర్పిఎస్ ఎజిటేషన్ దేశవ్యాప్తంగా అన్ని రాజకీయ పార్టీల దృష్టిని ఆకర్షించగలిగింది. ఆ ఉద్యమం అన్ని రాజకీయ పార్టీల యొక్క సపోర్టును కూడగట్టగలిగింది. ఆ ఉద్యమం అన్ని రాజకీయ పార్టీలకు కూడా కేటగరైజేషన్ను సమర్థించకపోతే రాజకీయంగా మనం నష్టపోతాము అనే భయాన్ని కల్పించగలిగింది. తద్వారా అప్పటి ఉమ్మడి ఆంధ్రప్రదేశ్లో when I was social welfare minister in the year 1995 to 2000, ఆ పీరియడ్లోనే బ్రహ్మాండమైన ఉద్యమం వచ్చింది. జస్టిస్ రామచంద్రరాజు కమిషన్ వేశాం. రామచంద్రరాజు కమిషన్ షెడ్యూల్ కులాల వర్గీకరణకు, కేటగరైజేషన్కు అనుకూలంగా రిపోర్ట్ ఇచ్చింది. ఆ రిపోర్ట్ ఆధారంగా అప్పటి ఉమ్మడి ఆంధ్రప్రదేశ్ ప్రభుత్వం కేటగరైజేషన్కు అనుకూలంగా ఒక జీవో కూడా ఇచ్చింది, ఏబిసిడి కేటగరైజేషన్. మన డిమాండ్ ఏదైతే ఉందో ప్రధానంగా మనందరం అర్థం చేసుకోవాల్సిన విషయం, మనం ఎక్కువ రిజర్వేషన్ అడగడం లేదు. వేరే వాళ్ళ రిజర్వేషన్స్ మనకి ఇవ్వమని అడగడం లేదు. కాన్స్టిట్యూషన్ ఏదైతే రిజర్వేషన్ కల్పించిందో, షెడ్యూల్ కులాల కొరకు కాన్స్టిట్యూషన్లో ఏదైతే ప్రావిజన్ ఉన్నదో, ఆ కాన్స్టిట్యూషన్లో ఉన్న ప్రావిజన్ మేరకే అమాంగ్ ది ఎస్సీస్ జనాభా ప్రాతిపదిక పైన డిస్ప్యూట్ చేయమని మాత్రమే అడుగుతున్నాం. నథింగ్ మోర్, నథింగ్ లెస్. We are not asking more reservation. Presently we are not asking more reservation for scheduled caste. We are only asking, as per the constitution provision, the percentage of reservation reserved for scheduled caste should be equally distributed among the scheduled caste as per their population. This is very simple. అంబేద్కర్ గారు కూడా అదే కోరుకున్నారు. రాజ్యాంగ ఫలాలు అందరికీ సమపాలలో అందాలని కోరుకున్నారు. ఆ అంబేద్కర్ యొక్క స్ఫూర్తి మేరకే, అంబేద్కర్ గారి యొక్క ఆలోచన మేరకే షెడ్యూల్ క్యాస్ట్ కేటగరైజేషన్ మనం అడుగుతున్నామని చెప్పి ఈ సందర్భంగా తెలియజేస్తున్నారు. తర్వాత వేరే వాళ్ళు కోర్టుకు వెళ్ళారు. సుప్రీంకోర్టు ఆ జీవోను కొట్టివేసింది. ఆ తర్వాత బ్రహ్మాండమైన ఉద్యమం నడిచింది. మళ్ళీ ఉద్యమం నడిచిన తర్వాత కేంద్ర ప్రభుత్వం పైన ఒత్తిడి పెరిగిన తర్వాత ఉషా మెహ్రా కమిషన్ వచ్చింది. ఉషా మెహ్రా కమిషన్ కూడా రిపోర్ట్ ఇచ్చింది. ఆ ఉషా మెహ్రా కమిషన్ ఆధారంగా పార్లమెంట్లో అమెండ్మెంట్ తీసుకువచ్చి షెడ్యూల్ కులాల కేటగరైజేషన్కు చట్టబద్ధత కల్పించాలని చెప్పి మనం డిమాండ్ చేస్తూ వచ్చాం. కానీ అది జరగలేదు. ఇక్కడ ఒక విషయాన్ని మనం అందరం కూడా గమనించాలి. రామచంద్రరాజు కమిషన్ కానీ, అంతెందుకు మేడం రత్నబాబు గారికి తెలిసి ఉంటుంది, ఇక్కడ సదాశివ ఆధ్వర్యంలో ఒక కమిషన్ వేశారు. నాకు తెలిసిన సమాచారం, సబ్జెక్ట్ టు కరెక్షన్, నాకు తెలిసిన సమాచారం మేరకు సదాశివ కమిషన్ కూడా ఎస్సీ కేటగరైజేషన్కు అనుకూలంగా రిపోర్ట్ ఇచ్చింది. కానీ కర్ణాటక ప్రభుత్వం ఇంతవరకు ఆ కమిషన్ రిపోర్ట్ను యాక్సెప్ట్ చేయలేదు. నేను ఇక్కడున్న కర్ణాటక చాప్టర్ను, ప్రధానంగా ఇంటెలెక్చువల్ ఫోరం ఫర్ మాదిగాస్
and allied communities of Karnataka, particularly Ratna Prabha garu gaani, Anil Kumar garu gaani, Muniyappa garu gaani, Lakshminarayana garu gaani, Tegnur garu gaani, ఎవరైతే ఇంత బ్రహ్మాండమైన ఈ యొక్క సమావేశాన్ని ఏర్పాటు చేశారో, యూజ్ యువర్ గుడ్ ఆఫీసెస్. మీరు కర్ణాటక ప్రభుత్వాన్ని ఇన్ఫ్లుయెన్స్ చేయండి. ఇన్ఫ్లుయెన్స్ చేసి సదాశివ కమిషన్ ఇచ్చిన రిపోర్ట్ను యాక్సెప్ట్ చేసే విధంగా ప్రభుత్వాన్ని ఒప్పించండి అని నేను కోరుతున్నాను. ఒప్పించడమే కాకుండా కర్ణాటక అసెంబ్లీలో ఇంతకుముందు చెప్పారు నారాయణ స్వామి గారు, కర్ణాటక అసెంబ్లీలో నారాయణ స్వామి గారు చెప్పారు, కేటగరైజేషన్కి అనుకూలంగా ఒక తీర్మానం చేసి పంపిస్తే అది మనకు మరింత మన కాజ్ను స్ట్రెంగ్తన్ చేస్తుంది అని చెప్పి కూడా నేను ఈ సందర్భంగా తెలియజేస్తున్నాను. రామచంద్రరాజు కమిషన్ కానీ, ఉషా మెహ్రా కమిషన్ కానీ, లేదా సదాశివయ్య కమిషన్ కానీ ఎవరు కూడా కేటగరైజేషన్కు వ్యతిరేకంగా మాట్లాడలేదు. కాకపోతే ఆ ప్రొసీజర్లో టెక్నికాలిటీస్లోకి వెళ్ళారు. ప్రొసీజర్లోకి వెళ్ళి ఇది రాష్ట్ర ప్రభుత్వాలు చేసేది కాదు, పార్లమెంట్ చేయాలని ఒకరు, పార్లమెంట్ ద్వారా అమెండ్మెంట్ తీసుకురావాలని ఒకరు, సుప్రీంకోర్టు మన కేసు కొట్టివేసినప్పుడు కూడా కేటగరైజేషన్ చట్ట వ్యతిరేకమనే మాట మాట్లాడలేదు. సుప్రీంకోర్టు కూడా ఏం అబ్జర్వ్ చేసింది, చేసిన ప్రొసీజర్స్ సరిగా లేదు అని అబ్జర్వ్ చేసింది. మొన్నటికి మొన్న 2019లో సుప్రీంకోర్టు 5 జడ్జెస్ బెంచ్ రామాంజనేయులు గారు చెప్పారు, ఏం కామెంట్ చేసింది, మరొక్కసారి ఈ యొక్క రిజర్వేషన్స్, ఓబీసీ రిజర్వేషన్స్ వచ్చిన తర్వాత సుప్రీంకోర్టు పెట్టిన క్యాప్, ఆ సీలింగ్ 50% దాటిన తర్వాత దీన్ని మొత్తం రిజర్వేషన్స్ను ఈ యొక్క డిస్ట్రిబ్యూషన్ను రీవిజిట్ చేయాలని చెప్పి కూడా సుప్రీంకోర్టు అభిప్రాయపడ్డది. కాబట్టి పొలిటికల్ విల్ ఉండాలి. రాష్ట్ర ప్రభుత్వాలకు కానీ కేంద్ర ప్రభుత్వానికి కానీ పొలిటికల్ విల్ ఉండాలి. షెడ్యూల్ క్యాస్ట్ కేటగరైజేషన్ న్యాయమైనది, చట్టపరిధికి లోబడి ఉన్నది. ఇది చేస్తే ఎవరైతే పేద వర్గాలు ఉన్నారో, షెడ్యూల్ కులాలు, మాదిగలు, అలైడ్ కమ్యూనిటీస్ ఉన్నాయో వాళ్ళందరూ కూడా లబ్ధి పొందుతారనే ఒక బలమైన నమ్మకం కలిగి దీన్ని చేస్తేనే ఇది సాధ్యమవుతుంది. కాబట్టి నేనేమంటున్నానంటే, మనము ఇలాంటి సమావేశాలు పెట్టుకోవడము, మన వాళ్ళలో అవగాహన కల్పించడము, ఆయా రాష్ట్ర ప్రభుత్వాల పైన ఒత్తిడి తీసుకురావడము, కేంద్ర ప్రభుత్వం పైన ఒత్తిడి తీసుకురావడం, ఇది ఒక ఇంటెలెక్చువల్ గ్రూప్ చేసే పని. కానీ గ్రౌండ్ లెవెల్లో, క్షేత్రస్థాయిలో కూడా రాజకీయ పార్టీలపైన ఒత్తిడి పెరగాలి అంటే, ప్రభుత్వాలపైన ఒత్తిడి పెరగాలంటే మన బలమేందో, మన డిమాండ్ వెనుక ఉన్న న్యాయమేందో, ఆ డిమాండ్ వెనుక ఎన్ని కోట్ల మంది మాదిగలు ఉన్నారో రోడ్లపైకి వచ్చి చూపించవలసిన అవసరం కూడా ఉన్నది. అడుక్కుంటే ఎవడియడు, మన బలాన్ని ప్రదర్శించి, మన శక్తిని ప్రదర్శించి, నా కొడుక ఇస్తావా చస్తావా అంటేనే ఎవడని ఇస్తాడు తప్ప అడుక్కుంటే ఎవడియడు. ఆ విధంగా మన బలాన్ని కూడా మనం రోడ్లపైకి వచ్చి చూపించవలసిన అవసరం ఉంటుంది. రేపో మాపో అవుతుందని నేను అనుకోవడం లేదు. దీనికి ఒక రోడ్ మ్యాప్ కావాలి. ఆ రోడ్ మ్యాప్ తయారు చేసేటప్పుడు ఆ రోడ్ మ్యాప్ను ముందుకు తీసుకుపోవడానికి కమిటెడ్ టీం కావాలి. కమిటెడ్ టీం వితౌట్ ఎనీ పొలిటికల్ అఫిలియేషన్స్. కడియం శ్రీహరి ఉన్నాడు అంటే నేను టీఆర్ఎస్కి అఫిలియేషన్లో ఉంటా. కాబట్టి కొంత దూరం మీతో ప్రయాణం చేస్తా, తర్వాత ఎక్కడో నేను ఆగిపోతా. రైట్ టైంకి ఆగిపోతా, ఎక్కడో సమ్వేర్ నేను ఆగిపోతా. అలా కాకుండా వితౌట్ పొలిటికల్ అఫిలియేషన్ మన ఇంటెలెక్చువల్స్, డిఫరెంట్ వాక్స్ ఆఫ్ లైఫ్లో ఉన్న ఇంటెలెక్చువల్స్ ఒక టీమ్గా ఏర్పడి మొత్తము ఈ కార్యక్రమాన్ని, ఈ ఉద్యమాన్ని ముందుకు నడిపించాలని చెప్పి నేను ప్రత్యేకంగా కోరుతున్నాను. నాకు ఇవాళ ఒక విషయంలో ఆశ్చర్యం అనిపించింది. ఇవాళ ఇంత బ్రహ్మాండమైన కార్యక్రమం ఏర్పాటు చేశారు. నేను ఎవరిని విమర్శించడం లేదు, చిన్న సూచన చేయదలుచుకున్నాను. ఏంటిది, ఇవాళ 4th వరల్డ్ మాదిగా డే. కర్ణాటక మ్యాక్ దీన్ని నిర్వహిస్తున్నది. నాకు చిన్న బాధ ఎక్కడ కలిగింది అంటే, స్క్రీన్ మీద అంబేద్కర్ లేడు, జగ్జీవన్ రామ్ లేడు.
అసలు అంబేద్కర్ లేకపోతే నేను ఎక్కడున్నాను? జగ్జీవన్ రామ్ లేకపోతే నాట్ ఆన్ స్క్రీన్. జగ్జీవన్ రామ్ లేకపోతే నేను ఎక్కడున్నాను? అసలు అంబేద్కర్ లేకపోతే మనమంతా ఎక్కడున్నాం? అసలు రాజ్యాంగం లేకపోతే మనం ఎక్కడ? అసలు మనల్ని అడిగినోడేవాడు? నేను పిలిచినోడేవాడు? నీకు టికెట్ ఇచ్చేటోడేవాడు? నువ్వు ఎమ్మెల్యే అయ్యేది ఎట్లా? నువ్వు ఐఏఎస్ అయ్యేది ఎట్లా? ఐపీఎస్ అయ్యేది ఎట్లా? అంబేద్కర్, జగ్జీవన్ రామ్ మన దళిత జాతికి రెండు కళ్ళ లాంటి వాళ్ళు. వాళ్ళు మనకు మార్గదర్శకులు. ఈ స్వాములు ఏమని అనుకోనియండి, ఆ అంబేద్కరు, ఆ జగ్జీవన్ రామే మా దేవుళ్ళు. దే ఆర్ అవర్ గాడ్స్. జనరల్ సీట్లు ఎవడన్నా సీట్ ఇస్తాడా? ఒక మాదిగకు మాలోనికి ఎవడన్నా ఇస్తాడా? ఏ పార్టీ అని ఇస్తుందా? రిజర్వేషన్ ఉన్నది కాబట్టే ఇవాళ ఈడున్నాం. ఇవాళ కడియం శ్రీహరి దాదాపుగా 6 సార్లు లెజిస్లేచర్కి ఎంపికైనా, దాదాపు 14 సంవత్సరాలు కంబైన్డ్ ఆంధ్రప్రదేశ్లో తెలంగాణలో మినిస్టర్గా పనిచేసిన అంబేద్కర్ గారి పుణ్యము అని చెప్పి మీ అందరికీ వినయంగా తెలియజేస్తున్నాను. కాబట్టి నా చిన్న సూచన, బాధ అనిపించింది కాబట్టి చెప్తున్నా. నేను ఓపెన్గా మాట్లాడతా, ఎవరేం బాధపడద్దు. తప్పకుండా మన మీటింగ్లలో, దళితుల మీటింగ్లలో, మాదిగల మీటింగ్లలో అంబేద్కర్ లేకుండా, జగ్జీవన్ రామ్ లేకుండా మీటింగ్ పెట్టుకోవద్దండి. వాళ్ళు ఉండాలి. అదేవిధంగా ఒక బ్రోచర్ పబ్లిష్ చేశారు. ఈ బ్రోచర్ మీద కూడా లేదు అంబేద్కర్ లేడు, జగ్జీవన్ రామ్ లేడు. ఇట్లా చేయొద్దు. ఎందుకంటే మన వాళ్ళను మనం గౌరవించుకోవాలి. మనకు జీవితాలను ప్రసాదించిన వాళ్ళు, భవిష్యత్తును ప్రసాదించిన వాళ్ళు. ఈరోజు ఇక్కడ ఇంతమంది ఇంటలెక్చువల్స్ కూడా కూర్చుండగలిగారు, మాట్లాడగలుగుతున్నారు అంటే తప్పకుండా థ్యాంక్స్ టు అంబేద్కర్ అండ్ థ్యాంక్స్ టు జగ్జీవన్ రామ్. తెలంగాణ, ఆంధ్రప్రదేశ్లో కేటగరైజేషన్ ఉద్యమం బలంగా ఉంది. ఉద్యమకారులు కూడా బలంగా ఉన్నారు. అక్కడి నుంచే ఇది ఆరిజినేట్ అయింది. సౌత్ ఇండియాలోనే ఈ ఇష్యూ ఎక్కువగా ఉన్నది. నార్త్ ఇండియాలో పెద్దగా దీన్ని పట్టించుకోవడం లేదు. కాబట్టి మనం గవర్నమెంట్ ఆఫ్ ఇండియా మీద ప్రెషర్ తీసుకువచ్చి షెడ్యూల్ క్యాస్ట్ కేటగరైజేషన్కు చట్టబద్ధత ఎట్లా తీసుకురావాలనో మనం ఆలోచించవలసిన అవసరం ఉన్నది. ఆయా ప్రభుత్వాలను ఒప్పించవలసిన అవసరం ఉన్నది. ఉమ్మడి ఆంధ్రప్రదేశ్లో 2 సార్లు తీర్మానం చేశారు. తెలంగాణలో కూడా 2015లో కేటగరైజేషన్కి అనుకూలంగా తీర్మానం చేశాం. అదే రకంగా అన్ని రాష్ట్ర ప్రభుత్వాలు కూడా తీర్మానాలు చేస్తే తప్పకుండా కేంద్ర ప్రభుత్వం పైన ఒత్తిడి పెరుగుతుంది. అప్పుడు కేంద్ర ప్రభుత్వం ఆలోచిస్తుంది. ఆ దిశగా మనం అందరం ప్రయాణం చేయాలని ఈ ఇంటెలెక్చువల్ ఫోరం ఏదైతే ఏర్పడ్డదో, ఈ ఫోరం అన్ని రాజకీయ పార్టీలను విశ్వాసంలోకి తీసుకొని, అందరి యొక్క అభిప్రాయాలను కూడా పరిగణలోకి తీసుకొని ఒక రోడ్ మ్యాప్ను తయారు చేస్తే మేమందరం కూడా సహకరించడానికి, పోరాటం చేయడానికి సిద్ధంగా ఉన్నామని చెప్పి ఈ సందర్భంగా తెలియజేసుకుంటూ మరొకసారి నిర్వాహకులకు హృదయపూర్వకంగా అభినందనలు తెలియజేస్తూ సెలవు తీసుకుంటున్నాను. జై హింద్, జై భీమ్. Sri Hari sir, thank you very much. You have shown us the way, and it is our unconditional apologies for not putting the great leaders photo. It is because of the technical reasons that it could not come. Last moment arrangement, some arrangement went on wrong. Therefore, we have put the great leaders before us. They are always in our heart. Thank you very much. And I request Madam Ratna Prabha to take over and speak few words. And thereafter, you are going to. Small changes in the program. Mr. Balraju, Chief Whip of Telangana, is requested to speak out, please. Thank you very much for Madam for your gracious courtesy extended to Mr. Balraj and also all of us. Thank you very much. I'm very sorry. My name is Guvala Balraj. I'm government whip from Telangana state. This is second time MLA.
I contested as MP in 2009 and got defeated with small margin of votes. I'm very passionate to join the politics and to come up in the politics and to bring in the changes in the political system. As Mr. our former Deputy CM, Kadiyam Srihari garu said, we are not mere followers. I have some passion and some commitment towards the neglected communities. That was the reason we took the initiative to make a resolution to categorize the SC communities. We took the initiative and we made a resolution in Telangana state with the help of Mr. Honorable CM KCR Garu, and we sent it to the center. Mere speeches are not enough. They won't resolve these issues. As Mr. Narayana Swamy, Honorable Central Minister, spoke, he said he will take the initiative to make a resolution in Telangana, Karnataka Assembly for the categorization. Doing the resolutions doesn't solve the problem. Their BJP is in ruling. They have absolute majority. If they really want, they can do it. I request the organizers particularly. I appreciate Mr. Anil, IAS officer Garu. I came to know that he took the initiative to gather us here. In the same way, they know very well who could do it. Obviously, central government can do it. If they really have the consent towards our communities, they could do it without any hesitation. But routine meetings are being organized, routine speeches are happening. With those meetings, nothing is going to be happen. I was never been into any movement except Telangana movement. With the inspiration of Dr. Baba Saheb Ambedkar, with the inspiration of our state elders who sacrificed their lives for the Telangana state. As a citizen of India, as a responsible representative, we are there to discuss downtrodden people's issues in the country level. I request all the intellectuals, I request all the representatives on the dais, be with us. Particularly, I am not like a routine politician. I'm definitely dashing politician. If you bring in some issue to my notice, in my capacity, I'll take it to the notice of our Honorable CM in our state. When the time comes, I try to associate our community people, and I'll try to take it to the national level, the center notice. But here, of course, we may have different aspirations, but here, the reason we came here, on one phone call we came here. Mr. Vijay Bonella, he called us here that our community people are going to gather in Banglore. You please come, he said. I take it as a privilege, I take it as a honor, and I came down. But ultimately, what I expected, it's not happening here. I apologize to say this. First of all, as Mr. Kadiyam Srihari Garu said, we offended. Our leaders' photos were not there on the screen. When Mr. Kadiyam Srihari Garu raising the issue, our friend, our brother, he came forward and he was trying to show our leader here on the screen. What happened? Why
the material, can it be excusable? Sir, if you want to contradict this, I have the privilege, I have the right to speak out. I didn't come here to contradict the things. Of course, we got a lot of respect for you all. We are expressing our views, our ideology. If you are positive, then receive us in a positive manner. Otherwise, leave it. We fight for our communities in our capacity, in our level, in our state, in our country. Moreover, I appreciate our Honorable CM Garu. In our state, he has brought in a scheme for the Dalit upliftment by the name of Dalit Bandhu. I request all political leaders and all political parties to take this opportunity to discuss this thing in country level. Definitely, it helps our community's upliftment. Sorry if I hurted you, but this is my nature. Whatever is there in my heart, I try to explore it. I try to elevate it. If it is good, I appreciate. Absolutely, it is great event, great program. Your thought process is appreciable. You brought all of us here. We got an opportunity to meet each other. We felt very happy while having our dinner in the night. We were sharing our views. We were confident. Even now we are confident. But the lawmakers could do many things in parliament or assembly. If you invite us as guests, we have a lot of platforms to explore ourselves. The meaning of public representatives. If you are well prepared, bring the issues to our notice. We raise in the assembly, we raise in the parliament, we put it for the discussion in the society. You just call us and you felicitate us, doesn't make any sense. Otherwise, you call purely business category free people from Dalit and Madiga and Madiga allied communities. And you call for a meeting for separate political discussions. We called everyone here and you are not giving the time for us. Finally, I congratulate Madam Ratnaprabha Garu. Her name is announced as President of the Madiga Intellectual Organization. And I congratulate Mr. Vijay Bonella. We will be with you. You both of are very highly qualified, educated, and you know each and everything regarding about the system. Let us get associated. Let us have a fruitful discussions to bring up our communities in all fields, all categories. And if I really made any unhappy thing to you, I apologize. And my request would be, call different meetings, separate meetings for every category. Here, doctors are there. Group 1 officers are there. Different departments, officials are here. We are just discussing, we are just remembering about the bureaucrats, MLAs, MPs, ministers, political parties. And I would like to thank the organizers for giving this opportunity. Thank you. Thank you very much, Mr. Balraj, for your vibrant speech and introspection and criticism. We take it with all open-hearted. And please have a lunch and have hospitality of the Karnataka team. And now I request ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಅವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ.
ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿಯವರು ದಯಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು, ಆಶೀರ್ವಚನವನ್ನು ಮಾಡಬೇಕು. ಸ್ವಾಮೀಜಿ ಪ್ಲೀಸ್. ರಾಷ್ಟ್ರೀಯ ಮಾದಿಗ ಪ್ರಾಜ್ಞರ ವೇದಿಕೆಯ ಕರ್ನಾಟಕ ಘಟಕದ ಈ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾದಿಗ ಬಂಧುಗಳೇ, ಸ್ವಾಮೀಜಿಗಳೇ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಂಥವರೇ ಮತ್ತು ಅಧಿಕಾರಿಗಳೇ, ಇಲ್ಲಿ ಬಹುಶಃ ಸ್ವಾಮಿಗಳ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಕಾರಣ, ಇದು ಪ್ರಾಜ್ಞರ ಫೋರಮ್, ಇದು ಇಂಟೆಲೆಕ್ಚುಯಲ್ ಫೋರಮ್. ಇಂಟೆಲೆಕ್ಚುಯಲ್ ಫೋರಮಲ್ಲಿ ದಡ್ಡರನ್ನ ಸ್ವಾಮಿಗಳನ್ನ ನೀವು ಕರೆಸ್ತಾ ಇದ್ದೀರಾ. ಅಂದರೆ ಯಾಕೆಂದರೆ ಸ್ವಾಮಿಗಳಿಗೆ ಇಂಟೆಲೆಕ್ಚುಯಲ್ ಅಲ್ವೇನೋ ಅನ್ನುವಂಥ ಧಾಟಿಯೇ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಅವರವ್ರ ಮಟ್ಟಕ್ಕೆ ಅವರವರು ಇಂಟೆಲೆಕ್ಚುಯಲ್ಸ್ ಇರ್ತಾರೆ. ಅದನ್ನು ಗುರುತು ಮಾಡುವಂಥ ಮನಸ್ಸುಗಳು ಕಡಿಮೆಯಾದಾಗ ಈ ರೀತಿ ಅಂತರ ಆಗ್ತದೆ. ಆದರೂ ಕೂಡ ಭಾಳಷ್ಟು ವ್ಯವಸ್ಥಿತವಾಗಿ, ಭಾಳಷ್ಟು ಅಚ್ಚುಕಟ್ಟುತನದಿಂದ ಕೆಲಸ ಮಾಡಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ದೀರ. ನಾನು ಯಾಕೆ ಹೇಳಿದೆ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅಂದರೆ, ಎಲ್ಲ ಅಚೀವರ್ಸಿದ್ದೀರಾ, ನೀವಿಲ್ಲಿ ಸಾಧನೆ ಮಾಡಿದವರಿದ್ದೀರಾ, ಭಾಳಷ್ಟು ತಿಳ್ಕೊಂಡವರಿದ್ದೀರಾ, ಭಾಳಷ್ಟು ಶ್ರಮ ವಹಿಸಿ ಸಮಾಜ ಕಟ್ಟಿದವರಿದ್ದೀರಾ. ಅಂಥವರ ಚಿಂತಕರ ಚಾವಡಿನಲ್ಲಿ ನಿಮ್ಮದು ಇಂಟ್ರ್ಯಾಕ್ಷನ್ ಹೆಚ್ಚಾಗಬೇಕು. ಸ್ವಾಮೀಜಿಗಳವರ ಭಾಷಣಕ್ಕೆ ವೇದಿಕೆ ಬೇರೆ ಆಗಬೇಕಿತ್ತು, ಆದರೂ ಪ್ರೀತಿಯಿಂದ ಕರೆಸಿದ್ದೀರಾ, ಎರಡು ಮಾತಾಡಬೇಕಾಗ್ತದೆ. ಇಲ್ಲಿ ಇಷ್ಟೇ ಆಗಬೇಕು. ಈಗೇನು ನೀವು ಸಾಧನೆ ಮಾಡಿದ್ದೀರಾ, ನೀವು ಎಲ್ಲರನ್ನೂ ಇಟ್ಕೋಬೇಕು. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರಬೇಕು. ಎಲ್ಲ ಜೊತೆಯಾಗಿ ಹೋದರೆ ಮಾತ್ರ ಅದು ಶಕ್ತಿ, ಅದು ಅಭ್ಯುದಯ, ಅದು ಪ್ರಗತಿ. ನಾನು ಮಾತಾಡ್ತಕ್ಕಂಥದ್ದು ಈ ತೆಲಂಗಾಣ, ಆಂಧ್ರ ಪ್ರದೇಶ್ ಈ ಕಡೆಯಿಂದ ಬಂದಂಥ ನನ್ನ ಬಂಧುಗಳಿಗೆ ಗೊತ್ತಾಗ್ತಾ ಇಲ್ಲ. ఈ వాడు స్వామి ఏం మాట్లాడాడో నాకు తెలుసు అంట మీరందరూ అంటుకుంటారు. నాకు తెలుసు. ఆయన ఆంధ్రప్రదేశ్ విజయవాడ నుంచి తెలంగాణ నుంచి వచ్చిన మా మాదిగ బంధువులకు స్వాగతం, సుస్వాగతం, శుభాకాంక్షలు. ఇంతంతే మాట్లాడక నాకు వస్తుంది. అనేక ఏం ఆర్గనైజేషన్ చేసిండారో వాళ్ళు మీకు అనేక చెప్తారు. ಈಗ ನಾನು ಕನ್ನಡದಾಗ ಎರಡೆರಡು ಮಾತಾಡಿ ಮುಗಿಸ್ತೇನೆ. ಸ್ವಾಮೀಜಿಗಳು ಚೆನ್ನಾಗಿ ಹೇಳಿದರು, ಅರಳಯ್ಯ ಸ್ವಾಮೀಜಿ ಚೆನ್ನಾಗಿ ಹೇಳಿದ್ದಾರೆ ಒಂದು ಮಾತು. ಮಠ ಮಂದಿರ ಬೇಕಿಲ್ಲ ಅಂದರೆ ಬೇಕಿಲ್ಲ ಅಂತ ಹೇಳಬೇಡಿ. ಬೇಕು ಅಂದರೆ ಮನಸ್ಸಿಗೂ ಒಡಲಿಗೂ ಹೃದಯಕ್ಕೂ ಇಟ್ಕೊಳ್ಳಿ. ಹೆಸರಿಗಷ್ಟೇ ಮಠ ಮಂದಿರಗಳನ್ನ ಇಟ್ಕೊಂಡು ದೂರದೃಷ್ಟಿಯಿಂದ ನೋಡುವಂಥದ್ದನ್ನು ಕೈ ಬಿಡಬೇಕು. ಸ್ವಾಮೀಜಿಗಳು ಅಷ್ಟೇ ಜವಾಬ್ದಾರಿಯಿಂದ ಸಮಾಜದ ಜೊತೆ ಬೆರಿಬೇಕು. ಸ್ವಾಮೀಜಿಗಳ ಕರ್ತವ್ಯ ಸಮಾಜದಲ್ಲಿ ನೊಂದವರ ಜೊತೆ ಬೆರಿಬೇಕು. ಈ ಎಲ್ಲ ಕೆಲಸವನ್ನು ಮೊದಲು ಇದು ಇಂಟ್ಯಾಕ್ಷನ್ ಆಗಬೇಕು. ಸಮಾಜ ಮತ್ತು ಸ್ವಾಮೀಜಿಗಳು, ಮನಸ್ಸು ಮತ್ತು ಮಠಗಳು ಒಂದಾಗಬೇಕು ಅನ್ನುವಂಥ ಮಾತು ಹೇಳ್ತಾ, ಕಾರ್ಯಕ್ರಮಕ್ಕೆ ನಮ್ಮ ಭಾಳಷ್ಟು ಪ್ರೀತಿಯಿಂದ ಕರೆಸಿದಂಥ ನಮ್ಮ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರು ತೇಗ್ನೂರು ಅವರು ಅಂತ ತೇಗ್ನೂರು ಸರ್, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಆಂಧ್ರ ಪ್ರದೇಶದ ಡೆಪ್ಯೂಟಿ CM ಅಂತೆ, ತುಂಬ MLA ಚಂದ ಮಾತಾಡಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಈಗ MLA ಮಾತಾಡಿದ್ದಾರೆ, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಯಾರದು ಈಗ ಮಾತಾಡಿದ್ರಲ್ಲ, ಬಾಲರಾಜ್ ಎಲ್ಲಿದ್ದಾರೆ? ಓಕೆ, ಬಾಲರಾಜು ಕೂಡ ತುಂಬ ಕಾಳಜಿ ಇರುವಂಥ ವ್ಯಕ್ತಿ. ಈ ರೀತಿ ಎಲ್ಲ ರಾಜಕಾರಣಿಗಳು, ಸಾಮಾಜಿಕ ಸಂಘಟನೆಗವರು, ಸ್ವಾಮೀಜಿಗಳು ಎಲ್ಲ ಸೇರಿ ರಾಜ್ಯವನ್ನು ಮುನ್ನಡೆಸೋಣ, ಸಮಾಜವನ್ನು ಮುನ್ನಡೆಸೋಣ. ನಾನೊಂದು ಮನವಿ ಪತ್ರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳಿಗೆ, ತಮ್ಮ ಗಮನದಲ್ಲಿರಲಿ. ಮಠ ಮಂದಿಗಳಿಗೆ ಭೂಮಿ ಕೊಡೋದು, ಹಣ ಕೊಡೋದು ಒಂದು ಭಾಗ ಅಷ್ಟೇ. ಅದರಿಂದ ಇಡೀ ಸಮುದಾಯ ಅಭಿವೃದ್ಧಿ ಆಗ್ಬಿಡುತ್ತೆ ಅನ್ನುವಂಥ ಕನಸಿದೆಯಲ್ಲ, ಅದು ಕನಸು. ಈ ನೊಂದ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಪ್ರಗತಿ ಹೊಂದಬೇಕು. ನಾನು ಕೊಟ್ಟಿರೋ ಮನವಿನಲ್ಲಿರೋದು, ಸದಾಶಿವ ಆಯೋಗದ ವರದಿಯನ್ನು ಸದನದಲ್ಲಿ ಮಂಡಿಸಿ, ಚರ್ಚಿಸಿ
ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. DGP ರವೀಂದ್ರನಾಥ್ ಅವರನ್ನು ಸುಖ ಸುಮ್ಮನೆ ವರ್ಗಾವಣೆ ಮಾಡಿದ್ದಿರಬಹುದು, ಅವರನ್ನು ಈಗಿರುವ ಹುದ್ದೆಯಲ್ಲೇ ನಿಯುಕ್ತಿಗೊಳಿಸಬೇಕು. ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ಒಂದಷ್ಟು ಹೆಚ್ಚು ಹಣ ಕೊಡಿ, 500 ಕೋಟಿ ಕೊಡಿ. ಲಿಡ್ಕರ್ ಮತ್ತು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ 250 ಕೋಟಿ ಕೊಡಿ ಅಂತ ಕೇಳಿದ್ದೀನಿ. ರಾಜ್ಯದಲ್ಲಿ ದೌರ್ಜನ್ಯಕ್ಕೊಳಗಾಗಂಥ SC/ST ಸಮುದಾಯಗಳಿಗೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅವರಿಗೆ ಪರಿಹಾರ ಕೊಡಬೇಕು, ಪ್ರಕರಣವನ್ನು ಶೀಘ್ರ ಇತ್ಯರ್ಥ ಮಾಡಿಸಬೇಕು ಅಂತ ಹೇಳಿದ್ದೇನೆ. ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರಗಳು ವಿಶ್ವವಿದ್ಯಾಲಯಗಳಲ್ಲಿದೆ, ಅವಕ್ಕೆ ಈಗಿರುವ ದುಡ್ಡು ಸಾಲದು, ಹೆಚ್ಚು ದುಡ್ಡು ಕೊಡಿ ಅಂತ ಕೇಳಿದ್ದೇನೆ. ದಕ್ಕಲಿಗ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಕೇಳಿದ್ದೇನೆ. ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಕಲಿಸಬೇಕು ಅಂತ ಕೇಳಿದ್ದೇನೆ. ಇಷ್ಟು ಕೆಲಸ ಸಮಾಜಕ್ಕಾದರೆ ಅದು ಮಠಕ್ಕೆ ಕೊಟ್ಟ ಭೂಮಿ, ಮಠಕ್ಕೆ ಕೊಟ್ಟ ಹಣ ಆಗುತ್ತೆ. ನಿಮಗೆ ಕೊಡಬೇಕು, ನಿಮಗೆ ಸೌಲಭ್ಯ ಮಾಡಿದರೆ ಮಠ ಬೆಳೀತದೆ. ಸಮಾಜದ ಪರವಾಗಿ ಎಲ್ಲ ಮನವಿಯ ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನ ಅಂತರಾಳದ ನುಡಿಗಳು ಅದೇ ಅಂತ ತಿಳ್ಕೊಂಡಿದ್ದೇನೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸ್ವಾಮೀಜಿ, ತಮ್ಮ ಆಶೀರ್ವಚನ ಮತ್ತು ತಮ್ಮ ಆಶಯಗಳಿಗೆ. ಈಗ ನಾನು ಮೇಡಮ್ ರತ್ನಪ್ರಭಾ ಅವರು, ನಮ್ಮ ಚೀಫ್ ಪ್ಯಾಟ್ರನ್ ಅವರು ಒಂದು 2 ನಿಮಿಷ ಮಾತಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಮೇಡಮ್ ರತ್ನಪ್ರಭಾ, ಪ್ಲೀಸ್. I have a small request to make to the August gathering before Madam speaks. Are we all committed for our Madiga cause? Are we all committed? Then please don't interrupt yourself by going for group photos with the people who are leaving and coming and all that. We have to show our seriousness. And are we all going to come back after lunch or not? Come on, can you please show your hand? We are all serious? We are going to take a message from here or not? The names because we're falling short of time. All the VIPs in the first row and all the delegates from Andhra Pradesh, Telangana, Karnataka and other parts of the country. This is a very unique gathering where we have equally big number of representations from Karnataka, from Andhra, Telangana and also from Tamil Nadu. So the big question is, in what language does one speak? If you speak in Kannada, some don't understand. If you speak in Telugu, some don't understand. And I was just thinking, though the time is very short, it's a very interesting dilemma which I faced in my own life. Being born in Hyderabad, worked in combined Andhra Pradesh, father being from Andhra Pradesh, spent exactly 40 years now, spent exactly 40 years in Karnataka. People ask me, Madam, where do you belong to? I am caught between my Karma Bhumi and my Janma Bhumi. But I think I spent more time in my Karma Bhumi, that is 40 years in Karnataka and some 23 years in Hyderabad. So I think legally I belong to Karnataka. I want to put this $1 million question to rest, because when I'm in Karnataka, people say, Madam, Andhra avaru, Madam ge illi en position kodabardu, Madam Andhradavaru anta heltare. Alli hodre ಮೇಡಮ್ ಕರ್ನಾಟಕ ಅವರು, ಮೇಡಮ್ ಕರ್ನಾಟಕ వాళ్ళు కదా, ఆంధ్ర తెలంగాణలో మేడంకి ఏం పొజిషన్ ఇవ్వడం కష్టము, మేడంకి కర్ణాటకలో ఇవ్వాల.
So I am caught between I'm like the Dhobi ka kutta, neither in Karnataka or Andhra. But today I thought I belong to India. I'm an Indian. Okay. Where I was born, where I studied, where I worked, doesn't matter. What matters is whether I'm an Indian, whether I'm a Madiga, and whether I have that passion to work for the community. So when Anjanelu, who has successfully, handled the baby, when the baby is born, it's very difficult to handle the baby which is born. So my colleague, Anjanelu, where is he? Oh, he's gone, he's here. He was actually nurtured by my father. My father was very fond of him. I remember when I was very young, Anjanelu used to come home and my father used to keep guiding him how to prepare for the exams. And he became a successful civil servant and now going to be a successful politician. So he handled this little baby, which was very difficult in its delivery. And he has brought it to this stage. Then I've been, as you know, the chief patron for this organization, the Intellectual Forum of Madigas. And Lakshmi Narayana and me are the chief patrons. So the role of patrons is very easy. We can just guide, we can advise, we can talk a lot. So I was happy being the chief patron. But now, Anjanelu and Vijay and the rest, Param Jyoti, everybody, Sri Jairaj Garu, told me to take over the mantle of the president, where one has to deliver, one has to show the result. And today several speakers have given various ideas. We have learned I don't know what Swami is saying. Swami? Oh, Ambedkar and Jagjeevan Ram bandidare. Oh, very good. Swami avaru namma Torse. He's from Nalagonda, settled in Banglore. He's now the president of the Small Journalists Associations. So it doesn't matter from where you come. It is ultimately what you do, which is very important. So, Swami, నేను మర్చిపోయాను నేను ఏం మాట్లాడుతున్నాను మీరు కట్ చేసేసారు. So anyway, the time is we are running out of time. I would like to give only 3-4 advices to the members and the representatives and who are sitting on the stage and off the stage. One important thing is, as some of the dignified speakers have mentioned, the number one thing before us is we all have to be very, very passionate and very, very committed to the community. Now, each one of us have achieved something in life. This is called the Forum of Intellectuals and people who have achieved something. So each one of us should try to do something for our brothers and sisters who are not as fortunate as us. And we have to organize the national committee in a better way. We have to organize the state committees in a better way. We have to register our organizations. We should try to get the memberships. We have to get the funding so that, we don't collect funds in a haphazard manner, and then we have to be transparent in our accounting system. So I think a great challenge lies before us, and together we all need to grow. I just wanted to tell you about, how we work I'm working with women entrepreneurs in Karnataka. I started with a few associations. Now we have 35 women associations and 21,000 members. And our slogan is Together We Grow. So, Namma Samsthe hesaru Ubuntu. So, ನಾವು ಏನು ಹೇಳ್ತೀವಿ ನಮ್ಮ ಹಾಡು ಹಾಗೆ ಹೋಗ್ತದೆ. ನಾವು ಉಬುಂಟು, ನಾವು ಒಗ್ಗಟ್ಟು, ಒಲವಿದ್ದೆ ನಮ್ಮಲ್ಲಿ, ಬಲವಿದ್ದೆ ನಮ್ಮಲ್ಲಿ, ಒಗ್ಗಟ್ಟೆ ನಮ್ಮ ಸಂದೇಶ.
ಒಗ್ಗಟ್ಟೆ ನಮ್ಮ ಸಂದೇಶ. So only together we can achieve, that has been told by everybody. So we won't talk of togetherness, but we'll all work towards togetherness. Then finally, I was talking to my brother, who, Sri K. Pradeep Chandra, who's also retired as Telangana Chief Secretary. He was in charge of the industrial policy of Telangana, the T-Pass, which still has a very good name. And my brother has worked very closely with Dicky, formation of Dicky, which is our other brother. In Karnataka, you call left and right. So Dicky mostly is attributed to right. And my brother told me that when he was discussing with them and how they integrated, the president told them one thing. Sir, when we are together as an organization, we are very humble. We respect each other. We take care of each other. We never hurt anybody. We try to be as patient as possible, and we take everybody's ideas. But when we are outside, we are very aggressive for our rights. But what about us? Inside we are aggressive, and outside we are very mild. So we should try to work, and we should try to be together. We should respect each other. So many members pointed out, we forgot the Baba Sahib Ambedkar and Jagjeevan Ram. All this happened because there was no thinking, no meetings. We haven't organized ourselves well. And to be on the lighter vein in this whole invitation also, there was a discussion whether to put my name or not put my name. And they didn't put my name. These are all things, as we say, we should not have this internal, after all, if they put Ratnaprabha, nothing would have happened. But the organizers, they feel, beda madam avaru Karnataka avaralla, madam avaru Andhradavaru, avaru hesaru hakodu beda anta. ಈ ಥರ ನಾವೆಲ್ಲ ಸಣ್ಣ ಪುಟ್ಟ ವಿಷಯಗಳು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಾವು ಬೆಳೆಯೋದು ತುಂಬ ತುಂಬ ಕಷ್ಟ. ಅದಕ್ಕೆ ನಾನು ಹೇಳೋದು, ನಾವೆಲ್ಲರೂ ವಿ ಶುಡ್ ಶೆಡ್ ಆಲ್ ದಿ ಕಾಂಪ್ಲೆಕ್ಸಸ್ ವಿ ಹ್ಯಾವ್. ಆ್ಯಂಡ್ ಟು ಶೆಡ್ ದೋಸ್ ಕಾಂಪ್ಲೆಕ್ಸಸ್, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ವಿ ಹ್ಯಾವ್ ಟು ಕಾನ್ಷಿಯಸ್ಲಿ ಡೂ ಇಟ್. ಯು ಕೆನಾಟ್ ಶೆಡ್ ಇಟ್ so easily. I remember seeing one interview of Dr. Y.S. Rajshekar Reddy, who was Chief Minister of Andhra Pradesh. One journalist asked him on Rajiv Gandhi's birthday, he interviewed him, and he asked Rajshekar Reddy that you are a very angry man. You are a man of impatience, and you are so short-tempered before you became Chief Minister of Andhra Pradesh. So now we don't see that short temper in you, and we see you always smiling, and you're always very calm. So what Rajshekar Reddy said is, I cut my anger out of my system. That is the word he said. I cut it out of my system. What he means is, he consciously tried to remove the negative quality of anger and impatience which he had in his system. So jealousy, competition, we all have it. It's a human trait, but we need to cut it out. And I feel the world has a lot of space for everybody. World has a lot of space for everybody. So all of us surely can do well, and all of us have space to show our mettle and our caliber. And finally, I was just looking at the WDM. What a nice name that has been given. So, WDM, Weapons of Madiga Development. We are all weapons of Madiga Development. So, let us remember that it's not only the people on the stage, but people outside the stage. All of you are sitting. Each one of you should be part of the development. We'll have more discussions later on. And before I close, I thank the Karnataka team for organizing this event. Again, it is so ironical. They were supposed to do it 3 years back. 2019, we were supposed to do it in Karnataka. It got shifted to Bombay. 2020, it was supposed to be in Karnataka. It got shifted to Hyderabad. 2021, we were supposed to do it in Karnataka.
and because of COVID and other things, we are doing it in 2022. So after 3 years, we are doing it here, and I think it has been my destiny and my privilege to take over a president in Karnataka. That is a wonderful beginning for me. Probably if we had the Karnataka event in 19 or 20, I would not have had the privilege of taking over as president of the Intellectual Forum of Madigas as the national president. So I thank all of you for giving me this opportunity. I must appreciate and congratulate Sri Teneti Jairaj Garu, who's the, I can say, like the father of the nation. He's the father of the MAC Foundation. He's the Pitamaha for us. Already our Ramanjanelu has honored him. And then I also would like to praise and record the efforts of Vijay Bonella. All said and done, a young boy has done the miracle of bringing all of us together on one forum. Congratulations to Vijay. Let's give him a great, great ovation. Also today is his wedding anniversary. And today being his wedding anniversary, his wife told him to stay back. But Vijay said, no, my commitment for the community is more than for the family. So, Vijay, thank you very much. However much we appreciate your, your courage and your decision to bring, the great decision of bringing everybody on one forum, on a WhatsApp group. And finally, I request all of you to be active on the group. Many of you don't reply and don't answer, don't give your ideas, so be more active. Thank you to all the chief guests, all the dignitaries, ministers, ex-ministers, MLAs, MLCs, all those who have come. It's so difficult to take each one's name. And finally, thanks to the Karnataka team again, thanks to Tegnur, thanks to Anil, thanks to Munyappa, thanks to Gonal, Bhimashankar, Satish, everybody. So many of you worked together, and of course Doderi also. All of you worked to make this wonderful meeting today. Thank you very much. Thank you very much, madam. Naughty congratulations to you. And advice from me, from Anil Kumar sir, that I should congratulate the lady who has let him go and be with all of us. Wherever you are there, madam, congratulations and for your sacrifice, and it will go in a long way in his life to become a leader of us, and then you will enjoy that day. Thank you, Mrs. Vijay Bondela. And now I request Mr. Anjaneya, former Minister of Karnataka, who has made a tremendous work for the community, and still he is doing it. And I request Mr. Anjaneya to speak over for a few minutes. It's a time, we are in no shortage of time, and others can speak afterwards because the technical session is there. We are delayed by 2 hours. I request our Honorable Former Minister to speak. ವಿಶ್ವ ಮಾದಿಗರ ಒಂದು ದಿನ ಅಥವಾ ದಿನಾಚರಣೆಯನ್ನು ಇವತ್ತು ಭಾಳ ಸಡಗರ ಸಂಭ್ರಮ ಶ್ರದ್ಧೆಯಿಂದ ಇವತ್ತು ಈ ಒಂದು ದಿನವನ್ನು ಆಚರಣೆ ಮಾಡ್ತಾಯಿದ್ದೀರಾ. ಇದರಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು, ಸ್ವಾಮೀಜಿಗಳು, ಭಾಳಷ್ಟು ಜನ ಮಾತನಾಡಿದ್ದಾರೆ. ಆಂಧ್ರ ಪ್ರದೇಶದ ಅನೇಕ ಜನ ಮಂತ್ರಿಗಳು, ಚೀಫ್ ವಿಪ್ಗಳು ಕೂಡ ಮಾತನಾಡಿದ್ದಾರೆ. ನಮ್ಮ ಈ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ವಿವಿಧ ರಾಜ್ಯದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಮೊದಲು ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇಷ್ಟೊಂದು ಆಸಕ್ತಿಯಿಂದ ಬಂದಿರತಕ್ಕಂಥ ನಿಮಗೆ ನಮ್ಮ ರಾಜ್ಯದ ಪರವಾಗಿ ಕೂಡ ನಾನು ಸ್ವಾಗತವನ್ನು ಕೂಡ ಬಯಸುತ್ತೇನೆ.
ಬಂಧುಗಳೇ, ಈ ಸಮುದಾಯ ಅಸ್ಪೃಶ್ಯ ಸಮುದಾಯ. ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರು, ದುರ್ಬಲರಲ್ಲೇ ದುರ್ಬಲರು, ಶೋಷಿತರಲ್ಲೇ ಶೋಷಿತರು, ಮಾದಿಗ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಜಾತಿಗಳು. ಭಾಳಷ್ಟು ಮಹನೀಯರು ಈ ವರ್ಗದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಶ್ರಮಿಸಿದಂಥ ಮಹನೀಯರಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ರವರು, ಅನೇಕರು ಈ ರಾಜ್ಯದಲ್ಲೂ ಕೂಡ ಎನ್ ರಾಚಯ್ಯನವರಂಥವರು, ಬಸವಲಿಂಗಪ್ಪನಂಥವರು, ಭಾಳಷ್ಟು ಜನ ಮಹನೀಯರು ಈ ವರ್ಗದ ಜನರ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದಾರೆ. ಇಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಈ ಸಮುದಾಯಕ್ಕೆ ಭಾಳ ಅತ್ಯಗತ್ಯವಾಗಿ ತುರ್ತಾಗಿ ಆಗಲೇಬೇಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ, ವರ್ಗೀಕರಣ. ಅದು ಆಗದೆ ಹೊರತು ಈ ಸಮುದಾಯದ ಅಭಿವೃದ್ಧಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜನಾಂಗದ ಅಭಿವೃದ್ಧಿ ಮತ್ತು ಅವರ ಬದುಕು ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ ಇದು ಆಗದೆ ಹೋದ್ನೆ ಅಂದರೆ. ಅದು ಅವ್ರ ಬದುಕನ್ನೇ ಕಟ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಒಂದು ಕಡೆಗೆ ಖಾಸಗೀಕರಣ, ಮೀಸಲಾತಿಗೆ ಧಕ್ಕೆ ತರ್ತಕ್ಕಂಥ ಖಾಸಗೀಕರಣ ನಡೀತಾ ಇದ್ನೆಂದರೆ ಸರ್ಕಾರಿ ಹುದ್ದೆಗಳೇ ಕಡಿಮೆ ಆಗ್ತಾ ಇವೆ. ಈಗಿರ್ತಕ್ಕಂಥ ಹುದ್ದೆಗಳನ್ನು ಪಡಿಬೇಕಂತಂದು ಹೇಳಿದ್ನೆಂದರೆ ಅದಕ್ಕೆಲ್ಲವಕ್ಕೂ ಕೂಡ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಾವು ಪಡೆದಿರ್ತಕ್ಕಂಥ ಅಂಕ ಆಧಾರದ ಮೇಲೆ ಬರಬೇಕು. ಆದರೆ 101 ಜಾತಿಗಳಿದ್ದಾವೆ. 101 ಜಾತಿಯಲ್ಲಿ ಭಾಳಷ್ಟು ಸಮುದಾಯಗಳು ಅದರಲ್ಲಿರ್ತಕ್ಕಂಥವು ಅನ್ಟಚಬಲ್ ಇದೆ, ಟಚಬಲ್ ಜಾತಿಗಳು ಕೂಡ ಇವೆ. ಇತರೆ ಜಾತಿ ಜನಾಂಗದವರಿಗೆ ಹೆಚ್ಚು ಸವಲತ್ತು ಸೌಕರ್ಯಗಳನ್ನು ಪಡಿತಾ ಇದ್ದಾರೆ. ಕಾರಣ ಅವರು ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಅವರು ಒಂದು ಕಾಲದಲ್ಲಿ ನಮಗಿಂತಲೂ ಕೂಡ ಬಡವರಿದ್ದರು. ಈಗ ಅವರು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಭಾಳ ಕಷ್ಟಪಟ್ಟು ಅವರು ಹುದ್ದೆಗಳನ್ನು ಪಡಿತಾ ಇದ್ದಾರೆ, ಸಂಪತ್ತನ್ನು ಪಡಿತಾ ಇದ್ದಾರೆ. ಆದರೆ ನಾವು ಪಡಿತಾ ಇಲ್ಲ. ಅದರ ಬಗ್ಗೆ ನಾವು ಒಂದು ಅವಲೋಕನ ಮಾಡಬೇಕು ಮತ್ತು ಅದರ ಬಗ್ಗೆ ನಮ್ಮ ಜನಾಂಗದಲ್ಲಿ ಜಾಗೃತಿಯನ್ನು ಮೂಡಿಸಿ ಇರ್ತಕ್ಕಂಥ ಸೌಲಭ್ಯ ಸೌಕರ್ಯಗಳನ್ನು ಪಡೆದು ಇತರೆ ಸಮುದಾಯದಂತೆ ನಾವು ಕೂಡ ಸ್ವಾಭಿಮಾನ ಆತ್ಮಗೌರವದಿಂದ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದೇ ಈ ಒಂದು ಫೋರಮಿನ ಉದ್ದೇಶ, ಈ ವೇದಿಕೆ ಉದ್ದೇಶ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳಷ್ಟು ಜನ ನಮ್ಮ ಹಿರಿಯ IAS ಅಧಿಕಾರಿಗಳು, ನಮ್ಮ HR ತೆಗನೂರವರು, ಅನಿಲ್ ಕುಮಾರ್ ಅವರು, ಲಕ್ಷ್ಮೀನಾರಾಯಣರವರು, ಮುನಿಯಪ್ಪನವರು, ಇನ್ನೂ ಉಳಿದಂತೆ ನಮ್ಮ ರತ್ನಪ್ರಭರವರು, ಉಳಿದಂತೆ ಅನೇಕ ಜನ ಅಧಿಕಾರಿ ವರ್ಗದವರು ಉತ್ತಮವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಬಂಧುಗಳೇ, ಕರ್ನಾಟಕದಲ್ಲಿ ನಾನು 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದೆ. ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ SCP-TSP ಅಂತಕ್ಕಂಥ ಒಂದು ಕ್ರಾಂತಿಕಾರಕವಾದಂಥ ಒಂದು ಕಾಯ್ದೆಯನ್ನು ತರುವುದರ ಮೂಲಕ ಈ ವರ್ಗದ ಕಲ್ಯಾಣಕ್ಕೆ ಸಾಕಷ್ಟು ಸಹಕಾರಿಯಾಗ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಮತ್ತು ಗುತ್ತಿಗೆಯಲ್ಲಿ ಮೀಸಲಾತಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಸರ್ಕಾರಿ PWD ಇರ್ಬೋದು, ಇನ್ನಿತರೆ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಕಾಮಗಾರಿಯಲ್ಲಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ತಂದಿರತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಮೊದಲನೇದು. ಆಮೇಲೆ ಅನೇಕ ಸೌಲಭ್ಯಗಳು ಸೌಕರ್ಯಗಳು ಪೌರ ಕಾರ್ಮಿಕರ ಬಗ್ಗೆ ಗೋವಿಂದ ಕಾರಜೋಳ ಅವರು ಹೇಳ್ತಾಯಿದ್ರು. ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇಲ್ಲಿ ಕಾಯಂ ಆಗಿ ಯಾರ್ಯಾರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ರೋ ಅಂಥವ್ರನ್ನ ಅವರನ್ನೇ ಕಾಯಂ ಮಾಡಬೇಕು. ಗುತ್ತಿಗೆ ಪದ್ಧತಿ ಏನಿದೆಯಲ್ಲ ಅದು ಜೀತ ಪದ್ಧತಿ, ಅದನ್ನು ನಿರ್ಮೂಲನೆ ಮಾಡಬೇಕು. ಅದನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾರ್ಯಾರು ಕೆಲಸ ಇಲ್ಲಿ ಮಾಡ್ತಾರೋ ಅವರಿಗೆ ನೇರವಾಗಿ ಆಯಾ ಪುರಸಭೆ ಕಾರ್ಪೊರೇಷನ್ಗಳೇ ಸ್ಥಳೀಯ ಸಂಸ್ಥೆಗಳಿಂದಲೇ ಅವರಿಗೆ ವೇತನ ಪಾವತಿಯಾಗಬೇಕು. ನೇರವಾಗಿ ಅವರ ಹೆಸರಿಗೆ RTGS ಮೂಲಕ
ಪಾವತಿ ಆಗಬೇಕು ಅಂಥದ್ದನ್ನು ನಾವು ಭಾಳ ಕಾನೂನು ಪ್ರಕಾರವಾಗಿ ಮಾಡಿದ್ದೇವೆ. ಭಾಳಷ್ಟು ವಿರೋಧ ಬಂತು. ಲಕ್ಷಾಂತರ ಜನ ಹೊರ ಗುತ್ತಿಗೆ ಮೇಲೆ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವ್ರನ್ನ ಹೆಂಗೆ ನೀವು ಮಾಡೋದು ಅಂತಂದು ಹೇಳಿದರು. ಕ್ಯಾಬಿನೆಟ್ನಲ್ಲಿ ಅವತ್ತೇನು ರತ್ನಪ್ರಭರು ಅವ್ರು ಇದ್ದರೆ ನಂಗೆ ಕಾಣ್ತಾ ಇದೆ. ಅವತ್ತು ನಾನು ಹೇಳಿದೆ, ಆಯ್ತು ರೀ, ಅವರೆಲ್ಲ ಪ್ಯಾನ್ ಕಸ ಹೊಡೆಯೋರು, ಎಲ್ಲೆಲ್ಲೋ ಕೆಲಸ ಮಾಡೋರು, ಇವ್ರು ಮಾಡೋ ಅಂಥ ಕೆಲಸ ಇದೆಯಲ್ಲ ಯಾವನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ತಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಕೊಡಲೇಬೇಕು. ಆ ಜೀತ ಪದ್ಧತಿ ಏನು ಗುತ್ತಿಗೆ ಪದ್ಧತಿ ಇಲ್ಲ ಅಂತ ತೆಗೆದುಹಾಕಿ ಇವನ್ನ ಕಾಯಂ ಮಾಡಬೇಕು. ಆಮೇಲೆ ಗುತ್ತಿಗೆ ಪದ್ಧತಿನೇ ನಿರ್ಮೂಲನೆ ಮಾಡಬೇಕು ಅಂತಂದೇಳಿ ಆವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ನಮ್ಮ ಪರವಾಗಿ ಇದ್ದಂಥ ಮುಖ್ಯಮಂತ್ರಿ. ಆಗ ನಾವು ಭಾಳ ಹೇಳಿದ್ವಿ, ಈ ಒಳ ಮೀಸಲಾತಿ ಬಗ್ಗೆ ಸದಾಶಿವ ಆಯೋಗದ ವರದಿಯನ್ನು ನೀವು ಕಳಿಸ್ಕೊಡ್ಬೇಕು, ರೆಕಮೆಂಡ್ ಮಾಡಬೇಕು ಅಂತಂದೇಳಿ. ನಮ್ಮಲ್ಲೇ ಇದ್ದಂಥ ಕೆಲವು ಜಾತಿಗಳು ಅದನ್ನು ವಿರೋಧ ಮಾಡ್ತಾಯಿದ್ರು. ಈಗ ಅವ್ರು ಯಾಕೋ ಮನಸ್ಸು ಬದಲಾವಣೆಯಾಗಿದೆ. ಈಗ ಬಲಗೈ ಜನಾಂಗದವರು ಕೂಡ ಒಳ ಮೀಸಲಾತಿ ಆಗಲಿ ಎಂಬತಕ್ಕಂಥ ಸಮ್ಮತಿಸುವಂತಹ ಲಕ್ಷಣಗಳು ಕೂಡ ಇವತ್ತು ಕಂಡು ಬರ್ತಾ ಇದೆ. ಅದರಿಂದ ಅವರು ಒಂದು ಸ್ವಲ್ಪ ಅಡ್ಡಿಯಾಗಿದ್ದರಿಂದ ಅದಾಗಲಿಲ್ಲ. ಹೀಗಾಗಿ ಅದರ ಬದಲಿಯಾಗಿ ನಾವು ಇಲ್ಲಿ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್, ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನಮಗೋಸ್ಕರ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು ಮಾಡಿಸಿದ್ವಿ. ಪೌರ ಕಾರ್ಮಿಕರ ಅಭಿವೃದ್ಧಿಗಾಗಿ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದನ್ನು ಕೂಡ ನಾವು ಮಾಡಿಸಿದ್ವಿ. ಇದು ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲ. ಆಂಧ್ರದಲ್ಲೂ ಕೂಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ದಂಗೆ ಕಾಣಲ್ಲ. ರತ್ನಪ್ರಭು ಅವರೇ, ಮೇಡಮ್, ಆಂಧ್ರದಲ್ಲಿ ಇದೆಯಾ? ಆಂಧ್ರದಲ್ಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾದಿಗರಿಗಾಗಿ ಇದೆಯಾ? ಯಾವಾಗ? ಹಾಂ, ಅಲ್ಲ, ಇತ್ತೀಚೆಗೆ ಮಾಡಿರ್ಬೇಕು ಅವರು ಕೂಡ. separate corporation is I, separate corporation, Madiga corporation, Mala corporation, Rella corporation, but no money was released. Where? Here? Andhra Pradesh. ಓಕೆ. ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಕೊಟ್ಟಿದ್ದಾರೆ, ಜಾಸ್ತಿ ಕೊಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡನ್ನು ಇಡಬೇಕಾಗಿದೆ. ಈ SCP-TSP ಹಣನೂ ಕೂಡ ಅತ್ಯಂತ ಕಡಿಮೆ ಮಾಡಿದ್ದಾರೆ. ನಾವು ಹೇಳಿದ್ದು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಆಗಬೇಕು ಅಂತೇಳಿ ಅದರೊಂದು ಕಾನೂನು ಕೂಡ ಮಾಡಿದ್ರು ಕೂಡ ಅದಕ್ಕೆ ನಾವಿದ್ದಂಥ ಸಂದರ್ಭದಲ್ಲಿ 29,000 ಕೋಟಿ ಹಣವನ್ನು ಈ ವರ್ಗದ ಕಲ್ಯಾಣಕ್ಕಾಗಿಟ್ಟಿದ್ವಿ. ಅದು ಹೆಚ್ಚಾಗಬೇಕು, ಆದರೆ ಕಡಿಮೆ ಆಗ್ತಾಯಿದೆ. ಅದು ಕೂಡ ದುರದೃಷ್ಟ. ಅದು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಕೂಲಂಕುಷವಾಗಿ ಮಾತನಾಡಿ ಅದನ್ನು ಹಣವನ್ನು ಕೂಡ ಹೆಚ್ಚಿಗೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾರ್ಪೊರೇಷನ್ನು ಈಗ ನೋಡಿ 3 ಕಾರ್ಪೊರೇಷನ್ ನಮ್ಮಲ್ಲಿದ್ದಾವೆ. ಹೀಗಾಗಿ ಹೆಚ್ಚು ಹಣವನ್ನು ಸಂದಾಯ ಮಾಡಬೇಕಂತ ಈಗಾಗಲೇ ಅನಿಲ್ ಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಕುಳಿತುಕೊಂಡು ಸಮಾಲೋಚನೆ ಮಾಡಿ ನಮ್ಮ ಹಕ್ಕುಗಳನ್ನು, ನಮ್ಮ ಸೌಲಭ್ಯಗಳನ್ನು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವುದು ಅಗತ್ಯ ಇದೆ. ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ, ಸ್ವಾಮೀಜಿಗಳ ಉಪಸ್ಥಿತಿ ಇದೆ, ಸ್ವಾಮೀಜಿಗಳ ಮಾರ್ಗದರ್ಶನ ಕೂಡ ಇರುತ್ತೆ. ಭಾಳ ಸ್ವಾಮೀಜಿಗಳು ಭಾಳ ಗಂಭೀರವಾಗಿ ಭಾಳ ವಿವೇಚನೆಯಿಂದ, ವಿವೇಕದಿಂದ, ಸಂಯಮದಿಂದ, ತ್ಯಾಗದಿಂದ ಮತ್ತು ಭಾಳ ಸನ್ಮಾರ್ಗದ ಮಾತುಗಳನ್ನು ಆಡುವಂಥದ್ದು ಭಾಳ ಅಗತ್ಯ ಇದೆ. ಅದರಿಂದ ಆ ರೀತಿ ಹೇಳಿ ಸಮಾಜವನ್ನು ಪರಿವರ್ತನೆ ಮಾಡಿ ತಮ್ಮಗಳ ಭಕ್ತಿಯ ಪರವಶರನ್ನಾಗಿ ಮಾಡತಕ್ಕಂಥದ್ದು ಕೂಡ ತುಂಬ ಅಗತ್ಯ ಇದೆ. ಆ ಕೆಲಸವನ್ನು ನಮ್ಮ ನಾಡಿನ ನಮ್ಮ ಸ್ವಾಮೀಜಿಗಳು ಮಾಡ್ತಾ ಬಂದಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದೇಳಿ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇದು ಭಾಳ ರಾಜಕೀಯವಾಗಿ ಕೂಡ ಮಾತನಾಡ್ತಕ್ಕಂಥದ್ದಲ್ಲ, ಕ್ರಾಂತಿಕಾರಕವಾಗಿ ಕೂಡ ಮಾತನಾಡುವಂಥದ್ದಲ್ಲ. ನಮ್ಮ ಜನಾಂಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಂಥನ ಮಾಡ್ತಕ್ಕಂಥ ಒಂದು ಅವಲೋಕನ ಸಭೆ ಇದು ಭಾಳಷ್ಟು ಸೆಷನ್ ಇದೆ. ಇವರು ವಿವಿಧ ವಿಷಯಗಳನ್ನು ಇಟ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಮಾಡುವವರು ಇರೋದರಿಂದ ನನ್ನ ಸಮಯನ ಹೆಚ್ಚು ತೆಗೆದುಕೊಳ್ಳದೆ ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಾ. ನೀವು ಕೊನೆಯವರೆಗೂ ಕೂಡ ಇಲ್ಲಿದ್ದು
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನಡೀತಕ್ಕಂಥ ವಿಚಾರಗಳನ್ನು, ಈ ಸಂದೇಶಗಳನ್ನು ನಮ್ಮ ಸಮುದಾಯಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ, ಎಲ್ಲ ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಮಾದಿಗ. ಜೈ ಜೈ ಮಾದಿಗ. ಜೈ ಮಾದಿಗ. ಜೈ ಮಾದಿಗ. ಜೈ ಮಾದಿಗ. ಯಾರು ಕೂಗ್ತಾ ಇಲ್ಲ ಅಂತ ಅನಿಲ್ ಕುಮಾರ್ ಸರ್ ಕಂಪ್ಲೇಂಟ್. ಒನ್ಸ್ ಅಗೇನ್, ಜೈ ಮಾದಿಗ. ಜೈ ಮಾದಿಗ. ಜೈ ಮಾದಿಗ. Very nice, very good energy, positive energy. With this, now we are closing the session with thanking all our sponsors and officers. I recognize the presence of Woody Venkatesh, a thinker, a community leader, Ennur Lakshmanaran, and Anmantappa Alarvi, our former MLA, Bhimanna Billava, educationist from Gulbarga, and Mr. Pratap from GST department, and all other officers who have supported us in this program. And once for all, I thank each and everybody for having come and participated in this. And now the time is, what is the time? Can anyone tell me? 1:40. 1:40. 1:45. We'll meet at 2:20. Is it okay? Okay. Thank you very much. Enjoy the lunch and come back at 2:20. We'll have technical sessions. And also I request all the guests to vacate the rooms and come back here with the luggage. We have arranged a place for it. It should all